ಮುದದಿಂದ ನಿನ್ನ ತಾಳಮದ್ದಳೆ ಕ್ಷೇತ್ರದಲ್ಲಿ ಉದ್ಧಾಮನೆಂದೆನಿಸಿರುವ ಶ್ರೀ ಶ್ರೇಣಿ ಗೋಪಾಲಕೃಷ್ಣ ಭಟ್ ರವರ ಅರ್ಥಗಾರಿಕೆಯ ಕೆಲವೊಂದು ಮಾದರಿಗಳನ್ನು ಸಂಗ್ರಹಿಸುವ ಉದ್ದೇಶದಿಂದ ಶ್ರೀ ಪೆರ್ಲ ಕೃಷ್ಣ ಭಟ್, ಶ್ರೀ ಬಲಿಪ ನಾರಾಯಣ ಭಾಗವತರು ಮುಂತಾದ ಹಿರಿಯರ ಭಾಗವಹಿಸುವಿಕೆಯೊಂದಿಗೆ ಯಕ್ಷಗಾನ ಅರ್ಥವೈಭವ ಎಂಬ ಈ ಮಾಲಿಕೆಯಲ್ಲಿ 5 ಪ್ರಸಂಗಗಳನ್ನು ಧ್ವನಿಮುದ್ರಿಸಿಕೊಳ್ಳಲಾಗಿದೆ. ಇದನ್ನು ಸಾದರಪಡಿಸಿದವರು ಶ್ರೀ HBL ರಾವ್, ಪದವೀಧರ ಯಕ್ಷಗಾನ ಸಮಿತಿ, ಮುಂಬೈ. ನಿರ್ದೇಶನ ಶ್ರೀ ಶ್ರೇಣಿ ಗೋಪಾಲಕೃಷ್ಣ ಭಟ್. ಪ್ರಸ್ತುತ ಮಾಲಿಕೆ 1ರಲ್ಲಿ ಪ್ರಸಂಗ ಮಾಗಧವಧೆ. ಹಿಮ್ಮೇಳದಲ್ಲಿ ಭಾಗವತಿಕೆ ಶ್ರೀ ಪದ್ಯಾಣ ಗಣಪತಿ ಭಟ್, ಚೆಂಡೆ ಮದ್ದಳೆ ವಾದಕರಾಗಿ ಶ್ರೀ ಕುದ್ರೆಕೋಡ್ಲು ರಾಮ್ ಭಟ್ ಮತ್ತು ಶ್ರೀ ಅಡೂರು ಗಣೇಶ್ ರಾವ್. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಪೆರ್ಲಾ ಕೃಷ್ಣ ಭಟ್, ಭೀಮನ ಪಾತ್ರದಲ್ಲಿ ಶ್ರೀ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ, ಅರ್ಜುನನಾಗಿ ಶ್ರೀ ಕೆ ಗೋವಿಂದ ಭಟ್ ಮತ್ತು ಮಾಗಧನ ಪಾತ್ರದಲ್ಲಿ ಶ್ರೀ ಶ್ರೇಣಿ ಗೋಪಾಲಕೃಷ್ಣ ಭಟ್.
ಧರ್ಮಸ್ಯ ಕಾರಣಂ. ನಾವು ಉದ್ದೇಶಿಸಿದ ಯಾವುದೇ ಕಾರ್ಯದ ಸಿದ್ಧಿಯಾಗಬೇಕಾದ್ರೆ ಕಾಲ ಒದಗಿ ಬರಬೇಕು. ಕಳೆದ ಹಲವಾರು ವರ್ಷಗಳಿಂದ ಇಂತಹ ಒಂದು ಸುಸಂದರ್ಭ ಬಂದೀತೆ ಎಂದು ನಾನು ಕಾಯ್ತಾ ಇದ್ದೆ. ಈಗ ಬಂದಿದೆ. ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ನಮ್ಮ ಈ ಭಾರತ ವರ್ಷದ ರಾಜಕೀಯ ಎಷ್ಟೊಂದು ಕೆಟ್ಟು ಹೋಗಿದೆ ಅಂದರೆ ಸರಿಪಡಿಸುವುದೇ ದುಸ್ಸಾಧ್ಯವಾಗಿದೆ. ಕ್ಷತ್ರಿಯರಾಗಿ ಹುಟ್ಟಿದವರು ಪ್ರಜಾಪಾಲನೆ, ಧರ್ಮರಕ್ಷಣೆ, ನ್ಯಾಯ ಸಂರಕ್ಷಣೆ ಮುಂತಾದ ತಮ್ಮ ಕರ್ತವ್ಯಗಳನ್ನೆಲ್ಲ ಮರೆತು ಅಧಿಕಾರ ತನಗೆ, ಸಿಂಹಾಸನ ಚಕ್ರವರ್ತಿತ್ವ ತನಗೆ, ತಾನು ಹೇಳಿದಂತೆ ಪ್ರಪಂಚವಿರಬೇಕು, ಸತ್ಯ ನ್ಯಾಯ ಧರ್ಮ ಎಲ್ಲ ತಾವು ಮಾಡಿದ್ದೇ ಎಂಬ ಅಹಂಕಾರದಿಂದ ಗುಂಪುಗೂಡಿ ಏನೇನೋ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೆ ಪ್ರತಿನಿಧಿಯಾಗಿ ನನ್ನ ಸಮೀಪದ ಸಂಬಂಧಿಯೇ ಹೌದು, ನನ್ನ ಮಾವನ ಮಾವ ಜರಾಸಂಧ ಅವನು ನಾಯಕನಾಗಿ ನಿಂತಿದ್ದಾನೆ. ಕೆಲವು ಮಂದಿ ಅನುಯಾಯಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡಿದ್ದಾನೆ. ಇವರೆಲ್ಲ ಮಾಡುತ್ತಿರುವ ಈ ದುಷ್ಕೃತ್ಯಗಳಿಗೆ ಒಂದು ಮುಕ್ತಾಯವನ್ನು ಮಾಡಬೇಕು ಅಂತ ಸಂಕಲ್ಪಿಸುತ್ತಾ ಇದ್ದಾಗ ಜರಾಸಂಧನ ನಗರಿಯಿಂದ ಒಬ್ಬ ಬ್ರಾಹ್ಮಣ ಬಂದಿದ್ದ ನಮ್ಮಲ್ಲಿಗೆ ದ್ವಾರಕ್ಕೆ. ಬಂದವನೇ ಜರಾಸಂಧನ ಕಾರಾಗೃಹದಲ್ಲಿ ಬಂದಿಗಳಾಗಿರುವ 80ಕ್ಕೂ ಹೆಚ್ಚು ಮಂದಿ ರಾಜಕುಮಾರರ ಒಂದು ಕರುಣ ಕಥೆಯನ್ನು ನನ್ನ ಮುಂದೆ ವಿತರಿಸಿದ. ಅವನ ಕಾರಾಗೃಹದಲ್ಲಿ ಬಂಧಿತರಾಗಿದ್ದಾರಂತೆ. ಕೆಲವೇ ದಿನಗಳಲ್ಲಿ ಇವರನ್ನೆಲ್ಲ ಒಟ್ಟು ಸೇರಿಸಿ ಒಂದು ನರಭೇದ ಮಾಡುವ ಸಂಕಲ್ಪವನ್ನೂ ಮಾಡಿದ್ದಾನಂತೆ. ಭಗವಾನ್ ಶ್ರೀಹರಿ ನಮ್ಮನ್ನು ರಕ್ಷಿಸಬೇಕು ಅಂತ ಆರ್ತರಾಗಿ ಅವರು ಹೇಳಿ ಕಳಿಸಿದ್ದಾರೆ. ಈ ಹಿಂದೆ ಜರಾಸಂಧನಲ್ಲಿ ನಾನು ಪ್ರತ್ಯಕ್ಷವಾಗಿ ಯುದ್ಧವನ್ನು ಮಾಡಿದವನು, ಆದರೆ ಅವನ ಸಂಹಾರ ಮಾಡಲಿಲ್ಲ. ಅದಕ್ಕೆ ಸರಿಯಾದ ಕಾಲ ಒದಗಿ ಬಂದಿರಲಿಲ್ಲ. ಈ ಹೊತ್ತಿಗೆ ಸರಿಯಾಗಿ ಬಂದ ಇಂದ್ರಪ್ರಸ್ಥದಿಂದ ಧರ್ಮರಾಜ ಕಳಿಸಿದ ದೂತ ಇಂದ್ರಸೇನ ಇಲ್ಲಿಗೆ ಬಂದವನೇ ಒಂದು ಶುಭ ವಾರ್ತೆಯನ್ನು ನನ್ನ ಮುಂದೆ ಹೇಳಿದ. ನಾರದರು ಬಂದಿದ್ರು ಇಂದ್ರಪ್ರಸ್ಥದ ಪಾಂಡವರ ಮಹಾಸಭೆಗೆ. ಅಲ್ಲಿ ಧರ್ಮರಾಜಾದಿಗಳು ಏನೋ ಪರಸ್ಪರ ಮಾತಾಡಿ ಈ ಕ್ಷಣವೇ ಶ್ರೀಹರಿಯನ್ನು ಇಲ್ಲಿಗೆ ಕರೆತರಬೇಕು ಅಂತ ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದ. ಇದರ ಪೌರ್ವಾಪರ್ಯವನ್ನು ಆಲೋಚನೆ ಮಾಡುವಾಗ ಸ್ಪಷ್ಟವಾಗಿ ನನಗೆ ಗೊತ್ತಾಯಿತು. ನಾರದರ ಪ್ರೇರಣೆಯಂತೆ ಧರ್ಮರಾಜ ಒಂದು ರಾಜಸೂಯ ಯಜ್ಞವನ್ನು ಮಾಡುವುದಕ್ಕೆ ಪ್ರತಿಜ್ಞೆ ಮಾಡಿದ್ದಾನೆ ಅಂತ. ಸ್ವರ್ಗಲೋಕದಲ್ಲಿರುವ ತಂದೆ ಪಾಂಡುವಿಗೆ ಸರಿಯಾದ ಸ್ಥಾನ ದೊರಕಲಿಲ್ಲ. ಅದು ದೊರೆಯಬೇಕಾದರೆ ಮಕ್ಕಳಾದ ನೀವು ರಾಜಸೂಯವನ್ನು ಮಾಡಬೇಕು ಅಂತ ನಾರದರ ಉಪದೇಶ. ಹೌದದು, ನಾನು ಅದನ್ನೇ ಸ್ವೀಕರಿಸಿಕೊಂಡೆ. ರಾಜಸೂಯ ಧರ್ಮರಾಯ ಮಾಡಬೇಕಾದೇ ಆಗವೆ. ಅದು ಈ ಕಾಲಕ್ಕೆ ಮಾಡಬೇಕಾದ್ದು. ಯಾಕೆ? ರಾಜ್ಞಾಂ ಶಿರಾಂಸಿ ಸೂಯಂತೆ ಯಸ್ಮಿನ್. ರಾಜರ ತಲೆಗಳು ಯಾವುದರಲ್ಲಿ ಕತ್ತರಿಸಲ್ಪಡುತ್ತದೋ ಅದು ರಾಜಕೀಯ. ಇಂದ್ರಪ್ರಸ್ಥದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ ಪಾಂಡವರಿಗೆ ಒಂದು ದಿಕ್ಕಿನಿಂದ ಅಧಿಕಾರ ಪ್ರಾಪ್ತಿಯಾಗಬೇಕು. ರಾಜಸೂಯದಿಂದ ಅದು ಆಗುತ್ತದೆ. ಯುಧಿಷ್ಠಿರ ಈ ಯಾಗವನ್ನು ಮಾಡುತ್ತಾನೆ ಎಂದಾಗ ಈ ಜರಾಸಂಧದ ಬಳಗ ಇದೆಯಲ್ಲ, ಅದು ಸುಮ್ಮನೆ ಇರಲಿಕ್ಕಿಲ್ಲ, ವಿರೋಧ ಮಾಡಿಯೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ತೆಗಿಬಹುದು ಅಂತ ಸಂಕಲ್ಪಿಸಿ ಹೊರಟು ಬಂದೆ ನಾನು. ಪಾಂಡವರು ತಲೆದಗ್ಗಿಸಿಯೇ ಕುಳಿತುಕೊಂಡಿದ್ದರು. ಪಾಪ ರಾಜಸೂಯಂತಹ ಮಹಾಯಜ್ಞವನ್ನು ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇದೆಯೇ ಅಂತ ಚಿಂತಾಕ್ರಾಂತರಾಗಿದ್ದರು. ಧರ್ಮರಾಜನ ಸಭೆಯಲ್ಲಿ ಸ್ವಲ್ಪ ಒರಟಾಗಿಯೇ ನಾನು ಮಾತಾಡಿದೆ. ಭೀಮಾರ್ಜುನರನ್ನು ಕೆದಕಿ ಕೆರಳಿಸಿ ಎಬ್ಬಿಸಬೇಕೆಂಬ ಉದ್ದೇಶ ನನ್ನದು. ಹಾಗೆ ಕೆರಳಿದ ಭೀಮಾರ್ಜುನರು ಮಾಡಿಸ್ತೇವೆ ಯಜ್ಞ ಅಂತ ಹೊರಟಿದ್ದಾರೆ. ಹಾಗೆ ಉತ್ಸಾಹಗೊಂಡ ಧರ್ಮರಾಜನು ಕೂಡ ನನ್ನ ಮಾತಿನಂತೆ ಭೀಮಾರ್ಜುನರ ಸಮೇತ ಸೇನೆಯನ್ನು ಒಡಗೂಡಿಸಿ ನನ್ನ ನಿರ್ದೇಶದಂತೆ ಮೊದಲು ಜರಾಸಂಧನಲ್ಲಿಗೆ ಹೋಗುವುದು ಅಂತ ನಾವು ಹೊರಟದ್ದೀಗ. ಯಾಕಂದ್ರೆ ಒಂದು ಮಾತುಂಟು ವೇದಾಂತದಲ್ಲಿ, ಏನಜ್ಞಾತೇನ ಸರ್ವಂ ಜ್ಞಾತಂ ಭವತಿ. ಯಾವುದರಿಂದ ಎಲ್ಲವೂ ತಿಳಿಯುತ್ತದೋ ಅದನ್ನು ಮೊದಲು ತಿಳಿಯುಂತ. ಈ ರಾಜಸೂಯಕ್ಕೂ ಹಾಗೆ, ಯಾವನೊಬ್ಬನ ತಲೆ ತೆಗೆದದ್ದರಿಂದ ಎಲ್ಲರ ತಲೆ ತೆಗೆದ ಹಾಗಾಗ್ತದೋ ಅವನನ್ನು ಮೊದಲು ತೆಗೆಯುಂತ. ಹಾಗೆ
ಜರಾಸಂಧನಲ್ಲಿಗೆ ನಾವು ಹೊರಟವರೀಗ. ಸರಿ, ಸೇನೆ ಎಲ್ಲ ಸಿದ್ಧವಾಗಿದೆ, ಹೊರಟಿದ್ದೇವೆ. ಭೀಮಸೇನ, ಕೃಷ್ಣ, ಅರ್ಜುನ, ದೇವಾ, ಹೊರಟದ್ದಿ ಎಲ್ಲಿಗೆ ಅಂತ ಗೊತ್ತಾಯ್ತಲ್ಲ. ಜರಾಸಂಧನ ರಾಜಧಾನಿಯತ್ತ. ಹಾ, ಮೊದಲು ಅವನನ್ನು ಸಂಧಿಸಬೇಕು ನಾವು. ಯಾವ ದಾರಿಯಾಗಿ? ಇದೇ ದಾರಿಯಾಗಿ ಹೊರಟ ನಾವು ಪೂರ್ವಾಭಿಮುಖವಾಗಿ ಸೇನಾ ಸಮೇತರಾಗಿ ನಡೆದವರು ಬಹುದೂರ ಬಂದಿದ್ದೇವಲ್ಲ. ಓಹೋ, ಹಲವು ರಾಜ್ಯಗಳನ್ನು ದಾಟಿ. ಏನೇನು ವಿಶೇಷವಾದ ರಾಜ್ಯಗಳು? ಅದ್ಭುತವಾಗಿದೆ. ಹೌದು, ಈಗ ಬಂದು ಸೇರಿದ್ದಲ್ಲಿ ಒಂದು ಪರ್ವತದ ಮೂಲಭಾಗದಲ್ಲಿ. ಸೇನಾ ಸಮೇತರಾಗಿಯೇ ನಾವು ಮೇಲೇರುವುದಲ್ಲ. ಸ್ವಲ್ಪ ತಡೀರಿ. ಮಳಯವ ಪರ್ವತದ ಬುಡದೊಳಿರಿಸುತ್ತದರ ಅದರ ಮೇಲಿವರು ಮೂವರನ ಹಾಯ್ದು ಕೈಲಾಸದೊಳಗೆ ಸವಭೇರಿದ್ರ ಎಂಗಳವು ಬೀಳ ಹೊಯ್ದೆಬ್ಬಿದಿರರನ್ನು. ಭೀಮಾರ್ಜುನರೇ, ನೋಡಿದಿಲ್ಲ ನೀವು ಈ ಜರಾಸಂಧನ ಮಗನ ಸಾಮ್ರಾಜ್ಯ ಹೇಗಿದೆ ಅಂತ? ಓಹೋ, ಬಹಳ ಚೆನ್ನಾಗಿದೆ. ಧನಧಾನ್ಯಗಳಿಂದ ತುಂಬಿದೆ. ಪ್ರಜೆಗಳೆಲ್ಲ ತೃಪ್ತರಾಗಿದ್ದಾರೆ. ಹೌದು, ಇಲ್ಲಿ ನೋಡಿ, ಈ ಪರ್ವತ ಆಕಾಶದೆತ್ತರಕ್ಕೆ ತಲೆ ಎತ್ತಿ ನಿಂತುದು. ಚೈತ್ಯಕ ಅಂತ ಇದರ ಹೆಸರು. ಈಗ ಒಂದು ಆಲೋಚನೆ ನಾವು ಮಾಡಬೇಕು. ಜರಾಸಂಧ ಎಷ್ಟೊಂದು ಪರಾಕ್ರಮಿಯೋ ಅಷ್ಟೇ ಬುದ್ಧಿವಂತನೂ ಆಗಿದ್ದಾನೆ. ಆದ್ದರಿಂದ ಅವನನ್ನು ಸ್ವಾಧೀನಪಡಿಸಬೇಕಾದ್ರೆ ಸ್ವಲ್ಪ ಬೌದ್ಧಿಕವಾದಂತಹ ವಿಚಾರಗಳನ್ನು ಮಾಡಿ ಆ ದಾರಿಯಲ್ಲಿ ನಾವು ಹೋಗ್ಬೇಕು. ನಿನ್ನ ಆಜ್ಞೆಯಂತೆ ನಡೆಯುವುದಕ್ಕೆ ನಮ್ಮಣ್ಣ ಧರ್ಮರಾಜ ಹೇಳಿದ್ದ. ನಿನ್ನ ನಿರ್ದೇಶನ ಏನೋ ಅಂತೆ ಮುಂದುವರಿಯುವುದಕ್ಕೆ ನಾವು ಸಿದ್ಧರು. ಹಾಗಾದ್ರೆ ನಮ್ಮ ಸೇನೆಯನ್ನು ಇಲ್ಲೇ ಇರುವಂತೆ ಆಜ್ಞೆ ಕೊಡಬೇಕು. ಯಾಕೆಂದ್ರೆ ಸೇನಾ ಸಮೇತರಾಗಿ ನಾವು ಮುಂದೆ ಹೋದಾಗ ಜರಾಸಂಧನ ಸೇನೆಗೂ ನಮ್ಮ ಸೇನೆಗೂ ಯುದ್ಧವಾಗಿ ಅನೇಕ ಜನರ ಹತ್ಯೆಯಾಗುವುದು ನನಗಿಷ್ಟವಿಲ್ಲ. ಜರಾಸಂಧನೊಬ್ಬನನ್ನು ನೋಡಿಕೊಳ್ಬೇಕು. ಅದಕ್ಕಾಗಿ ಮೊದಲು ಈ ಸೇನೆ ಇಲ್ಲೇ ಇರುವಂತೆ ಆಜ್ಞೆ ಮಾಡಿ. ಆಮೇಲೆ ನೀವಿಬ್ಬರು ನನ್ನ ಜೊತೆಯಲ್ಲಿ ಬನ್ನಿ. ಈ ಪರ್ವತದ ಶಿಖರಕ್ಕೆ ನಾವು ಹೋಗೋಣ. ಬಂದಿದ್ದೇವಲ್ಲ? ಇಲ್ಲಿ ನೋಡಿ, ಒಂದು ವಿಚಿತ್ರ. ಸಾಲಾಗಿ 3 ಭೇರಿಗಳಿವೆ, ತುಗ ಹಾಕಿವೆ ಅಲ್ಲ. ಇದರ ಕುರಿತು ಒಂದು ಐತಿಹ್ಯವನ್ನು ಹೇಳ್ತಾ ಇದ್ದಾರೆ. ಹೌದೇ? ಜರಾಸಂಧ ತನ್ನ ಕುಲಪುರೋಹಿತರಾದ ಚಂಡಕೌಶಿಕರಿಂದ ಅನೇಕ ರೀತಿಯ ಅಭಿಚಾರಿಕ ಪ್ರಯೋಗಗಳನ್ನು ಮಾಡಿ ಏನೇನೋ ಶಕ್ತಿಗಳನ್ನು ಸಂಪಾದನೆ ಮಾಡಿದ್ದಾನಂತೆ. ಅವನಿಗೆ ಈ ಭೇರಿಗಳು ವರರೂಪದಲ್ಲಿ ಬಂದದ್ದಂತೆ. ವೃಷಭಾಸುರನೆಂಬ ಯಾವನೊಬ್ಬ ರಾಕ್ಷಸನನ್ನು ಕೊಂದು ಅವನ ಚರ್ಮದಿಂದ ನಿರ್ಮಾಣ ಮಾಡಿದ ಬಹಳ ಕಾರಣೀಕತೆಯುಳ್ಳ ಭೇರಿಗಳಂತೆ ಇದು. ಏನು ವಿಶೇಷ? ಯಾರಾದರೂ ಶತ್ರುಗಳು ಈ ರಾಜ್ಯ ಪ್ರವೇಶ ಮಾಡಿದಾಗ ಈಗ ಈ ಮೊದಲನೇ ಭೇರಿ ಧ್ವನಿಸ್ತದಂತೆ. ಶತ್ರುಗಳು ಬಂದರು ಅಂತ ಸೂಚನೆ ಕೊಡುವುದಕ್ಕೆ. ಎರಡನೇ ಭೇರಿ ಇದೆಯಲ್ಲ, ಅದು ಉತ್ಸಾಹ ಭೇರಿಯಲ್ಲಿ. ಅವನಿಗೆ ಅದು ಶಬ್ದಿಸುವಾಗಲೇ ಎಲ್ಲರಲ್ಲಿಯೂ ಉತ್ಸಾಹ ಉಕ್ಕಿ ಬರುತ್ತದೆ. ಮೂರನೆಯದು ಜಯಭೇರಿ ಅಂತೆ. ಆ ಭೇರಿ ನುಡಿಸಿದರಂತೂ ಮತ್ತೆ ಕೇಳುವುದೇ ಬೇಡ, ಜಯ ಅವನಿಗೆ ಕಟ್ಟಿಟ್ಟದ್ದು. ಹೀಗೆ ಅಂತ ಇದರ ಐತಿಹ್ಯ. ಅದಕ್ಕೆ ಅವನಿಗೆ ಗೊತ್ತಾಗಲೂ ಬೇಕು, ಫಲ ದೊರೆಯಲೂಬಾರದು. ಆದ್ದರಿಂದ ಮೊದಲಾಗಿ ನಾವು ನೋಡೋಣ. ಹೀಗೆ ಬನ್ನಿ, ಒಬ್ಬೊಬ್ಬರು ಒಂದೊಂದು ಭೇರಿಯ ಮುಂಭಾಗದಲ್ಲಿ ನಿಂತು ಏಕಕಾಲದಲ್ಲಿ 3 ಭೇರಿಗಳನ್ನು ಒಡೆದು ನಾಶ ಮಾಡಿಬಿಡ್ಬೇಕು. ಶಬ್ದವದು ಶಿವಾನುಗ್ರಹದಿಂದ ನಾನು ಸಂಪಾದಿಸಿದಂತಹ ಭೇರಿತ್ರಯಗಳನ್ನು ಯಾರೋ ಹೊಡೆದದ್ದು ಮಾತ್ರ ಅಲ್ಲ, ಅದರ ನಾಶದ ಆಘಾತವನ್ನೇ ಉಂಟು ಮಾಡಿದರು. ಹೌದು, ಕೆಲವಾರು ದಿವಸಗಳಿಂದ ದುರ್ನಿಮಿತ್ತಗಳನ್ನೇ ಕಾಣುತ್ತಾ ಇದ್ದೇನೆ.
ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ನನ್ನ ಗುರುಗಳು ಉಪದೇಶಿಸಿದ್ದರಿಂದ ವ್ರತೋಪವಾಸಗಳನ್ನೆಲ್ಲ ಮಾಡುತ್ತಾ ಈ ಹೊತ್ತು ಈ ತಂಡುಲ ಪ್ರಸ್ಥವೆಂಬಂತಹ ಯಜ್ಞ ಭೂಮಿಯಲ್ಲಿ ನಾನಾ ವಿಧವಾದಂತಹ ಹೋಮ ಹವನಾದಿಗಳನ್ನು ಮಾಡಿದ್ದಾಯಿತು. ಇನ್ನೇನು ಮುಗಿಯುತ್ತಾ ಬರ್ತದೆ ಅನ್ನುವಾಗ ಹೇಳಿ ಹೇಳಿ ಬ್ರಾಹ್ಮಣರು ದಕ್ಷಿಣೆಯನ್ನು ಕೈಗೊಳ್ಳಿ, ಮಂತ್ರಾಕ್ಷತೆಯನ್ನು ನನ್ನ ತಲೆ ಮೇಲೆ ಹಾಕಿ ಅಂತ ಪ್ರಾರ್ಥಿಸುವುದಕ್ಕೆ ಎದ್ದು ನಿಂತ ಕಾಲಕ್ಕೆ ಬೇರೆಯನಾದ ಏನು ಮಾಡೋಣ, ಆಗಬೇಕಾದದ್ದು ಹಾಗೆಯೇ ತೀರ್ತದೆ. ಆದರೆ ನಾನು ದೀಕ್ಷಿತನಾಗಿ ಕುಳಿತುಕೊಂಡಂತಹ ಯಜ್ಞ ಪೂರ್ತಿ ಆಗದ ವಿನ ನನ್ನ ಆಸನ ಬಿಟ್ಟು ನಾನು ಅದೇನು ಅಂತ ಚಿಂತಿಸುವುದು ಕೂಡ ಶ್ರದ್ಧಾವಿಹೀನತೆ ಅಲ್ಲ, ಕ್ಷಣವಾಗ್ತದೆ. ಈವರೆಗೆ ನಾನು ಉಪಾಸನೆ ಮಾಡಿದಂತಹ ಉಗ್ರ ಭೈರವನ ಅನುಗ್ರಹಕ್ಕೆ ನಾನು ಪಾತ್ರೀಭವಿಸಿದ್ದೇನೆ. ಮಾತ್ರವಲ್ಲ, ದೈನಂದಿನ ಉತ್ಕರ್ಷವನ್ನು ಅನುಭವಿಸಿದ್ದೇನೆ. ಹಾಗಿರುವಾಗ ಅದೇ ಭೈರವೋಪಾಸನೆಗೆ ಪವಿತ್ರಧಾರಿಯಾಗಿ ಕೂತ ನಾನು ಅದೇನು ರಾಜಕಾರಣ ಅಂತ ತಲೆ ಕೆಡಿಸಿಕೊಳ್ಳುವುದಕ್ಕಿಂತ ಈ ಕಾರ್ಯವನ್ನು ಯಥಾಸಾಂಗವಾಗಿ ವಿದ್ಯುಕ್ತವಾಗಿ ನೆರವೇರಿಸುವುದೇ ಮುಖ್ಯ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ಪುರೋಹಿತರು, ನೀವು ಹೇಳುವ ಮಂತ್ರಗಳನ್ನು ಹೇಳಿ, ಆಗುವುದಾಗ್ತದೆ, ನಾನಿದ್ದೇನೆ, ನೋಡಿಕೊಳ್ತೇನೆ. ಆ ರಾತ್ರಿಯೊಳಗೆ ಮೂರು ಕೋಟೆಯ ಮುರಿದು ವಿಜಯರಾಜನದೊಳಗೆ ಮೂವರು ಭಕ್ತರು ಸಮರ ದ್ವಾರದೊಳು ಯಾಗ ಮಂದಿರವ ಆ ರಾತ್ರಿ ಭೀಮಸೇನ, ಕೃಷ್ಣ, ಅರ್ಜುನ, ಈ ಭೇರಿ ಭಂಗ ಇದೆಯಲ್ಲ, ಇದು ನಮ್ಮ ಕಾರ್ಯಕ್ಕೆ ಶುಭಾರಂಭ. ಮುಂದೆ ಇದಾಯ್ತಲ್ಲ, ಪರ್ವತವಿಳಿದು ನನ್ನ ಜೊತೆಯಲ್ಲಿ ಬನ್ನಿ. ಕಾಲ ಯಾವುದು ಅಂತ ಸ್ವಲ್ಪ ನೋಡಿ. ರಾತ್ರಿ, ಮಧ್ಯರಾತ್ರಿಯ ಕಾಲ. ಅದು ಆ ಕಡೆಯಲ್ಲಿ ಸಾಲು ಸಾಲಾಗಿ ಮಾತನಾಡುತ್ತಾ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ. ಹೌದು. ಎಲ್ಲಿ ಹೋಗ್ತಾ ಇದ್ದಾರೆ ಹೇಳಿದ್ರಲ್ಲ ಅವರು? ತಂಡುಲ ಪ್ರಸ್ಥವೆಂಬ ರಹಸ್ಯ ಸ್ಥಾನದಲ್ಲಿ ಏನೋ ಪ್ರಾಯಶ್ಚಿತ್ತಾದಿ ಕರ್ಮಗಳನ್ನು ಮಾಡುತ್ತಾ ಇದ್ದಾನೆ ಜರಾಸಂಧ. ಅಲ್ಲಿಂದ ದಾನ ದಕ್ಷಿಣೆಗಳನ್ನು ಪಡೆದು ಹೋಗುತ್ತಾ ಇರುವರು ಇವರು ಈ ರಾತ್ರಿ. ಈಗ ನಾವೊಂದು ಉಪಾಯ ಮಾಡಬೇಕು. ಏನು? ಅಲ್ಲಿಗೆ ಹೋಗಬೇಕು. ಹೇಗೆ ಹೋಗುವುದು? ಹೀಗೆ ಅಲ್ಲ, ಮತ್ತೆ ಬ್ರಾಹ್ಮಣ ವೇಷಧಾರಿಗಳಾಗಿ ನಾವು ಹೋಗ್ಬೇಕು. ಯಾಕೆಂದ್ರೆ ಜರಾಸಂಧ ಏನೇ ಮಾಡ್ಲಿ, ಎಂತಹ ಕ್ರೂರನೋ ದುಷ್ಟನೋ ಆಗಿರಲಿ, ಒಂದು ಶ್ರೇಷ್ಠವಾದ ಗುಣವನಲ್ಲಿ ಉಂಟು. ಯಾವುದು? ಬ್ರಾಹ್ಮಣರ ಮೇಲೆ ಅತಿಯಾದ ಭಕ್ತಿ ಅವನಿಗೆ. ಆದ್ದರಿಂದ ಈಗ ನಾವು 3 ಮಂದಿಯೂ ಕೂಡ ಸ್ನಾತಕ ಬ್ರಾಹ್ಮಣ ವೇಷಧಾರಿಗಳಾಗಿ, ಅದರ ಒಂದು ವಿಶೇಷ ಉಂಟು. ಏನು? ಸಾಮಾನ್ಯವಾಗಿ ಬ್ರಾಹ್ಮಣರು ಬಂದಾಗ ಅವರಿಗೆ ಉಪಚಾರವೋ ದಾನವೋ ದಕ್ಷಿಣೆಯೋ ನಡೆಯುತ್ತದೆ. ಆದರೆ ಗುರುಕುಲದಲ್ಲಿ 12 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಹಿಂತಿರುಗಿ ನಾಡಿಗೆ ಬಂದು ಗುರುದಕ್ಷಿಣೆ ಕೊಡುವುದಕ್ಕಾಗಿ ಸಂಚಾರ ಮಾಡುತ್ತಾರಲ್ಲ, ಅವರು ಸ್ನಾತಕರು. ಅವರನ್ನು ಕಂಡಾಗ ಯಾವನೇ ಗೃಹಸ್ಥನಾದರೂ ಕೂಡ ಕರೆದು ನಿಮಗೇನು ಬೇಕು ಅಂತ ಕೇಳಿಕೊಡಬೇಕು ಅಂತ ನಮ್ಮ ಶಿಷ್ಟಾಚಾರ. ಹಾಗಾಗಿ ಸ್ನಾತಕರಾದ ನಮಗೆ ಬೇಡುವುದಕ್ಕೆ ಅಧಿಕಾರ ಬರ್ತದೆ. ನೋಡೋಣ, ಮೊದಲಾಗಿ ನಾವು ಸ್ನಾತಕ ಬ್ರಾಹ್ಮಣರ ವೇಷ ಮಾಡಬೇಕು. ಸುಲಭ ಅಲ್ಲೋ? ಅದಾದ ಮೇಲೆ ನೋಡಿದಾಗಲೇ ಅವನಿಗೆ ಮನಸ್ಸಿನಲ್ಲಿ ಏನಾದರೂ ಶಂಕೆಗಳು ಉಂಟಾಗಬೇಕು. ಅದಕ್ಕೆ ಬುದ್ಧಿವಂತ ಅವನು. ಆದ್ದರಿಂದ ಸ್ನಾತಕ ಬ್ರಾಹ್ಮಣರಿಗೆ ವಿರೋಧವಾಗುವಂತೆ, ಈಗ ಇಲ್ಲೆಲ್ಲ ಹೋಗ್ತಾ ಇದ್ದಾರಲ್ಲ, ಕೆಲವರು ಗಂಧಮಾಲ್ಯಾದಿಗಳನ್ನು ತಕೊಂಡು ಹೋಗ್ತಾ ಇದ್ದಾರೆ, ಬಟ್ಟೆಯನ್ನು ತಕೊಂಡು ಹೋಗ್ತಾ ಇದ್ದಾರೆ, ಅವರನ್ನೆಲ್ಲ ತಡೆಗಟ್ಟಿ ಸೂರೆಗೈದು ನಾವದನ್ನು ಬೇಯಿಸ್ಕೊಳ್ಬೇಕು, ತಾಂಬೂಲ ಹಾಕೊಳ್ಬೇಕು. ಸ್ನಾತಕರಿಗೆ ನಿಷಿದ್ಧ ಅದು, ಆದ್ರೂ ಬೇಕು. ಹಾಗೆ ಪುಷ್ಪಮಾಲಾದಿಗಳನ್ನು ಧರಿಸಿಕೊಳ್ಬೇಕು, ಗಂಧಾದಿಗಳನ್ನು ಲೇಪಿಸಿಕೊಳ್ಬೇಕು. ಇಷ್ಟು ಮಾಡಿ ಮುಂದೆ ನಾವು ಹೋಗ್ಬೋದು. ಹೋಗುವಾಗ ನೇರಾಗಿ ಅವರ ಜೊತೆಗೆ ಹೋಗುದಾ? ಅಲ್ಲಲ್ಲ, ಈ ಕಡೆಯಲ್ಲಿ ದಾರಿ ಉಂಟಲ್ಲ, ಹಿಂಭಾಗದಲ್ಲಿ ನಾವು ಅವನ ಶ್ರೇಯಃಕಾಂಕ್ಷಿಗಳಾಗಿ ಹೋಗುವವರಲ್ಲ, ಅವನ ನಾಶಕ್ಕಾಗಿ ಹೋಗುವವರು. ಆದ್ದರಿಂದ ಪೂರ್ವದಲ್ಲಿರುವ ಮಹಾದ್ವಾರ ನಮಗೆ ಹೇಳಿದ್ದಲ್ಲ, ಈ ಅಪರದ್ವಾರದಲ್ಲಿ ನಾವು ಪ್ರವೇಶ ಮಾಡಬೇಕು. ಬನ್ನಿ, ನನ್ನ ಹಿಂದೆ ಬನ್ನಿ. ಎಡಗಾಲನ್ನು ಮುಂದಿಟ್ಟು ಒಳ ಪ್ರವೇಶ ಮಾಡಿ ಹೋಗೋಣ. ಆದ್ರೆ ಒಂದು ಒಳ್ಳೆ ಗಂಭೀರವಾಗಿ ಬ್ರಾಹ್ಮಣ್ಯವನ್ನು ತೋರಿಸಬೇಕು, ಅಭಿನಯ ಬೇಕು. ಬನ್ನಿ ಬನ್ನಿ ಬನ್ನಿ.
ಸಭೆ ಸಹಿತ ಎವೆಯಿಕ್ಕದೆ ನಿರೀಕ್ಷಿಸುತ್ತ ಕೌಳಿಕರ ಕಂಡು ಗೃಹಸ್ಥರೆಲ್ಲ ಸ್ವಲ್ಪ ತಾಳಿ, ಯಾರೋ ಸ್ನಾತಕರು ಬಂದಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಮೂವರು ಬಂದಿದ್ದೀರಿ, ಬಹಳ ಸಂತೋಷವಾಯಿತು. ಗೃಹಸ್ಥನಾದಂತಹ ನಾನು ಮೊದಲಿಗೆ ನಿಮಗೆ ಮಧುಪರ್ಕಾದಿ ಉಪಚಾರಗಳನ್ನು ಸಮರ್ಪಿಸುವುದರ ದ್ವಾರ ಪೀಠವನ್ನಿಟ್ಟಿದ್ದೇನೆ. ಆದೀತು. ಏನಾದೀತು? ಯಾರಿಗೂ ಸ್ನಾತಕರಂತಿದ್ದಾರೆ. ತಾಂಬೂಲ ಚರ್ವಣದಿಂದ ತುಟಿ ಕೆಂಪಾಗಿದೆ. ಮಾತ್ರವಲ್ಲ, ಉತ್ತರೀಯದ ಎಡೆಯಲ್ಲಿ ಗೋಚರಿಸುತ್ತಿರುವಂತಹ ಯಜ್ಞೋಪವೀತ ಜೊತೆಯಾಗಿದೆ. ವೇಷಧಾರಿ ಎಲ್ಲಿಂದ ಬಂದು, ಯಾಕೆ? ಕೇಳೋಣ ಕೇಳೋಣ. ಸ್ವಾಮಿ, ಕೇಳಿರೈ ನಿಮಗಾವ ದೇಶ, ನಿಮಗಾವ ದೇಶ, ವಿಶಾಲ ಗೋತ್ರವದಾವುದು ಆವುದು ಎನುದ ವಿಲೋಲಮದಿತ್ಯೋತಿಸಿದ ಇವದಿರು ವಿಪ್ರರೆಂದು. ಕೇಳಿರೈ ನಿಮಗಾವ ದೇಶ, ಸಂಶಯ ನಿವೃತ್ತಿಗಾಗಿ ಮಾತ್ರ ಜಿಜ್ಞಾಸುವಾಗಿ ನಾನು ಪ್ರಶ್ನಿಸ್ತಾ ಇರುವುದು, ಅನ್ಯಥಾ ಭಾವಿಸಬಾರದು. ಸ್ನಾತಕರಂತಿದ್ದೀರಿ, ಆದರೆ ಆ ವ್ರತಕ್ಕೆ ಶಾಸ್ತ್ರೀಯವಾಗಿ ಯಾವುದೆಲ್ಲ ನಿಷಿದ್ಧವೋ ಅದೆಲ್ಲ ನಿಮ್ಮಲ್ಲಿ ಪ್ರಸಿದ್ಧವಾಗಿಯೂ ವ್ಯಕ್ತವಾಗಿಯೂ ಕಾಣಿಸ್ತಾ ಇದೆ. ಈ ಗಂಧ, ಈ ಮಾಲೆ, ಆಮೇಲೆ ತಾಂಬೂಲ ಚರ್ವಣ, ಜೊತೆ ಜನಿವಾರ. ದೇಶಾಚಾರ ಇದ್ರೂ ಇರಬಹುದೇ? ಹಾಗಾದ್ರೆ ಯಾವ ದೇಶದ ಬ್ರಾಹ್ಮಣರು ನೀವು? ಅಥವಾ ದೇಶ ಅಲ್ಲ, ಕೆಲವು ಸಲ ಗೋತ್ರ, ಸೂತ್ರ, ಪ್ರವರ ಈ ಭಿನ್ನತೆಯಿಂದಲಾಗಿ ಈ ಆಚಾರ ಸಂಹಿತೆಯಲ್ಲಿಯೂ ಭಿನ್ನತೆ ಇದೆ ಅಂತ ಹೇಳೋದು ಕೇಳಿದ್ದೇನೆ. ಯಾವ ಗೋತ್ರದವರು? ಹೇಳಿ ಹೇಳಿ, ಯಾಕೆ ಹೀಗೆ ಈ ವಿಪರ್ಯಾಸ? ನಾನು ಭಕ್ತಿನೇ ಶ್ರದ್ಧೆಯನ್ನೇ ಮುಂದಿಟ್ಟು ವಿವೇಕವನ್ನು ಹಿಂದಿಟ್ಟು ವ್ಯವಹರಿಸಿದಾಗ ಹೇಳಿದ್ದು ಕೊಡ್ತೇನೆ ಎಂಬ ಆಶ್ವಾಸನೆ ಕೊಟ್ಟಾಯ್ತು. ಆದರೆ ಅಲ್ಲಾದ ಭೇರ್ಯನಾದ, ಇಲ್ಲಾದ ಮೂವರ ಪ್ರವೇಶ. ಇದು ತಾಪತ್ರಯ ಸ್ವರೂಪವೇ ಅಥವಾ ವ್ಯಾಧಿ ಸ್ವರೂಪರೇ ಇವರು? ಇಷ್ಟು ಧೈರ್ಯದಲ್ಲಿ ಬರೇ ಮೈಯಿಂದ ವೇಷಧಾರಿಗಳಾಗಿ ಬಂದ ಇವರು ಯಾರಿರಬಹುದು? ಯಾರಿರಬಹುದು? ನನ್ನ ತಲೆಯನ್ನೇ ಕೆಡಿಸಿಬಿಟ್ರಲ್ಲ ಇವರು. ಹಾಗೆಂತ ಕೇಳಿದರೆ ನೇರ ಉತ್ತರಿಸುವುದೂ ಇಲ್ಲ. ಯಾವಾಗ ಛದ್ಮವೇಷವನ್ನು ಧರಿಸಿ ಬಂದವರು ಅಂತ ನಾನು ಊಹಿಸಿ ಆಯಿತು. ವೇಷ ಧರಿಸಿ ಬಂದವರು ಸತ್ಯ ನಿರೀಕ್ಷಿಸುವುದು ಮೂರ್ಖತನವೇ ಆಗ್ತದೆ. ಇದು ಬಿಡದು ಒಂದು ನಾನೇ ಪೂರ್ವಾಗ್ರಹ ದೂಷಣ ಇವರನ್ನು ಅಪರಾಧಿಗಳು ಅಂತ ಹೇಳಿದರೆ ಇನ್ನೊಂದು ಅಪರಾಧವಾಗ್ತದೆ. ಮಾತ್ರ ಯಜ್ಞಭೂಮಿಯಲ್ಲಿ ಶಾಸ್ತ್ರಾಪಚಾರವಾಗ್ತದೆ. ಏನ್ ಸಂಧನದ್ದಾದ ಧೀಶಕ್ತಿಯನ್ನು ಅಥವಾ ಆತ್ಮಶಕ್ತಿಯನ್ನು ಅಥವಾ ಶ್ರದ್ಧಾಬಲವನ್ನು ಪರೀಕ್ಷಿಸುವುದಕ್ಕೆಂದು
ಈ ಬಂದಂತಹ ಇಂದ್ರ ಯಾಕೆ ಬರ್ತಾರೆ? ಇಂದ್ರ ಅಲ್ಲ, ಇವರು ಯಾರು ಅಲ್ಲ, ಮತ್ತೆ ಯಾರು? ನನ್ನ ಜೀವರೇ, ಅದರಲ್ಲಿ ಅನುಮಾನವಿಲ್ಲ. ಆ ಯಜ್ಞೋಪವೀತವನ್ನೇ ಹತ್ತಿರದಿಂದ ನಾನು ನೋಡಿದ್ದೀಗ. ಸ್ವಲ್ಪ ಕಪ್ಪಾಗಿ ಕಂಡಿತ್ತು ಆವಾಗಲೇ. ದೂರದಿಂದ ನಡೆದು ಬಂದಂತಹ ಬ್ರಾಹ್ಮಣರ ಮೈಯ ಬೆವರು ತಾಗಿ ಸ್ವಲ್ಪ ವಿವರಣವಾಗಿ ಅದೋ ಅಂತ ಯೋಚಿಸಿದೆ. ಈಗ ನೋಡಿದ್ರೆ ಹಾಗಲ್ಲ. ಈ ದ್ವಿಜತ್ವ 3 ವರ್ಣದವರಿಗೆ ಶಾಸ್ತ್ರದಲ್ಲಿ ಹೇಳಲ್ಪಟ್ಟದೆ. ಅದರಲ್ಲಿ ವಿಪ್ರರಿಗಾದ್ರೆ ಹತ್ತಿಯ ಜನಿವಾರ, ಕ್ಷತ್ರಿಯರಿಗೆ ಸಣಬಿನದು, ವೈಶ್ಯರಿಗೆ ಉಣ್ಣೆಯ ದಾರ ಅಂತ ಹೇಳಲ್ಪಟ್ಟது. ಇದು ಸಣಬಿನದ್ದೇ ಯಜ್ಞೋಪವೀತ ಹೊರತು ಮೈಯ ಕೊಳಕು ತಾಗಿ ಹತ್ಯೆ ಜನಿವಾರ ಮಣ್ಣಿನ ಬಣ್ಣಕ್ಕೆ ತಿರುಗಿದ್ದಲ್ಲ. ಕ್ಷತ್ರಿಯರೇ ಕ್ಷತ್ರಿಯರು. ಹೌದು. ಭುಜಗಳನ್ನು ನಾನು ನೋಡಿದೆ ದೂರದಿಂದ. ಶಿವದೇವರ ವಾಹನವಾದ ನಂದಿಯ ಭುಜ ಉಬ್ಬಿದ ಹಾಗೆ ಕರಡಿಯ ಮನೆಯಲ್ಲಿ ಚೆನ್ನಾಗಿ ಅಂಗ ಸಾಧನೆ ಮಾಡಿದವರಿಗೆ ಮಾತ್ರ ಈ ಮಾಂಸ ಖಂಡಗಳು ಹೀಗೆ ಕುಣಿದಾವಷ್ಟೆ. ಅದಲ್ಲ ಮಂಡಿಯೂರಿ ಕುರಿ ಸಾಧನೆಗೆ ಶರಸಂಧಾನ ಮಾಡಿದಂತಹ ಕುರುಹು. ಒಂದೇ ಮಂಡಿಯಲ್ಲಿ ಚರ್ಮದ ದಿಟ್ಟು, ಅದು ಮಾತ್ರವಲ್ಲ ಬಲಗೈಯ ಬೆರಳುಗಳ ಎಡೆಯಲ್ಲಿ ಚರ್ಮದ ದಿಟ್ಟು. ಆದರೆ ಇವರು ಅಸ್ತ್ರವಿದ್ಯಾ ನಿಪುಣರೂ ಹೌದು, ನನಗೆ ಶತ್ರುಗಳೂ ಹೌದು, ನನ್ನ ಜಾತಿಯವರಾದಂತಹ ಕ್ಷತ್ರಿಯರು ಹೌದು. ಎಲ ಕ್ಷತ್ರಿಯರಲ್ಲಿ ಯಾರಯ್ಯ ಅಂತವ? ಆದಂತಿಪುರದಾರು ಆತ ಜನ ಮಾನವರು ಕಾದನೈಕಗನನ್ನ ಕಾಣೆ ಬಿಕ್ಕವರ ಯಾತ ಬರಳಿರುವ ದುರ್ಗಾನನ ಹೇಡಿಗಳು ಮಾಧವನಂತಿರಲಿ ಮಾತನಾಡಿದುವೆ ಯಾರಿವರು? ಈ ಭಾರತ ವರ್ಷದಲ್ಲಿದ್ದ ಕ್ಷತ್ರಿಯ ವಂಶಜರು ಯಾರ್ಯಾರು ದುರ್ಬಲರೋ ಅವರೆಲ್ಲ ನನ್ನ ಹೆಸರು ಕೇಳಿಯೇ ನನಗೆ ಒತ್ತೆ ಸರಿಯಾಗಿ ಅವರ ಸಂಬಂಧಿಕರನ್ನು ಒಪ್ಪಿಸಿ ಆಗಿದೆ. ಈ ಮೊದಲೇ ಅವರ ಪ್ರಾಣ ನನ್ನ ಕೈಯಲ್ಲಿದೆ. ನಾನು ಬಿಟ್ಟರುಂಟು. ಪ್ರಬಲರು ಕೆಲವರು ಹೌದು, ಶಿಶುಪಾಲ, ದಂತವಕ್ರ, ಭಗದತ್ತ ಇವರೇ ಮುಂತಾದವರು. ಅವರೆಲ್ಲ ನನ್ನ ಕೂಟಕ್ಕೆ ಸೇರಿದವರು. ಒಂದೊಂದು ದೇಶದ ಅಧಿಪತಿಗಳಾದರೂ ಕೂಡ ಜಗದೀಶನಾದ ಶಿಶುಪಾಲನನ್ನೇ ನನ್ನ ಸರ್ವಸೇನಾಧ್ಯಕ್ಷ ಅಂತ ನಾನು ಸಾರಿ ಆಗಿ ಹೋಗಿದ್ದೆ. ಮಿಕ್ಕವರಿಗೂ ಒಂದೊಂದು ಗೌರವದ ಸ್ಥಾನವನ್ನು ಕೊಟ್ಟಿದ್ದೇನೆ. ಇನ್ಯಾರು ಕ್ಷತ್ರಿಯರು ನನ್ನ ಗುಂಪಿಗೆ ಸೇರದೇ ಇದ್ದವರು? ಚಕ್ರವರ್ತಿ ಮನೆತನದವರು ಅಂತ ಹೇಳಿಕೊಡ್ತಾರೆ. ಚಂದ್ರವಂಶದ ರಘುವರರು ಹಸ್ತಿನಾವತಿಯಲ್ಲಿದ್ದವರು. ಆದರೆ ಅವರಿಗೆ ಈ ವಿರೋಧಿ ದಮನ ಅಥವಾ ಹೊಸ ರಾಜ್ಯ ಕಟ್ಟೋಣ ಇದಕ್ಕೆಲ್ಲ ವ್ಯವಧಾನವಾದರೂ ಎಲ್ಲಿ? ದೊಡ್ಡ ಗೊಂದಲ ಎದ್ದದೆ ದ್ರೌಪದಿ ಸ್ವಯಂವರದ ನಂತರ. ರಾಜ್ಯ ಯಾರದು, ಯಾರು ಆಳ್ಬೇಕು, ಯಾರು ಆಳಬಾರದು? ಈ ಗೊಂದಲದಲ್ಲಿ ಸಿಕ್ಕಿಬಿದ್ದ ಹಸ್ತಿನಾವತಿಯವರು ಈ ಕಡೆಗೆಲ್ಲ ಬಂದಾರು ಅಂತ ನಿರೀಕ್ಷಿಸುವುದೇ ಒಬ್ಬ ಮುತ್ಸದ್ದಿಗೆ ಯೋಗ್ಯವಾದದ್ದಲ್ಲ. ಇನ್ನು ಕೌರವಾದಿಗಳೇ ಪ್ರತ್ಯೇಕ ಬಂದಾರು ಅಂತ ಎಣಿಸಿದರೆ ಇಲ್ಲ, ಅವರಲ್ಲಿ ಗುಪ್ತವಾಗಿ ಒಂದು ಮೈತ್ರಿ ಸಂಧಾನ ಆಗಿ ಹೋಗಿದೆ. ನನಗೂ ಅವರ ಕಷ್ಟಕ್ಕೆ ನಾನಿದ್ದೇನೆ ಅಂತ ಹೇಳಿದ್ದೇನೆ. ಇನ್ನು ಯಾರೂ ಇಲ್ಲ. ಯಾರೂ ಇಲ್ಲದಿದ್ರೆ ಈಗ ಬಂದವರು ಯಾರು? ಇವರಂತೂ ಹೌದು. ಹಸ್ತಿನಾವತಿಯವರ ಅಲ್ಲದಿದ್ರೆ ಪಾಂಡವರ ಸುದ್ದಿ ಬಿಡೋಣ. ಅವರದ್ದನ್ನೇ ಅವರಿಗೆ ವಶಪಡಿಸಿಕೊಳ್ಳುವುದಕ್ಕೆ ಮೀನಾಮೇಷ ಎಣಿಕೆ ಮಾಡುತ್ತಿರುವ ದುರ್ಧರ ಪ್ರಸಂಗ ಬಂದದ್ದು. ಎಲ್ಲೋ ಖಾಂಡವ ಪ್ರಸ್ಥದಲ್ಲಿದ್ದಾರೆ ಅಂತ ಕೇಳಿದ್ದೇನೆ. ಅದು ಕಾಡೋ ನಾಡೋ ಇನ್ನೂ ತಿಳಿದಾಗಬೇಕಷ್ಟೆ. ಹಾಗೊಂದು ಉಂಟೀಗ. ಒಂದು 5-6 ವರ್ಗದವರು ಒಕ್ಕೂಟಕ್ಕೆ ಬಂದು ಒಂದು ಗುಂಪು ನಿರ್ಣಯ ಮಾಡಿಕೊಂಡಿದ್ದಾರೆ. ಯಾದವರದ್ದು
ಹೌದು, ಅವನೇ, ಸಂದೇಹ ಇಲ್ಲ. ಆ ಮುಖ ನೋಡಿದ್ರೆ ಗೊತ್ತಾಗ್ತದೆ ನನಗೆ. ಅವನ ಕಣ್ಣು ಒಂದು ನಿಮಿಷಕ್ಕೆ 16,108. ಏನೂ ಮಾಡ್ಯಾನು, ಏನೂ ಮಾಡ್ಯಾನು, ಏನೇನೂ ಮಾಡ್ಯಾನು, ಏನಕ್ಕೇನೂ ಮಾಡ್ಯಾನು. ಅವನೇ, ಸಂದೇಹ ಏನೂ ಇಲ್ಲ. ಯಾವಾಗ ಸಂದೇಹ ನಿವೃತ್ತಿ ಆಯ್ತೋ ಇನ್ನು ಪ್ರತ್ಯಕ್ಷ ಅನುಭವಕ್ಕೆ ಬರುತ್ತಾನೆ. ವಿಚಾರಿಸೋಣ, ವಿಚಾರಿಸೋಣ. ರಾತ್ರಿಯೊಳೇನು ಕಾರ್ಯ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಬ್ರಾಹ್ಮಣರೇ ಆದರೂ ಈ ಪ್ರದೇಶವನ್ನು ಪ್ರವೇಶಿಸಬೇಕಾಗಿದ್ರೆ ಮಾರ್ಗದರ್ಶನ ಮಾಡುವವರು ಬೇರೆ ಬೇಕಾಗ್ತದೆ. ಹೇಳಿ ಕೇಳಿ ಮಧ್ಯರಾತ್ರಿ, ಹೌದಲ್ಲ, ನಾಳೆ ಅಮಾವಾಸ್ಯೆ. ಈ ಮಧ್ಯರಾತ್ರಿಯ ಹೊತ್ತಿಗೆ ಎಲ್ಲಿಂದಲೋ ಬಿಟ್ಟ ಬಾಣ ಗುರಿ ಮುಟ್ಟುವಂತೆ ಹೊರಟ ನೀವು ಇಲ್ಲಿಗೆ ಬಂದಿದ್ದೀರಿ. ಅದು ಅಪರರಾತ್ರಿಯಲ್ಲಿ ಅಪರದ್ವಾರದಲ್ಲಿ ಬಂದಿದ್ದೀರಿ. ಯಾರೋ ಹೇಳಿದ ಸುದ್ದಿಯನ್ನಾಧರಿಸಿ ಈಗ ನಾನು ಹೇಳ್ತಾ ಇರೋದು. ಎಡಗಾಲನ್ನೇ ಮುಂದಿಟ್ಟುಕೊಂಡು 3 ಪ್ರವೇಶಿಸಿದ್ದೀರಂತೆ. ಯಾವುದೇ ಶುಭ ಕಾರ್ಯಕ್ಕೆ ಒಂದು ಮನೆಯಿಂದ 3 ಮಂದಿ ಒಟ್ಟಿಗೆ ಹೊರಡೋದಿಲ್ಲ. ಯಾವ ಗೃಹ ಪ್ರವೇಶ ಮಾಡ್ತಾರೋ 3 ಮಂದಿ ಅದರ ನಾಶವನ್ನು ಬಯಸ್ತಾರೆ ಅಂತ ತಿಳಿದವರು ಹೇಳ್ತಾರೆ. ನೀವು ತಿಳಿದು ಬುದ್ಧಿಪೂರ್ವಕ ಹೀಗೆ ಮಾಡಿದರೋ ಅಲ್ಲ ಪ್ರಮಾದವು ಏನೇ ಆಗಲಿ, ನಿಮ್ಮ ಕುರಿತಾಗಿ ನನಗೆ ಸಂದೇಹ ಬಂದಿದೆ. ಇಲ್ಲಿ ಕೇವಲ ಯಜ್ಞದೀಕ್ಷಿತನಾಗಿ ಕುಳಿತಂತಹ ಒಬ್ಬ ಯಜಮಾನ ಪ್ರಶ್ನಿಸ್ತಾನೆ ಅಂತ ತಿಳ್ಕೊಳ್ಳಕೂಡದು. ಈ ನಾಡಿನ ಪ್ರಭುವಾಗಿ ಸಿಂಹಾಸನದಿಂದ ಈ ರೀತಿ ವಿಚಾರಣೆಗೆ ಗುರಿಪಡಿಸಿದ್ದಾನೆ ಅಂತ ತಿಳ್ಕೊಳ್ಳತಕ್ಕದ್ದು. ಸತ್ಯ ಹೇಳಿ ನಿಮ್ಮ ನಿರಪರಾಧಿತ್ವವನ್ನು ನಮ್ಮ ಅವಗಾಹನೆಗೆ ತನ್ನಿರಿ. ಆವಾಗ ಮುಂದೇನು ಮಾಡಬೇಕು ಆಲೋಚಿಸಲಾಗ್ತದೆ. ಅಯ್ಯ ಮಗಧ ಭೂಪಾಲ, ಜರಾಸಂಧ, ಬ್ರಾಹ್ಮಣರಲ್ಲಿ ನಿನಗಿರುವ ಗೌರವ, ನಾವು ಬಂದಾಗ ನಮ್ಮನ್ನು ಉಪಚರಿಸಿದ ಕ್ರಮ, ಅಷ್ಟು ಮಾತ್ರವಲ್ಲ, ಬ್ರಾಹ್ಮಣರು ಅಂತ ತಿಳಿದೊಡದೆ ಕೇಳಿ ಕೇಳಿ ಬೇಕಾದ್ದು ಕೊಡ್ತಾರೆ ಅಂತ ಒಂದು ಆಡಿದ ಮಾತು, ಇದೆಲ್ಲದರಿಂದ ನೀನು ಕೇಳಿದ್ದಕ್ಕೆ ಸರಿಯಾಗಿ ಯಥಾರ್ಥವಾಗಿ ಸತ್ಯವನ್ನೇ ಹೇಳಬೇಕು ಅಂತ ನನ್ನ ಮನಸ್ಸು ಉಂಟು. ಆದ್ರೆ ಏನು ಮಾಡೋಣ? ಏನು ಶಾಸ್ತ್ರ ಬಿಡುವುದಿಲ್ವಲ್ಲ. ಓಹೋ, ಶತ್ರುಗಳಿಗೆ ನಮ್ಮ ನಿಜದ ಸತ್ಯ ಭಜನ ಮಾರ್ಗಗಳನ್ನು
ಮಗಧ ಭೂಪಾಲ, ಏನು? ಪ್ರಚಂಡ ಬುದ್ಧಿಶಾಲಿಯಾದ ನೀನು ತರ್ಕಿಸಿದ್ದೀಯಲ್ಲ. ಹ ಅಪರ ರಾತ್ರಿ, ಹ ಅಪರ ದ್ವಾರ, ಹ ಅಪಸವ್ಯದ ಪಾದ, ಹ ಇಷ್ಟೆಲ್ಲ ಪ್ರತ್ಯಕ್ಷವಾಗಿ ಕಾಣುವ ಹಾಗೆ ನೀವು ಬಂದಿದ್ದೀರಿ. ಹ್ಮ್ ಹೌದದು, ಅದಷ್ಟೂ ಸತ್ಯವೇ. ಯಾಕೆ ಬಂದದ್ದು? ಹಾಗಿದ್ದವರಾದ್ದರಿಂದ ನಾವು ಹಾಗಾಗಿ ಬಂದಿದ್ದೇವೆ. ಇನ್ನು ನಮ್ಮ ಯಥಾರ್ಥವಾದಂತಹ ದೇಶವಾಗಲಿ, ಕುಲವಾಗಲಿ, ಹೆಸರಾಗಲಿ ತಿಳಿಸೋಣ ಅಂತಂದ್ರೆ ರಾಜನೀತಿಯ ಒಂದು ನಿಯಮ ಹೀಗೆ ಉಪದೇಶ ಮಾಡುತ್ತದೆ. ಶತ್ರುಗಳಾದವರ ಮುಂದೆ ತಮ್ಮ ಯಥಾರ್ಥವನ್ನು ಪ್ರಕಟ ಮಾಡಿದಾಗ ಏನಾದರೂ ವಿಪತ್ತು ಬರುವುದೋ ಅಥವಾ ಕಾರ್ಯಕ್ಕೆ ವಿಘ್ನ ಬರುವ ಸಂದರ್ಭವೋ ಇದ್ರೆ ಅಂತಹ ಸಂದರ್ಭದಲ್ಲಿ ಸತ್ಯವನ್ನೇ ಹೇಳದಿದ್ರೂ ಅದು ದೋಷವಲ್ಲ. ಸತ್ಯ ಹೇಳಬಾರದು ಅಂತಲೇ ನೀತಿ ನಮಗೆ ಉಪದೇಶ ಮಾಡುತ್ತದೆ. ಆದ್ದರಿಂದ ನಿನ್ನ ಶತ್ರುಸ್ಥಾನದಲ್ಲಿರುವ ನಾವು, ಶತ್ರುಗಳಾದ ನಾವು, ಹೀಗೆ ವೇಷಾಂತರದಿಂದ, ಅಕಾಲದಲ್ಲಿ, ಅಕ್ರಮದಿಂದ ನಿನ್ನ ಈ ಯಜ್ಞಭೂಮಿಯನ್ನು ಪ್ರವೇಶ ಮಾಡಿದ್ದೇವೆ. ಶತ್ರುಗಳೆಂಬುದು ಸ್ಪಷ್ಟ. ಯಾರು ಅಂತ ನೀನೇ ಊಹಿಸುಕ. ಶತ್ರುಗಳು ಅಂತ ನಾನೇ ತರ್ಕಿಸಿದ್ದೇನೆ. ಹೌದೋ ಅಲ್ವೋ ಸತ್ಯ ಹೇಳಿ ಅಂತ ನಾನು ಹೇಳಿದ್ದೆ. ಅಷ್ಟು ನಾನು ಹೇಳಿದ್ದೇನೆ. ಈಗ ಸತ್ಯವನ್ನೇ ಹೇಳಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ. ಶತ್ರುಗಳು ಅಯ್ಯ, ಈ ಶತ್ರು ಮಿತ್ರ ಉದಾಸೀನ ಈ ರೀತಿಯಾದದ್ದು ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಆಗಂತುಕವೇ ಹೊರತು ಸ್ಥಾಯಿ ಏನೂ ಅಲ್ವಲ್ಲ. ಸರ್ವಥಾ ಅಲ್ಲ. ಕಾರಣ ಇಲ್ಲದೆ ಶತ್ರು ಮಿತ್ರ ಉದಾಸೀನ ಎಂಬ 3 ವರ್ಗ ಸೃಷ್ಟಿ ಆಗೋದಿಲ್ಲ. ಏನಾಗೋದಿಲ್ಲ, ಕಾರಣ ಬೇಕು. ವೈರಿಗಳೇ ನಾವು ನಿಮಗೆ ವೈರತ್ವಕ್ಕೆ ಕಾರಣ ಏನು ದೂರಿ, ವೈರತ್ವಕ್ಕೆ ಕಾರಣ ಏನು ದೂರಿ, ಏನು ದೂರಿ. ತೋರುದಲಿದೆ ಕಪಟಾಕೃತಿ, ತೋರುದಲಿದೆ ಕಪಟಾಕೃತಿ, ನಿಮ್ಮ ವಿಗಾರವ ನೋಡಲಿಕ್ಕೆ ವೈರಿಗಳೇ ನಾವು. ಕ್ಷತ್ರಿಯರು ವಿರೋಧಿಗಳಾಗಿದ್ರೆ ಸರಿಯಪ್ಪ, ರಾಜನೀತಿ ಪ್ರಕಾರ ಕೆಲವೊಮ್ಮೆ ಛದ್ಮವೇಷವನ್ನು ಧರಿಸಬೇಕಾಗ್ತದೆ. ಈ ಕಪಟಾಕೃತಿಯಿಂದ ವ್ಯವಹಾರವನ್ನು ಕೂಡ ಕೆಲವು ಸಲ ಕಪಟದಿಂದಲೇ ಪ್ರಕಟಪಡಿಸಬೇಕಾಗ್ತದೆ. ಅಷ್ಟನ್ನು ನಾನು ತಿಳ್ಕೊಂಡಿದ್ದೆ. ಆದ್ರೆ ಒಂದು ಏನು, ನಾವು ಶತ್ರುಗಳು ಅಂತ ನೀವು ಹೇಳ್ತೀರಿ. ಆದ್ರೆ ಶತ್ರುಗಳಾದ್ರೆ ಇಷ್ಟೇ ಸಾಲದು. ಯಾಕೆ ಅಂತಂದ್ರೆ ನಿಮ್ಮ ಕೈಯಲ್ಲಿ ಆಯುಧಗಳಿಲ್ಲ, ಮೈಯಲ್ಲಿ ರಕ್ಷಣೆಗೆ ಕವಚಾದಿಗಳಿಲ್ಲ. ಬರೇ ಸ್ನಾತಕ ಬ್ರಾಹ್ಮಣರ ವೇಷವನ್ನು ಧರಿಸಿಕೊಂಡು ಶತ್ರುವಾದಂತಹ ಜರಾಸಂಧನ ಮುಂದೆ ಈಗ ಪ್ರತ್ಯಕ್ಷರಾಗಿದ್ದೀರಿ. ಇದೊಂಥರದ ವಿಪರ್ಯಾಸ, ಇದೊಂಥರದ ವಿಪರೀತ. ಯಾಕೆ? ಶತ್ರು ದಮನಕ್ಕೆ ಕೇವಲ ಮನಸ್ಸಿನ ಸ್ಥೈರ್ಯ ಮಾತ್ರ ಸಾಕಾಗೋದಿಲ್ಲ. ಆದ್ದರಿಂದ ಈಗ ನಾನೀಗ ನಿಮ್ಮಲ್ಲಿ ಇನ್ನೂ ಸಂದೇಹ ತಾಳಿ ಕೇಳೋದು, ಏನು? ಶತ್ರುತ್ವ ನಿಮಗೆ ಹೌದು, ನನ್ನಲ್ಲಿ ಏನು ಕಾರಣ? ಏನು ಕಾರಣ? ಕ್ರೂರವಾದ ಕೃತ್ಯದಿಂದ ಅಯ್ಯ, ಏನು ಬಹಳ ಸಂತೋಷವಾಯ್ತು ನನಗೆ. ಮಾತು ಅಂದ್ರೆ ಇದು. ಯಾವಾಗಲೂ ಆಡಿದ ಮಾತು
ಉಚ್ಚರಿಸಿದ ಶಬ್ದಗಳು ಅಂತ ಇದೆಯಲ್ಲ, ಹ, ಕೇವಲ ವಾಚ್ಯಾರ್ಥವಲ್ಲ, ಅದಕ್ಕೆ ಹ, ಧ್ವನಿಯಿಂದ ವಿಶಿಷ್ಟಾರ್ಥ ದ್ಯೋತನ ಆಗ್ಬೇಕು. ಹ, ಆವಾಗ ಅದಕ್ಕೆ ಮಾತು ಅಂತ ಹೆಸರು. ಹ. ಈಗ ನೀನಾಡಿದ ಮಾತು ಇದೆಯಲ್ಲ, ಹ. ಏನ ಅರ್ಥಗರ್ಭಿತ. ಶತ್ರುಗಳು ನಾವು ಅಂತ ಹೇಳುವಾಗ ಶತ್ರುತ್ವ ಅಕಾರಣವಾಗಿ ಬರುವುದಿಲ್ಲ. ಹ. ಹೌದು, ಸಕಾರಣವಾಗಿಯೇ ಬಂದ ಶತ್ರುತ್ವ ಕಾರಣ ನಿರ್ಯಾಸವಾದರೆ ಶತ್ರುತ್ವ ಹೋದಿತಲ್ಲ, ಹೋಗ್ತದೆ. ಹೋಗ್ಬೇಕು. ಹ. ಅದನ್ನ ನಾನು ಮೆಚ್ಚಿದ್ದು. ಈಗ ಶತ್ರುತ್ವಕ್ಕೆ ಕಾರಣ, ಹ್ಮ್. ನೀನು ಈ ಮಗಧ ದೇಶದ ಮಹಾರಾಜ, ಹೌದು. ಕ್ಷತ್ರಿಯ. ಹ್ಮ್. ಯಾವ ಉದ್ದೇಶದಿಂದಲೋ ನಿನ್ನ ಶಕ್ತಿ ಸಾಮರ್ಥ್ಯ ಪರಾಕ್ರಮವನ್ನೇ ಮುಂದಿಟ್ಟುಕೊಂಡು ಹ್ಮ್. ಬೇರೆ ಯಾವ ವಿವೇಚನೆಯನ್ನೂ ಮಾಡದೆ ಹ. ದುರ್ಬಲರಾದ ಕ್ಷತ್ರಿಯರು ನಾಡಿನಲ್ಲಿ ಎಷ್ಟು ಮಂದಿ ಇದ್ದಾರೋ, ಹ. ನಿನ್ನ ಕೈಗೆ ಎಟಕುವಂಥವರು ಸಿಕ್ಕುವವರು, ಹ. ಅವರನ್ನೆಲ್ಲ ಬಲಾತ್ಕಾರವಾಗಿ ಸೋಲಿಸಿ ಹ. ಕೈಕಾಲು ಕಟ್ಟಿ ಹ. ಆ ಕ್ಷತ್ರಿಯ ರಾಜಕುಮಾರನ ತಂದು ಕಾರಾಗೃಹದಲ್ಲಿ ಇಟ್ಟಿದ್ದಿ. ಇಟ್ಟಿದ್ದೇನೆ. ಇದು ಸತ್ಯ. ಓಹೋ. ಹಾಗೆ ಇಟ್ಟ ನೀನು ಒಂದೋ ಕ್ಷತ್ರಿಯರನ್ನೆಲ್ಲ ಸ್ವಾಧೀನ ಮಾಡಿ ಇಡೀ ಭರತಖಂಡದ ಚಕ್ರವರ್ತಿಯ ಸಿಂಹಾಸನವನ್ನೇರುವ ಉದ್ದೇಶ ಇದ್ರೂ ಇರಬಹುದು, ಅಥವಾ ಹ. ನಾನು ದೂರದಿಂದ ಕೇಳಿದ ವಾರ್ತೆಯಂತೆ ಹ. ಈ ಕ್ಷತ್ರಿಯ ಕುಮಾರರನ್ನೇ ತಲೆ ಕತ್ತರಿಸಿ ಹ. ಆಭಿಚಾರಿಕ ಪ್ರಯೋಗದಲ್ಲಿ ಉಪದಿಷ್ಟವಾದಂತೆ ಹ. ಒಂದು ನರಮೇಧವನ್ನು ಮಾಡುವ ಸಂಕಲ್ಪವೂ ಇದೆ ಅಂತ ಕೇಳಿದ್ದೇನೆ. ಹ. ಅದಕ್ಕಾಗಿಯೇ ಇವರನ್ನು ತಂದಿಟ್ಟದ್ದು ಅಂತ ಆದರೆ ಹ. ತರುವುದಕ್ಕೆ ಸಾಧ್ಯವಾದ್ದು ಹೇಗೆ? ಕ್ಷತ್ರಿಯನಾದ ನಿನ್ನ ಶಕ್ತಿಯ ಮುಂದೆ ಅವರ ಶಕ್ತಿ ಸಾಕಾಗಲಿಲ್ಲ, ಸಾಕಾಗ್ಲಿಲ್ಲ. ಸೋತ್ರು. ಹೌದು. ಈಗ ಬಂದ ನಾನಿದ್ದೇನಲ್ಲ ಶತ್ರು ಅಂತ ಹೇಳುವವನು, ಹೌದು. ಈ ರಾಜಕುಮಾರರನ್ನು ಬಂಧನದಲ್ಲಿ ಇಟ್ಟದ್ದರಿಂದ ಶತ್ರುತ್ವ ಉಂಟಾಯಿತು. ಹ. ಆ ಶತ್ರುತ್ವ ನಿರಸನವಾಗಬೇಕಾದ್ರೆ ಹ. ಬಂಧನದಿಂದ ಬಿಡುಗಡೆ ಆಗಬೇಕು. ಹ. ಈಗ ನಿನ್ನಲ್ಲಿ ಹ. ನಿನ್ನದೇ ನೀತಿಯಂತೆ ಹ. ಬಲವಿದ್ದವನು ದುರ್ಬಲರನ್ನು ಸ್ವಾಧೀನ ಮಾಡಬಹುದು. ಹ್ಮ್. ಈ ತತ್ವವನ್ನೇ ಹೊಂದಿಕೊಂಡು ಹ. ಬಲಶಾಲಿಯಾಗಿಯೇ ನಾನು ಬಂದಿದ್ದೇನೆ. ಹ. ಆ ಕಾರಾಗೃಹದ ಬಂಧನದಲ್ಲಿಟ್ಟ ಕ್ಷತ್ರಿಯ ಕುಮಾರನನ್ನು ಹ. ಸೆರೆ ಬಿಡು, ಶತ್ರುತ್ವ ಹೋಗ್ತದೆ, ಬಿಡು ಅಂತ ಹೇಳಲಿಕ್ಕೆ ನಾನು ಬಂದವನು. ಆದೀತು. ಅದಕ್ಕಲ್ಲ, ಹ, ನನಗಿಂತ ಪ್ರಬಲನು ನೀನಾದ್ರೆ ಹ. ಆ ಸ್ಥಾನದಲ್ಲೇ ಇದ್ದುಕೊಂಡು ಹ. ಆಜ್ಞೆ ಮಾಡಬಹುದು. ಹ. ಬಿಡು. ಹ. ಈ ವೇಷವನ್ನು ಧರಿಸಿದ್ದೀರಿ ಹ. ಮೂವರು. ಹ. ಅದು ಕೂಡ ಹೇಗೆ? ಕೇಳಿದ್ದನ್ನು ಪಡೆಯುವ ಸ್ನಾತಕ ವ್ರತದ ಹ. ಸ್ವರೂಪ. ಹ. ಈ ವೇಷಧಾರಣೆ ಮಾಡಿದ ಮೇಲೆ ಹ. ಮೊದಲಿಗೆ ನನ್ನಿಂದ ವಾಗ್ದಾನವನ್ನು ಪಡೆದು ಹ. ನನ್ನ ಮಾತಿನ ಹಿಡಿತದಿಂದ ಹ. ಹೇಳಿದ ಮಾತು ಉಂಟೋ ಇಲ್ವೋ? ಹ. ಬಿಡು ಹ್ಮ್. ಅಂತ ಹೇಳುವ ಕುಯುಕ್ತಿಯೋ ಹ. ಕಾರಸ್ಥಾನವೋ ಹ. ಈ ನಿಮ್ಮ ಈ ವೇಷಧಾರಣೆಯಲ್ಲಿ ಇಲ್ಲ ಹ. ಅಂತ ನಾನು ತಿಳಿಯುವುದಾದ್ರೂ ಹೇಗೆ? ಹ. ಉಂಟು ಅಂತ ನಾನು ತರ್ಕಿಸಿದ್ರೆ, ಹ. ಅಂತಹ ಹಳ್ಳೆ ದೇವರಾದ್ರೆ ಹ. ಈಗ ನನ್ನ ಮುಂದೆ ನಿಂತು ಸೆರೆ ಬಿಡು ಹ. ಅಂತ ಹೇಳೋದಾದ್ರೂ ಹೇಗೆ? ಹ. ಅಂತೂ ಈ ದ್ವಂದ್ವದಲ್ಲಿ ನಾನು ಸಿಕ್ಕಿದ್ದೇನೆ. ಹ. ಆದ ಕಾರಣ ನನಗೆ ವಿವರಣೆ ಬೇಕು. ವಿವರಬೇಕು. ಕ್ಷತ್ರಿಯ ಹೌದು ಅಂತ ಗೊತ್ತಾಯ್ತು, ಹ. ಶತ್ರುತ್ವದ ಕಾರಣವೂ ಗೊತ್ತಾಯ್ತು. ಹ. ಈಗ ಸೆರೆ ಹಿಡಿದು ತನ್ನಂತಹ ಅರಸು ಮಕ್ಕಳನ್ನು ಹ. ತಲೆ ಕಡಿದು ನರಮೇಧ ಮಾಡುತ್ತೇನೆ ಹ. ಎಂಬುದು ಸತ್ಯವೇ. ಹ. ಈ ಹೊತ್ತಲ್ಲ, ಹ. ನಾಳೆ ಒಂದು ದಿವಸ ಇದೆ ಅಮಾವಾಸ್ಯೆ. ಓಹೋ. ಅದು ಕಳೆದ ಮೇಲೆ ಆಲೋಚಿಸಬೇಕಾದದ್ದು. ಹ. ಇಡೀ ದೇಶವನ್ನೇ ನಾನಾಳಬೇಕು, ಸಮ್ರಾಟನಾಗಬೇಕು ಹ. ಎಂಬ ದಾಹವೂ ಕ್ಷತ್ರಿಯತ್ವಕ್ಕೆ ಭೂಷಣ ಅಂತಲೇ ತಿಳಿದವನ. ಉಂಟು ಅಲ್ಲ. ಉಂಟು. ಹ. 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 ಏನು ಮಾಡೋದು? ಹ. ಈ ಅಮಾವಾಸ್ಯೆ ಕಳೆದು ಆಮೇಲೆ ದಿಗ್ವಿಜಯಕ್ಕೆ ಹೊರಡಬೇಕು. ಹ. ಹೊರಡುವುದರ ಮುನ್ನ ಹ. ಈ ವಿಶೇಷವಾದಂತಹ ಶಕ್ತಿಯನ್ನು ಸಂಪಾದಿಸಬೇಕು ಅಂತ ಉಗ್ರ ಭೈರವೋಪಾಸನೆಯನ್ನು ಮಾಡಿ ಹ. ನರಮೇಧ ಮಾಡಬೇಕು ಅಂತ ನನ್ನ ಆಚಾರ್ಯ ಪ್ರೋಕ್ತವಾದಂತಹ ಸಿದ್ಧಾಂತವನ್ನು ಪ್ರಾಮಾಣಿಕವಾಗಿ ನಂಬಿ ಅದಕ್ಕೆ ಸಂಬಂಧಿಸಿದಂತಹ ಉಪಹೋಮ, ಹ್ಮ್. ಆಮೇಲೆ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ನಡೆಸುತ್ತಾ ನಾನು ಇಲ್ಲಿ ಇರೋದು. ಹ. ಇಂತಹ ಹೊತ್ತಿನಲ್ಲಿ ಹ. ನನ್ನ ರೀತಿ ಸರಿಯಾದದ್ದಲ್ಲ, ಹ. ಇದು ಉತ್ತಮ ಕ್ಷತ್ರಿಯನಿಗೆ ಹೇಳಿಸಿದ್ದಲ್ಲ ಹ. ಅಂತ ಯಾವನಾದ್ರೊಬ್ಬ ಶಾಸ್ತ್ರವೇತ್ತ ಬಂದು ಹ. ಆಕ್ಷೇಪಿಸಿದರೆ ಹ. ಒಂದು ಉತ್ತರಿಸಿ ಏನು, ಹ. ಅಥವಾ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧದಲ್ಲಿ ಎದುರಿಸಿ ಏನು. ಹ. ಆದ್ರೆ ನೀನು ಧರಿಸಿದ ವೇಷ, ಹ. ಹ. ಇದರ ಹಿನ್ನೆಲೆ ಹ. ಮತ್ತು ಈಗ ನೀನಾಡುತ್ತಿರುವ ಮಾತು ಕೇಳುವಾಗ ಹ್ಮ್. ನನಗೊಂದು ಸಂದೇಹ. ಈ- ಏನು ಮಾಡಿಯಾದರೂ ಹ. ಈ ಸೆರೆಯಲ್ಲಿದ್ದವರನ್ನು ಬಿಡಿಸಬೇಕಾಗಿದೆ. ಹ. ಇದು ನಿನ್ನ ಮೂಲ ಉದ್ದೇಶ ಅಂತಾದ್ರೆ ಅದಕ್ಕೆ ನೋಡಯ್ಯ, ಹ. ಇದೆಲ್ಲ ಬೇಡ, ಈ ನಾಟಕ, ಈ ಅಬ್ಬರ, ಈ ಭಾಷಣ. ಹ. ನೀನು ಒಂದು ಕೆಲಸ ಮಾಡಿದ್ರೆ, ಯಾವುದು ಯಾವುದು? ಕಾರಾಗೃಹದಲ್ಲಿ ಅವರಿದ್ದಾರೆ. ಹ. ಈಗಾಗಲೇ ಕೆಲವರನ್ನು ಯೂಪಸ್ತಂಭದಲ್ಲಿ ಬಂಧಿಸಿದ್ದೇನೆ. ಹ.
ನಾನು ಸೇವಕರನ್ನು ಕೊಡ್ತೇನೆ. ಹಾ. ನೀನು ಬೆಟ್ಟು ಮಾಡಿ ಪರಿಚಯ ಹೇಳಬೇಕು. ಓ ಇವನನ್ನು ಬಿಡಬೇಕು, ಓ ಈತನನ್ನು ಬಿಡಬೇಕು. ಯಾಕೆ ಗೊತ್ತಾ? ಯಾಕೆ? ನೀನೇನು ಯಾಕೆ? ಮರಿಗೆ ತಮ್ಮನು. ನೀನಾದ್ರೂ ಮರಿಗೆ ತಮ್ಮನ ಒಮ್ಮನ ಸೂನುವ ಮಾಧವನು. ಏನೆಂದೆನೆದರೆ ಬಿಡುಗಡೆ ಈ ಬರಿ ನೀನೇ ಅದ್ಭುತವು. ಇರಬಹುದು ನಿನಗೆ ಯಾರಾದರೂ ರಕ್ತ ಸಂಬಂಧಿಗಳು. ಹಾ. ಯಾಕಿರಬಾರದು? ಕ್ಷತ್ರಿಯರು ಅಂತಾದ ಮೇಲೆ ಹಾ. ಕ್ಷತ್ರಿಯರ ಉತ್ಪತ್ತಿ ಹೇಗಾಯ್ತು ಅಂತ ಕೇಳುವಾಗ ಒಂದೇ ಮೂಲದಿಂದ ಎಲ್ಲಾ ಕ್ಷತ್ರಿಯರು ವರ್ತಮಾನ ಕಾಲದಲ್ಲಿ ತುಂಬಿಕೊಂಡಿದ್ದಾರೆ ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ತಿಳಿದ ಹಾ. ಚಂದ್ರವಂಶ ಕವಲೊಡೆದು ಹಾ. ಒಂದು ಕಡೆಯಲ್ಲಿ ಆದವರು, ಇನ್ನೊಂದು ಕಡೆಯಲ್ಲಿ ನಮ್ಮ ಹಾಗಿದ್ದವರು, ಹಾ. ದೂರ ದೂರ ಇದ್ದವರು. ಹಾ. ನಾವೆಲ್ಲ ಚಂದ್ರವಂಶೀಯರೇ. ಹಾ. ಆದ್ರೆ ಈಗ ಕೆಲವಾರು ತಲೆಮಾಲಿನಿಂದ ನಾವು ಸಗೋತ್ರಜರು ಅಂತಲೂ ಕೂಡ ಹೇಳಿಕೊಳ್ತಾ ಇಲ್ಲ. ಹಾ. ಹೆಣ್ಣು ಕೊಟ್ಟು ತಂದದ್ದೆಲ್ಲ ಉಂಟು. ಹಾ. ಆದುದರಿಂದ ಕ್ಷತ್ರಿಯರಲ್ಲಿ ನಿನಗೂ ಬಹಳ ದೇಹ ಸಂಬಂಧಿಗಳು ಇರಬಹುದು. ಹಾ. ಹೇಳು. ಓ ಇಂಥವನು ನನ್ನ ತಮ್ಮ, ಹಾ. ಇವನು ಆ ತಮ್ಮನ ತಂದೆ, ಹಾ. ಈಚೆವನು ನನಗೆ ಹೆಣ್ಣು ಕೊಟ್ಟ ಮಾವ, ಹಾ. ಅಥವಾ ಮತ್ತೊಬ್ಬ ನನ್ನ ತಂದೆಯ ಸಂಬಂಧಿ. ಹಾ. ಹೀಗೆ ಈ ಸಂಬಂಧವನ್ನು ಹೇಳುತ್ತಾ ಹೋಗುವಾಗ ಹಾ. ನಿನ್ನವರು ಕೆಲವರಾದರೂ ಇಲ್ಲಿ ಇರಬಹುದು. ಹಾ. ಹೇಳಿದ್ದೇನಲ್ಲ, ಬೇಕಾದ್ದು ಕೇಳಿ ಕೊಡ್ತೇನೆ ಅಂತ. ಹಾ. ಯುದ್ಧ ಮಾಡಿ ಬಿಡಿಸುವುದಕ್ಕೆ ಸಾಮರ್ಥ್ಯ ಇಲ್ಲ, ಮತ್ತೇನು ಮಾಡುವುದು? ಅವರ ಮನೆ ಮಂದಿಯ ಕಣ್ಣೀರನ್ನಾದರೂ ಒರೆಸುವ ಒಬ್ಬ ಮಹಾಪುರುಷನಾಗಬೇಕು ಅಂತ ಬಯಸಿದ್ದಿ ಅಂತ ಆದ್ರೆ, ಹಾ. ಬಹಳ ಅಗ್ಗದಲ್ಲಿ ಜನನಾಯಕತ್ವ ನಿನಗೆ ಬರಬೇಕು ಅಂತ ನೀನು ಬಯಸುವುದಿದ್ರೆ ಓಹೋ, ನನ್ನಲ್ಲಿ ಹೇಳು. ಓ ಇಷ್ಟು ಮಂದಿ ನನ್ನ ಸಂಬಂಧಿಕರು, ಇವರು ಕೆಲವರು ನನ್ನ ತಾಯಿ ಕಡೆಯವರು, ಕೆಲವರು ತಂದೆ ಕಡೆಯವರು ಅಂತ ಹೇಳು. ಬಡವ ಆವಾಗ ಅವರನ್ನು ಬಿಡಬೇಕೋ ಬೇಡೋ ಅಂತ ನಾನು ಆಲೋಚಿಸಿಯನು. ಹಾ. ವ್ಯರ್ಥ ಆಲಾಪ ಬೇಡದೇ ಇದ್ದಲ್ಲಿ ಎಲ್ಲ ರಾಜಕೀಯ ಸಂಬಂಧವನ್ನು ಕಲ್ಪಿಸಿಕೊಂಡು ನಮ್ಮ ಆಡಳಿತದಲ್ಲಿ ತಲೆ ತುರುಕಿಸ್ಲಿಕ್ಕೆ ಬಂದು ಬಿಡು ಅಂತ ಆಜ್ಞೆ ಮಾಡ್ತೀಯಲ್ಲ. ಏಯ್, ಬಿಡಬೇಕಾದ್ರೆ ನನಗೆ ಭಯ ಬೇಕು. ಬಿಡು ಅಂತ ಬೇಡತಿ ಅಂತ ಆದ್ರೆ ನಿನ್ನ ವೇಷಕ್ಕೆ ತಕ್ಕಷ್ಟು ದಕ್ಷಿಣೆ ಅಂತ ಒಂದು 4 ಮಂದಿಯನ್ನು ಬಿಟ್ಟೇನು. ಬೇಡದೇ ಇದ್ದಲ್ಲಿ ಎಲ್ಲ ನಿನ್ನ ಬುದ್ಧಿವಂತಿಕೆಯನ್ನು ಪ್ರಯೋಗಿಸಿದಿ ಅಂತಾದ್ರೆ ಏನಾದೀತು ಗೊತ್ತೋ ಈಗ ಹೇಳೋದಿಲ್ಲ. ಆದ ಕಾರಣ ಏನು? ಸಂಬಂಧ ಇಲ್ಲದೆ ಇದ್ದಲ್ಲಿ ಎಲ್ಲ ಯಾಕೆ ಪ್ರವೇಶಿಸ್ತಿ ಹೇಳು. ಅಯ್ಯ, ನಿನಗೆ ಸಂಬಂಧ ಏನು ಅಂತ ತಿಳಿಸಬೇಕು ಅಲ್ವಾ? ಧರ್ಮಾದಿಗಣ ತಲಗಿ ಅಯ್ಯ, ಸಂಬಂಧವೇನು ಅಂತ ನೀನು ಪ್ರಶ್ನೆ ಮಾಡಿದೆ. ನಿನ್ನ ದೃಷ್ಟಿಯಲ್ಲಿ ಸಂಬಂಧ ಅಂದ್ರೆ ತಂದೆ ಮಗ, ಅಣ್ಣ ತಮ್ಮ, ಅಥವಾ ಭಾವ ಅಳಿಯ, ಈ ಸಂಬಂಧಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀನು ಕೇಳಿದ್ದಿ. ಇದು ಸಾಮಾನ್ಯರ ಬುದ್ಧಿವಂತಿಕೆಯಲ್ಲಿ ಬರುವಂತಹ ಸಂಬಂಧ. ಹೇಗೆ ಪ್ರಪಂಚದಲ್ಲಿ ಉಂಟು ನೋಡು. ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಂ. ಸಣ್ಣ ಮನಸ್ಸಿನವರಿಗೆ ಪ್ರಪಂಚದಲ್ಲಿ ಹಾಗೆ ತೋರುವುದು ಸರಿ. ಇವನು ನನ್ನವನು, ನನ್ನ ಸಂಬಂಧಿಗನು, ಇವನು ಬೇರೆ ಅಂತ. ಆದ್ರೆ ನಮ್ಮಂತಹ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ, ಇಡೀ ಭೂಮಂಡಲವೇ
ನಮ್ಮದು, ನಮ್ಮ ಕುಟುಂಬ. ಹ. ಅಲ್ಲಿ ಪರ ಬೇರೆ ಅಂತ ಇಲ್ವೇ ಇಲ್ಲ. ಹ. ಈ ಪ್ರಪಂಚದಲ್ಲಿ ಭೂಮಂಡಲದ ಮೇಲೆ ಹ. ಎಲ್ಲಿಯಾದರೂ ಅಧರ್ಮವೋ, ಅನ್ಯಾಯವೋ, ದುಷ್ಕೃತ್ಯವೋ ನಡೆಯುತ್ತದೆ, ಹ. ನಡೆಸುವವನೊಬ್ಬನಿದ್ದಾನೆ ಅಂತ ಗೊತ್ತಾದಾಗ ಹ. ಅದನ್ನು ಸಂಪೂರ್ಣ ದಮನಿಸಿ ಹ. ಪುನಃ ಧರ್ಮವನ್ನು, ಸತ್ಯವನ್ನು, ನ್ಯಾಯವನ್ನು ಸ್ಥಾಪಿಸುವುದು ಹ. ಕ್ಷತ್ರಿಯರಾದವರ ಜನ್ಮಸಿದ್ಧವಾದ ಕರ್ತವ್ಯ. ಓಹೋ. ಹಾಗಿರುವಾಗ ಕ್ಷತ್ರಿಯರೇ, ನಾವು ಮೊದಲು ಹೇಳಿದಂತೆ ಹ. ಕ್ಷತ್ರಿಯರಾದ ನಾವು ಅಂತಹ ಅಧರ್ಮ ನಡೆಯುವಲ್ಲಿಗೆ ಹೋಗಿ ಹ. ಅದನ್ನು ಸಂಪೂರ್ಣ ನಾಶ ಮಾಡುವ ಪಣದೊಟ್ಟವರು. ಹ. ಹೀಗಿರುವಾಗ ಇಲ್ಲಿ ಈ ನಿನ್ನ ರಾಜ್ಯದಲ್ಲಿ ಹ. ಇಂತಹ ಒಂದು ಕ್ರಮದಲ್ಲಿ ರಾಜಕುಮಾರರನ್ನು ಸೆರೆಯಲ್ಲಿಟ್ಟು ಕೊನೆಗೆ ಅವರದ್ದೇ ತಲೆ ಕಡಿದು, ಏನು ನಿನ್ನ ಗುರು ಉಪದೇಶ ಶಾಸ್ತ್ರವೋ, ಸವರ್ಣಿ ಸವರ್ಣೇನ ನಯಜೇತ ಅಂತ ಒಂದು ಶಾಸ್ತ್ರವಾಕ್ಯ ಉಂಟು. ಹ್ಮ್. ಯಾರೇ ಆಗಲಿ ನರಮೇಧವೇ ಸಾಮಾನ್ಯವಾಗಿ ನಿಷಿದ್ಧವಾದಂತಹ ಕರ್ಮ ಅದು. ಹ. ಅದರಲ್ಲಿಯೂ ಕೂಡ ತನ್ನ ವರ್ಣದವರನ್ನೇ ತಲೆ ಕತ್ತರಿಸಿಕೊಡುವುದುಂಟಲ್ಲ, ಅದು ಸಂಪೂರ್ಣ ನಿಷಿದ್ಧ. ಇಂತಹ ಒಂದು ಕರ್ಮವನ್ನು ಮಾಡುವಂತಹ ಉದ್ದೇಶವನ್ನಿಟ್ಟುಕೊಂಡ ನೀನು ಹ. ಇಲ್ಲಿ ಹೀಗೆ ಮಾಡ್ತೀಂತನ್ನುವಾಗ ಹ. ಕ್ಷತ್ರಿಯರಾಗಿಯೂ ಹೌದು, ಹ. ಅದಲ್ಲದೆ ಇಡೀ ಭೂಮಂಡಲದ ಹ. ಶಿಕ್ಷೆ, ರಕ್ಷೆ, ಹ. ಧರ್ಮದ ಉದ್ಧಾರ, ಹ. ಅಧರ್ಮದ ನಾಶ ಹ. ಮುಂತಾದ ಮಹತ್ ಕಾರ್ಯಗಳಲ್ಲಿ ಹ. ಪ್ರವೃತ್ತರಾದ ನಮ್ಮಂಥವರಿಗೆ ಹ. ಅದು ಕರ್ತವ್ಯ ಅಂತಾಗಿದೆ. ಹ. ಧರೆಯ ಧರ್ಮಾದಿಗಳನ್ನು ರಕ್ಷಿಸುವ ಹೊಣೆ ಹೊತ್ತ ನಾವು ಹ. ಅದನ್ನು ಸರಿಯಾಗಿ ನಿರ್ವಹಿಸುವುದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯವುಳ್ಳ ನಾವು ಹ. ನಿನ್ನ ಬಳಿಗೆ ಬಂದು ಹ. ಈ ಬ್ರಾಹ್ಮಣ ವೇಷ ಇದೆಯಲ್ಲ ನೀನು ಕೇಳಿದ್ದು, ಹೌದು. ಅದಿಷ್ಟಕ್ಕೆ ನಿನ್ನ ಬಾಯಿಂದ ಒಂದು ಕೊಡುತ್ತೇನೆ ಅಂತ ಮಾತು ಸಿಕ್ಕಬೇಕು. ಹ. ಯಾಕೆ ಸಿಕ್ಕಬೇಕಂದ್ರೆ ನಿನಗೆ ಗೊತ್ತು, ಈ ಆಭಿಚಾರಿಕ ಪ್ರಯೋಗಗಳಲ್ಲಿ, ವಿಶಿಷ್ಟವಾದ ಸಿದ್ಧಿಗಳಲ್ಲಿ ಅಥವಾ ಸಾಧನಗಳಲ್ಲಿ ಕೆಲವೊಂದು ರಹಸ್ಯಾತ್ಮಕವಾದ ವಿಷಯಗಳು ಇರ್ತವೆ. ಈಗ ನಿನ್ನಿಂದ ಮಾತು ನಾವು ಪಡೆದೆವು, ಆಮೇಲೆ ಬೇಕಾದ ಹಾಗೆ ನಿನ್ನಲ್ಲಿ ವ್ಯವಹರಿಸಬಹುದು. ಆದ್ದರಿಂದ ಮೊದಲು ಬ್ರಾಹ್ಮಣರಾಗಿ ಕೊಡು ಅಂತ ಕೇಳಿದ್ದು, ಕೊಡ್ತೇನೆ ಅಂತ ಮಾತು ಬಂತು. ಈಗ ಕ್ಷತ್ರಿಯರಾಗಿಯೇ ಕೇಳ್ತಾ ಇದ್ದೇವೆ, ಪ್ರಬಲರಾಗಿಯೇ ಕೇಳ್ತಾ ಇದ್ದೇವೆ. ಯಾರ್ಯಾರನ್ನು ನೀನು ಬಂಧನದಲ್ಲಿ ಹಾಕಿದ್ಯೋ ಅವರನ್ನು, ಅವನು ಇವನು ಅಂತಲ್ಲ, ಎಲ್ಲರನ್ನು ಬಿಡಬೇಕು, ಬಿಡತಕ್ಕದ್ದು. ಏಲ ಏಲ, ಕೇಳಿದ್ದು ಕೊಡ್ತೇನೆ ಎಂಬ ಆಶ್ವಾಸನೆ ನನ್ನಿಂದ ಸಿಕ್ಕಿದಾಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಿ ನೀನು. ಹಾ, ಎಲ್ಲ ಧರೆಯ ಧರ್ಮಾದಿಗಳ ಹ. ಶಿಕ್ಷೆ, ರಕ್ಷೆ ಹ. ನಮ್ಮ ಪಾಲಿಗೆ ಸೇರಿದ್ದು. ಹಾಗಾದ್ರೆ ನಾವಿಲ್ಲಿ ದರೆಹಾರಿ ಬಂದು ಸಿಂಹಾಸನದಲ್ಲಿ ಕೂತದ್ದು ರಾಜರು ಅಂತ ಹೇಳಿ. ಹಾ, ಈಗ ಏನು ನಮ್ಮ ರಾಜಕೀಯದಲ್ಲಿ ನೀನು ಹಸ್ತಕ್ಷೇಪ ಮಾಡಬೇಡ, ಏನಾದೀತು? ಬಾಯಿಗೆ ಬಂದಾಗ ಮಾತಾಡಬೇಡ. ಬಾಯಿಗೆ ಬಂದಂತೆ ಬರಿ ಮಗುಳಿದು ದಾಯವಿನ ಧಮನಿನ ನಾಯಕನ ಇದಲೆ ನಿಜವೋ ನಿಮ್ಮ ಅಭಿಪ್ರಾಯವಿದೆ ನೆನಪು. ಅಯ್ಯ, ಹಾ, ಯಾರನ್ನು ಶಿಕ್ಷಿಸಬೇಕು, ಯಾರನ್ನು ರಕ್ಷಿಸಬೇಕು ಹ್ಮ್. ಅನ್ನೋದು ರಾಜರಾದ ನಮಗೂ ಒಂದು ಮಿತಿಯಲ್ಲಿ ಗೊತ್ತಿರುತ್ತದೆ. ಹಾ. ಜರಾಸಂಧನ ಆಳುತ್ತಿರುವ ಈ ರಾಜ್ಯದಲ್ಲಿ ಹಾ. ಧರ್ಮ ಎಲ್ಲಿಯಾದರೂ ನಷ್ಟ ಹೊಂದಿದೆ ಹಾ. ಅಂತ ಬೇರೆ ಯಾರಾದರೂ ಹೇಳಿದ್ರೆ ಹ್ಮ್. ಅದನ್ನೂ ನಮ್ಮ ಅವಗಾಹನೆಗೆ ತಂದ್ರೆ ಹಾ. ಅದರಲ್ಲಿ ತಥ್ಯಾಂಶ ಎಷ್ಟು ಅಂತ ನೋಡಿಕೊಂಡು ಪರಿಹರಿಸಬಹುದು ಎಂಬ ಮನೋವೃತ್ತಿಯವರು ನಾವು. ಹಾ. ಬರ್ತಾ ಕಂಡಿದ್ಯಲ್ಲ ನೀನು, ಹಾ. ನಮ್ಮ ದೇಶದಲ್ಲಿ ಹ್ಮ್. ಯಾವುದೇ ಕ್ಷೋಭೆ ನೀನು ಕಂಡಿದ್ದೀಯ? ಹ್ಮ್. ಇಲ್ಲ. ಜನರಿಗೆ ಚಿತ್ತಕ್ಷೋಭೆ ಇಲ್ಲ. ಮಾತ್ರವಲ್ಲ, ಕಳ್ಳ ಕಾಕರ ಭಯವಿಲ್ಲ. ಹಾ. ಸಕಾಲದಲ್ಲಿ ಮಳೆಯಾಗ್ತದೆ, ಬೆಳೆ ವೃದ್ಧಿಯಾಗಿದೆ. ಹಾ. ಹೀಗೆ ಒಂದು ರೀತಿಯ ತೃಪ್ತಿಯ ಜೀವನವನ್ನು ನಡೆಸುತ್ತಾ ಇದ್ದಂತಹ ನನ್ನ ಪ್ರಜೆಗಳು ಹಾ. ನಾನೊಬ್ಬ ಅಧರ್ಮಿ ಅಂತ ನಿನಗೆ ಸುದ್ದಿ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾ. ಪ್ರಜಾರಂಜಕನಾದವ ರಾಜ. ಹಾ. ಹೀಗೆ ರಾಜಧರ್ಮದಲ್ಲಿ ನಾನು ಎಲ್ಲಿಯೂ ತಪ್ಪಿ ಬಿದ್ದ ಹಾಗಿಲ್ಲ. ಹಾ. ನಿನ್ನ ಬಲು ದೊಡ್ಡ ಆಪಾದನೆ ಏನು ಅಂತಂದ್ರೆ, ಕ್ಷತ್ರಿಯರನ್ನೆಲ್ಲ ತಕೊಂಡು ಬಂದು ಹಾ. ಕಾರಾಗೃಹದಲ್ಲಿ ಇಟ್ಟಿದ್ದಿ, ಕೊನೆಗೆ ಭೈರವೋಪಾಸನೆಗೆ ಬೇಕಾಗಿ ನರಮೇಧ ಮಾಡ್ತೀಯ. ಹಾ. ಅಲ್ಲಿ ನೀನು ಒಂದು ಶಾಸ್ತ್ರದ ಪಾಠವನ್ನು ಹೇಳಿದೆ. ಹಾ. ಆದ್ರೆ ಅದೇ ಶಾಸ್ತ್ರವಾಗಿರುವುದಕ್ಕೆ ಸಾಧ್ಯ ಇಲ್ಲ. ಹಾ. ಪ್ರಪಂಚದಲ್ಲಿ ಆಚಾರದ ಬಗ್ಗೆ ಹಾ. ಮತ್ತು ಕೆಲವು ಹ್ಮ್. ವ್ರತ ಉಪವಾಸಗಳ ಬಗ್ಗೆ ಹಾ. ನಾನಾತ್ವಗಳಿವೆ. ಹಾ. ಸಿದ್ಧಾಂತ ಒಂದಾದರೂ ಮತಗಳು ಹಲವಾರು. ಹಾ.
ನೀನು ಹೇಳಿದಂತಹ ಈ ಆಭಿಚಾರಾದಿ ಕರ್ಮಗಳಲ್ಲಿ ದೋಷ ಇದೆ ಅಂತ ಹೇಳಬೇಕಿದ್ರೆ ಹಾ. ನಾನು ಹುಟ್ಟಿನಿಂದ ಈವರೆಗೆ ಹಾ. ಏನಾದರೂ ಅಭಿವೃದ್ಧಿಯನ್ನು ಪಡೆದಿದ್ದೇನೆ ಅಂತಾದ್ರೆ ಹಾ. ನೀನು ತೀರಾ ಆಕ್ಷೇಪಿಸುತ್ತಿರುವಂತಹ ಈ ಮಾರ್ಗದಿಂದಲೇ. ಹಾ. ನನ್ನ ತೀರ್ಮಾನ ಇಷ್ಟು: ದೇವತೋಪಾಸನೆ ಆಗಲಿ ಅಥವಾ ಅದಾಗಲಿ ಇದಾಗಲಿ ಇನ್ನೊಂದಾಗಲಿ, ಹಾ. ಎಲ್ಲವೂ ತನ್ನ ಉತ್ಕರ್ಷಕ್ಕೆ ಬೇಕಾಗಿ, ಹಾ. ತನ್ನ ಸಂಪತ್ತಿನ ಸಿದ್ಧಿಗಾಗಿ ಹಾ. ಅಹೇತುಕವಾಗಿ ಯಾರು ಯಾವ ದೇವರ ಉಪಾಸನೆಯನ್ನು ಮಾಡೋದಿಲ್ಲ. ಹಾ. ಅಂತಹ ಸನ್ಯಾಸವೋ ಹಾ. ಅಂತಹ ನಿರ್ವಿಕಲ್ಪವಾದ ಹಾ. ನಿವೃತ್ತಿ ಮಾರ್ಗವೋ ನಮಗೆ ಹೇಳಿಸಿದ್ದು ಅಲ್ಲ. ಹ್ಮ್. ನಾನಂತೂ ಪ್ರವೃತ್ತನಾಗಿ ನಾನು ಸಂಪಾದಿಸಬೇಕಾದದ್ದನ್ನು ಹ್ಮ್. ಇಂತಹ ಯಜ್ಞಯಾಗಾದಿಗಳಿಂದ ಧಾರಾಳ ಸಂಪಾದಿಸಿದ್ದೇನೆ. ಹ್ಮ್. ಮಾತ್ರವಲ್ಲ, ಕೆಲವು ವಿಧವಾದ ಸಿದ್ಧಿಯೂ ನನಗೆ ಸಿದ್ಧಿಸಿದೆ. ಹಾ. ನೀನು ಕೇಳಿರಬಹುದು, ಯಾರಾದ್ರೂ ಹೇಳಿ. ಹಾ. ಯಾವುದೇ ಆಯುಧದಿಂದ ಘಾಸಿಗೊಳ್ಳದೆ ಇದ್ದ ದೇಹ ಹಾ. ನನ್ನದು ವಜ್ರ ದೇಹ. ಹಾ. ಹಾಗಿರುವಾಗ ಸಾಧಾರಣ ಬೆಂಕಿಯಲ್ಲಿ ಸುಡದ ನೀರಿನಿಂದ ನನೆಯದ ಹ್ಮ್. ಒಂದು ವಿಶೇಷವಾದ ಸಿದ್ಧಿ ಸಂಪಾದಿಸಿದ್ದೇನೆ. ನಾಳೆಗೆ ಅಮಾವಾಸ್ಯೆ ಕಳೆಯಲಿ, ನರಮೇಧ ಮಾಡ್ತೇನೆ. ಹ್ಮ್. ನರಮೇಧ ಮಾಡಿ ವಿಶ್ವಜಿತ್ ಯಾಗದ ಹಾ. ಫಲರೂಪವಾಗಿ 3 ಲೋಕವನ್ನೇ ಸ್ವಾಧೀನಪಡಿಸ್ತೇನೆ ಎಂಬಷ್ಟು ಶ್ರದ್ಧೆ ನನ್ನದು. ಹಾ. ಅಲ್ಲಿ ನೀನು ಪ್ರವೇಶಿಸಿ ಹಾ. ನಿನ್ನದ್ದಾದಂತಹ ಶಾಸ್ತ್ರವನ್ನು ಮಾತ್ರ ಪ್ರಮಾಣವಾಗಿ ಇಟ್ಟುಕೊಂಡು ಹಾ. ಸರಿ ಬಿಡು, ಜಾತಿ ಮಕ್ಕಳ ತಲೆ ಕಡಿಬಾರದು, ಕ್ಷತ್ರಿಯರನ್ನು ಕ್ಷತ್ರಿಯ ತಲೆ ಕಡಿಬಾರದು, ಹಾ. ರಾಜ್ಯದ ದಿಗ್ವಿಜಯಕ್ಕೆ ಹೋದ್ರೆ ತಲೆ ಕಡಿಬಹುದು, ಹಾ. ಇತ್ಯಾದಿ ಇತ್ಯಾದಿ ಹೇಳಿದ್ರೆ ಹಾ. ನಾನು ನಂಬಿದಂತಹ ಶ್ರದ್ಧೆ, ನನಗೆ ಬಂದಂತಹ ಫಲಾನುಭವ, ಹಾ. ಇದನ್ನು ಮುಂದಿಟ್ಟು ನೋಡುವಾಗ ನಿಂದ ಅಧಿಕ ಪ್ರಸಂಗವೇ. ಹಾ. ಅಸ್ಥಾನದಲ್ಲಿ ನಿನ್ನದ್ದಾದಂತಹ ಶಾಸ್ತ್ರದ ಪ್ರಯೋಗಕ್ಕೆ ಹೊರಟಿದ್ದಿ. ಹಾ. ದರೆಯ ಶಿಕ್ಷೆ ರಕ್ಷೆ ನಿನಗೆ ಯಾರು ಕೊಟ್ಟಿದ್ದಾರೋ ನಾನು ಪ್ರಶ್ನಿಸುವುದಿಲ್ಲ. ಹಾ. ಇಲ್ಲಿಯದ್ದು ಮಾತ್ರ ಸರ್ವಾಧಿಕಾರ ನನ್ನದು. ಹಾ. ಹೀಗೆ ಏನಾದರೂ ಮಾತಾಡಿದ್ರೆ ಮತ್ತೆ ನಾನು ಏನು ಮಾಡಬೇಕು ಅಂತ ನನ್ನ ಖಡ್ಗದ ಕಡೆಗೆ ನೋಡಬೇಕಾಗ್ತದೆ. ಓಹೋ. ಕುತ್ತಿಗೆ ಹೊದೀತು. ಹಾ. ಕುತ್ತಿಗೆ ಹೊದೀತು ಮಾತ್ರವಲ್ಲ, ಹಾ. ನಿಮ್ಮ ಹೆಣವನ್ನು ಕೂಡ ನಿಮ್ಮ ಕುಟುಂಬದವರಿಗೆ ಸಿಕ್ಕದ ಹಾಗೆ ಹಾ. ಅದನ್ನೂ ಕೂಡ ಅಜ್ಞಾತವಾಗಿ ಸುಟ್ಟು ಬೂದಿ ಮಾಡಬೇಕಾಗಿ ಬಂದೀತು. ಹಾ. ಮರಣದಂಡನೆಗೆ ಗುರಿಯಾಗ್ತೀರೋ ಹಾ. ಅಲ್ಲ ಬಾಯಿ ಮುಚ್ಚಿ ಬಂದಾಗ ಹೋಗ್ತೀರೋ, ಅಥವಾ ಹಾ. ಇಷ್ಟೆಲ್ಲ ಹೇಳಿದ ಹಾ. ಈ ಮೂವರು ಹಾ. ಯಾರದು? ದರೆಯ ಶಿಕ್ಷೆಗೆ ಬಂದವರು ನಾವು ಹೊಸಬರು. ನಾವು ಅದು ಹೋದ ಮಳೆಗಾಲದಲ್ಲಿ ಹುಟ್ಟಿದ್ದೋ ಈ ಬೇಸಿಗೆಯಲ್ಲಿ ಹುಟ್ಟಿದ್ದೋ? ನಾವೇ ಯಾರದು ಹೇಳ್ಬೇಕಾ? ಕೇಳಿ ಮಾಡುವುದೇನು ತಾನ್ ಅಸುರಾಳಿ ಧೂಳಿ ಮಡಲ ವೈರಿ ನೃಪಾಲ ಜೌಪನ ಮಲ್ಲ ನೀತನು ಭೀಮಜನ ಗಣ ಬಲ ನೇತ್ರನ ಭುಜ ಬಲದ ಸಮಪಾಳಿ ಅರ್ಜುನ ದೇವನೋ ಇವನೇ ಕಾಳಗವ ಕೊಡು ನಮ್ಮೊಳೊಬ್ಬರುಳೆಂದ ಅಸುರಾರಿ ಕೇಳಿ ಮಾಡುವುದೇನು? ಅಯ್ಯ, ಹಾ, ಯಾರು 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 ಅಂತ ಪ್ರಶ್ನಿಸ್ತಾ ಇದೆಯಲ್ಲ. ಹೌದು. ನಮ್ಮ ಸರಿಯಾದ ಪರಿಚಯ, ಹೆಸರು ಸಮೇತ ನಿನಗೆ ಬೇಕಾಗಿದೆ. ಹಾ, ಈ ಮೊದಲು ನಾವು ಬ್ರಾಹ್ಮಣರಾಗಿ ಕಪಟ ವೇಷದಿಂದ ಬಂದದ್ದು ಹೌದು, ಹಾ, ಅದರ ಉದ್ದೇಶ ಸಿದ್ಧಿ ಆಯಿತು. ಹಾ, ಇನ್ನು ಹೆಸರು ಹೇಳುವುದರಲ್ಲಿ ಏನೂ ಆತಂಕವಿಲ್ಲ. ಹಾ. ಸಂಪೂರ್ಣ ನಿನಗೆ ಪರಿಚಯವಾಗುವಂತೆ ನಮ್ಮ ವಿಷಯವನ್ನು ತಿಳಿಸಬಹುದು. ಆದರೆ ಹೇಳು, ಇಲ್ಲವಾದರೆ ಏನಿಲ್ಲವಾದರೆ ಏನು ಮಾಡಬಹುದು, ನೀನು ಏನು ಮಾಡುತ್ತೀ ಅಂತ ನಮಗೆ ಗೊತ್ತುಂಟು. ನೀನು ಹೇಳಿದಂತೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಸಕಲ ಭೂಮಂಡಲದ ಆಧಿಪತ್ಯ ನನ್ನ ಕೈಗೆ ಬರಬೇಕು, ನಾನಂದಂತೆ ಪ್ರಪಂಚ ನಡೆಯಬೇಕು ಅಂತ ನೀನು ಹೊರಟಿದ್ಯೋ, ಅದೇ ರೀತಿಯಲ್ಲಿ ಅದನ್ನು ಗಮನಿಸಲಿಕ್ಕೆ ಹೊರಟವರು ನಾವು. ಈಗ ನೋಡಿಲ್ಲಿ ನನ್ನ ಈ ಭಾಗದಲ್ಲಿದ್ದಾನಲ್ಲ, ಆ ಕಡೆ ಇದ್ದಾನಲ್ಲ, ಅನುಯಾಯಿಗಳಾಗಿ ಬಂದವರು. ನಾನು ನಿನ್ನ ಹತ್ತಿರದ ಸಂಬಂಧಿ, ನಿನ್ನ ಅಳಿಯನ ಅಳಿಯ, ವಸುದೇವ ದೇವಕಿಯರ ಮಗ ವಾಸುದೇವ ಕೃಷ್ಣ. ನಾನು ನನ್ನ ಊಹೆ ಸತ್ಯವಾಯ್ತು. ಈಗ ಸರಿಯಾ? ಆವಾಗ ತರ್ಕದಲ್ಲಿ ಕಂಡಿದ್ದೆ, ಈಗ ಪ್ರತ್ಯಕ್ಷ ಕಂಡೆ. ಕೃಷ್ಣ ಇವನ ಈ ಕಡೆ ಇದ್ದವನು 10,000 ಆನೆಗಳ ಬಲವುಳ್ಳಂತಹ ಭೀಮಸೇನ, ಧರ್ಮಜನ ತಮ್ಮ. ಇನ್ನು ಹೊರಗಲ್ಲಿಗೆ ಹಚ್ಚಿ ನೋಡ್ಲಿಲ್ವಲ್ಲ ಎಷ್ಟು ಬಣ್ಣ ಉಂಟು. ಆ ಕಡೆ ಇದ್ದಾನಲ್ಲ, ಗಾಂಡೀವವನ್ನು ಧರಿಸಿ ಬಿಲ್ವಿದ್ಯೆಯಲ್ಲಿ ಅಗ್ರಗಣ್ಯನೆನಿಸಿ ತ್ರಿಲೋಕ ವಿಜಯ ಎನಿಸಿದಂತಹ ಅರ್ಜುನ ದೇವ. ಏನು ಬಂದಿದ್ದೀರಿ ಮೂವರು? ಕೇಳಿದ್ದೇವಲ್ಲ ಕೊಡು ಅಂತ. ನಮ್ಮ ಮೂವರಲ್ಲಿ ಯಾರನ್ನಾದ್ರೂ ನಿನಗೆ ಸರಿ ಕಂಡವನನ್ನ ಆಯ್ಕೆ ಮಾಡಿ ಯುದ್ಧ ಭಿಕ್ಷೆಯನ್ನು ಕೊಡಬೇಕು. ಇವ ಭೀಮ, ಅವನ ಅರ್ಜುನ, ಅವನು ಕೃಷ್ಣ, ನೀನು ಕೃಷ್ಣ. ಯುದ್ಧ ಭಿಕ್ಷೆ ಯಾರಿಗೆ ಕೊಡಬೇಕು? ಒಬ್ಬರಿಗೆ. ನಿನಗೂ? ನಿನಗೂ? ನನಗೂ.
ಕೇಳ್ತಾ ಕಿರುನಗೆಯವು ನಿದ್ದೆ ದುರೆರೋಮ ಜನಗಳು ಬೆಕ್ಕದ ಬಡುತ್ತವು ತಾಳ್ದನು ನಸುನಗೆ ಹಾಸ್ಯದಿ ಬೇಡ್ದವು ಮಹಾ ಜನರಿದಿರೋಳು ಸಭೆಯೊಳಗಾಗವು ತಿಳಿಯದಾದಿರೆ ನಮ್ಮ ಕೌದಗೆ ತಿಳಿಯದಾದಿರೆ ನಮ್ಮ ಕೌದಗೆ ಅಳಿಯ ನೀತನು ನಮಗೆ ಮುಮ್ಮನು ಕಂಸಗೆ ಅಳಿಯ ನೀತನು ನಮಗೆ ಮುಮ್ಮನು ಲಲನೆ ದೇವಕಿ ಅಣುಗ ಚೋರರ ಕುಲಜಿರೋಮಣಿ ಎಂಬರೀತನ ಕುಲಜಿರೋಮಣಿ ಎಂಬರೀತನ ಇನ್ನೇನೆಲ್ಲ ಕೇಳುವುದಕ್ಕುಂಟು ಶಿವನೇ. ಏನು ಏನು ನೀವೆಲ್ಲ ಬೆಕ್ಕಸ ಬೆರಗಾಗಿದ್ದೀರಿ. ಕಾಳಗವ ಕೊಡು. ಯಾರಲ್ಲಿ? ನನ್ನಲ್ಲಿಯೂ ಅಂತ ಹೇಳ್ತಾ ಇದ್ದಾನೆ. ಕಾರಣ ಇವ ಜನ ಯಾರು ಅಂತ ಗೊತ್ತಾಯ್ತೋ ಮೊದಲು ಹೇಳಿ. ಹಾ ನಿಮಗೆಲ್ಲ ಇವನ ಕುರಿತಾದ ಅದ್ಭುತ ರಮ್ಯವಾದಂತಹ ಪ್ರಚಾರದ ಕಥೆಯನ್ನು ಕೇಳಿ ಏನೇನೋ ಏನೇನೋ ವಿಕಲ್ಪ ಮೂಡಿರಬಹುದು ಮನಸ್ಸಿನಲ್ಲಿ. ಇವನ ಕುರಿತಾಗಿ ಹೇಳುವವರೇ ಇವನೊಬ್ಬ ಕಾದುವ ಅಗ್ಗಳರ ಕೂಟದ ಕಲಿ ಅಂತ ಹೇಳಲೇ ಇಲ್ಲ. ಮಹಾಕಪಟಿ ಮಹಾಕಪಟಿ ಅಷ್ಟು ಹೇಳಿ ತೃಪ್ತಿ ಇಲ್ಲದಿದ್ರೆ ಕಪಟ ನಾಟಕಿ. ಇನ್ನು ಕೆಲವರಿಗೆ ಅಲ್ಲಿಗೂ ತೃಪ್ತಿ ಆಗೋದಿಲ್ಲ. ಕಪಟ ನಾಟಕ ಸೂತ್ರಧಾರಿ ಅಂದ್ರೆ ಏನದರ ಅರ್ಥ? ಕಪಟ ಎಂಬ ಶಬ್ದಕ್ಕೆ ಬೇರೆನಾದ್ರೂ ಅರ್ಥ ಇದ್ರೆ ನೀವ್ ಹೇಳಿ. ನನ್ನಲ್ಲಿ ಕೇಳಿದ್ರೆ ಕಳ್ಳತನವೇ. ಕಳ್ಳತನದ ಪರಾಕಾಷ್ಠೆ. ಯಾಕೆ? ಇವ ನಮಗೆ ಹೊರಗಿನವನಲ್ಲ, ಹಾಗೆಂತ ಒಳಗಿನವ ಅಂತ ಸಂಪೂರ್ಣ ಒಳಗೆ ಕರ್ಕೊಳ್ಳಿಕ್ಕೂ ತಕ್ಕವನಲ್ಲ. ಸ್ವಭಾವ ದೋಷ. ನನ್ನ ಅಳಿಯ ಕಂಸ, ಆ ಕಂಸನ ತಂಗಿ ದೇವಕಿ, ಆ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟಿದವ ಇವ. ಅಷ್ಟಮ ಪುತ್ರ. ಕೇಳಿ ಕೇಳಿ ಉಪಯೋಗವಿಲ್ಲ. ಕೆಟ್ಟ ಮಕ್ಕಳು ಹುಟ್ಟಿದ ಮೇಲೆ ಅವರು ಹುಟ್ಟಿದ ತಿಥಿ ವಾರ ನಕ್ಷತ್ರ ದೋಷದಿಂದ ತಾಯಿ ತಂದೆಯರಿಗೆ ಏನೋ ಕಷ್ಟ ಬರುವುದು ಉಂಟಂತೆ ಜ್ಯೋತಿಷಾಸ್ತ್ರ ಪ್ರಕಾರ. ಈ ಮಗ ಹಾಗಲ್ಲ. ಹುಟ್ಟುತ್ತಾನೆ ಅಂತ ಸಂಕಲ್ಪ ಆದದ್ದು ಎಲ್ಲಿಯೋ, ಅದು ಅಶರೀರಿಯಾಗಿ ಕೇಳಿಸಿದ್ದು ಶಬ್ದ ಮಾತ್ರ ಕಂಸನಿಗೆ. ಕಂಸ ಏನು ಮಾಡ್ಬೇಕು ಹೇಳಿ? ಒಳ್ಳೆವ ನಮ್ಮಳಿಯ ತಂಗಿ ಅಂತ ವಾತ್ಸಲ್ಯ ಇಟ್ಟು ಬಿಡಬೇಕು? ಅಲ್ಲ, ವಿರೋಧಿ ಹುಟ್ಟುವಂತಹ ಕ್ಷೇತ್ರ ಅಂತ ಆವಾಗಲೇ ಸುಟ್ಟು ಬೂದಿ ಮಾಡಬೇಕು. ಆದ್ರೂ ತಾಳ್ಮೆ ಉಳ್ಳಂತಹ ಅವ ಇವನ ಜನ್ಮದಾತನ ಸ್ಥಾನದಲ್ಲಿದ್ದ ವಸುದೇವನ ಮಾತನ್ನು ನಂಬಿ ಹುಟ್ಟಿದ ಮಕ್ಕಳನ್ನೆಲ್ಲ ತಂದು ಕೊಡುವ ಶರ್ತದ ಮೇಲೆ ದಾಂಪತ್ಯವನ್ನು ಸುಖವಾಗಿ ಅನುಭವಿಸಿ ಅಂತ ಬಿಟ್ಟ. ಆ ವಸುದೇವ ಎಂತಹ ದ್ರೋಹಿ, ಆ ದೇವಕಿಯಂತಹ ಘಾತುಕಿ. 7 ಮಕ್ಕಳು ಆಗ್ಲಿ ನಮ್ಮ ಅಳಿಯನದ್ದು ಔದಾರ್ಯ. 7 ಪರ್ಯಂತರವು ಎನಗೆ ಗೋಚರವಿಲ್ಲ. ಅದು ದೊಡ್ಡಸ್ತಿಗೆ, ಘನಸ್ತಿಗೆ. ಅದೆಲ್ಲ ನಮ್ಮ ಮನೆತನದ ದೊಡ್ಡಸ್ತಿಗೆ. ಅದು ಆ ಮೇಲೆ ನಿನಗುದಿಸಿದರೆ ಬಾಲಕನ ತಂದು ಉದಿಸಿದರೆ ಬುದ್ಧಿವಂತ ನನ್ನ ಅಳಿಯ. ಅಂದ್ರೆ ಏನು? ಮತ್ತು 8ನೇದ್ದನ್ನು ಕೂಡ ಇವರು ಪಡೆಯುತ್ತಾರೆ ಅಂತ ಆದ್ರೆ ಕಂಸನನ್ನು ಕೊಲ್ಲಬೇಕು ಅಂತಲೇ ಈ 7ರ ಮಹಾತ್ಯಾಗಕ್ಕೆ ತಯಾರಾದ ಜೀವಗಳ್ಳರು ಅಂತ ಸ್ಪಷ್ಟ. ಹೌದಾ? 8ನೇದ್ದು ಹುಟ್ಟಿದ್ದು ಗೊತ್ತೇ ಆಗಲಿಲ್ಲ ಕಂಸನಿಗೆ, ಗೊತ್ತಾಗಲಿಲ್ಲ. ಅಲ್ಲಿ ಏನೋ ನಡೆಯುತ್ತಂತೆ.
ಕಾವಲಿನವರು ಕಾವಲಿದ್ದ ಹಾಗೆ, ಬಾಗಿಲು ಹಾಕಿದ ಹಾಗೆ. ಈ ಕಳ್ಳ ಯಾವ ಮುಹೂರ್ತದಲ್ಲಿ ಎಲ್ಲಿಂದ ಹೊರಗೆ ಬಿದ್ದ ಅಂತ ಅವನಿಗೆ ಒಬ್ಬನಿಗೆ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಶ್ರಾವಣ ಮಾಸ, ಅಷ್ಟಮಿ ತಿಥಿ, ಕಳ್ಳರೂ ಕೂಡ ವಿಶ್ರಾಂತಿ ಪಡೆಯುವ ತಿಂಗಳಿನಲ್ಲಿ ಈ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಈ ಕಳ್ಳ ಕಾರಾಗೃಹದಲ್ಲೇ ಹೊರಗೆ ಬಿದ್ದ. ಯಾವ ಮಾಯದಲ್ಲಿ ಹೊರಗೆ ಹೋದನೋ ಗೊತ್ತಿಲ್ಲ. ಅಂತೂ ಇಂತೂ ಹೀಗೆ ಹುಟ್ಟಿದ ಕಳ್ಳರ ಕುಲಗುರು ಎನಿಸಿದವ. ಎಲ್ಲಿಯೂ ಇವ ಪೆಟ್ಟಿಗೆ ಸಿಕ್ಕಿದ್ದಿಲ್ಲ. ಪೆಟ್ಟಿಗೆ ಹೋದದ್ದುಂಟು. ಹೀಗೆ ಪೆಟ್ಟಿಗೆ ಮುಂದೆ ಹೋದಾನು, ಪೆಟ್ಟಿಗೆ ತಾನು ಸಿಕ್ಕಿ ಬೀಳ್ಲಿಕ್ಕೂ ಇಲ್ಲ. ಇಂಥವ ಈಗ ಎಷ್ಟು ದೊಡ್ಡಸ್ತಿಗೆ ಮಾತನಾಡ್ತಾನೆ ನೋಡಿ. ಬಹುಶಃ ಈ ಭೀಮಾರ್ಜುನರ ಧೈರ್ಯ ಇರಬೇಕು, ಅಥವಾ ಹೀಗಿರ್ಬೇಕು. ಇವರ ಮನೆಯಲ್ಲಿ ಇವನಿಗೆ ಎತ್ತರದ ಮನ್ನಣೆಯ ಮಣೆ ಉಂಟು, ಪಾದಪೂಜೆ ಉಂಟು, ಎಲ್ಲ ಇರಬೇಕು. ಆ ಮನೆಯಲ್ಲಿ ದೊಡ್ಡಸ್ತಿಕೆಯನ್ನು ಈ ಮನೆಯಲ್ಲಿ ಬಂದು ಕಳ್ಕೊಳ್ಳಬಾರದಲ್ಲ ಅಂತ ಹೇಳಿಕೊಂಡು ಕೇವಲ ದೊಡ್ಡಸ್ತಿಕೆಯಿಂದ ಹೇಳಿದ್ದೀವ ಕೊಡು ಯುದ್ಧ. ಅದಕ್ಕೆ ನಾನು ಕೇಳಿದ್ದು, ನೀನು ಯಾಕೆ ಕೇಳಿದೆ? ಅಯ್ಯೋ, ಇವನ ಯುದ್ಧದ ಕತೆ ಏನು ಹೇಳು. ಹಿಂದೆ ನಮ್ಮೋಡು ಯುದ್ಧವಾಗಿತ್ತು ನಮ್ಮಲ್ಲಿ. ಇದೇನು ಹೊಸತಲ್ಲ. ಆದ್ರೆ ಹೊಸತನ ಇಲ್ಲಿ ಏನು? ಯುದ್ಧ ಭಿಕ್ಷೆಯನ್ನು ಈ ಕೃಷ್ಣ ಬಂದು ನನ್ನ ಇದಿರ್ ನಿಂತು ಕೇಳೋದು ಮಾತ್ರ ವಿಶೇಷ. ಮೊದಲು ಹಾಗಲ್ಲ. ನನ್ನ ಅಳಿಯನಾದಂತಹ ಕಂಸನನ್ನು ಈ ಕೃಷ್ಣ ಮತ್ತು ಇವನಣ್ಣ ಬಲರಾಮ ಕೊಲೆ ಮಾಡಿದ್ರು ಅಂತ ಕೇಳಿದ ನಾನು ದಂಡೆತ್ತಿಕೊಂಡು ಹೋಗಿದ್ದೆ. ಮಥುರಾ ನಗರವನ್ನು ಮುತ್ತಿಗೆ ಹಾಕಿ ಯುದ್ಧ ಆಯ್ತು 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 ಆಯ್ತು. ನಿರ್ಣಯ ಆಗಲಿಲ್ಲ. ಸರಿ, ಈ ಸಲ ತಪ್ಪಿದ್ರೇನು, ಮುಂದೆ ನೋಡೋಣ. ಹೀಗೆ ಒಮ್ಮೆಯೋ 2 ಸಲವೋ 3 ಸಲವೋ ಯಾರದನ್ನೆಲ್ಲ ಇಂತಿಷ್ಟು ಕಾಲ ಇಂತಿಷ್ಟು ಆವರ್ತನ ಅಂತ ಲೆಕ್ಕ ಇಟ್ಟಿದ್ದಾರೆ ಹೇಳಿ? 16-17 ಸಲ ನಮ್ಮೊಳಗೆ ಯುದ್ಧ ಆಯ್ತು. ಮತ್ತು ಈ ಜರಾಸಂಧ ಬಿಡೋದಿಲ್ಲ ಅಂತ ಗೊತ್ತಾಗುವಾಗ ಅವರ ಮುಖಂಡನಾದಂತಹ ಇವನೇ ಒಂದು ಗುಪ್ತ ಕಾರಸ್ಥಾನ ಏನು ಇಲ್ಲಿ ಇದ್ರಲ್ಲೂ ಮಾಗದ ಬರುವುದು. ಮಥುರೆಯನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನು ಕಟ್ಟಿ ಹಾಗೆ ಈಗ ಮೆರೆಯುತ್ತಾ ಇದ್ದಾರೆ. ಅದು ಅಲ್ಲಿ ಆ ದ್ವಾರಕಾ ನಿರ್ಮಾಣ ಮಾಡಿ ಅಲ್ಲಿ ಅರಸೊತ್ತಿಗೆ ಇವರೆಲ್ಲ ನಡೆಯಿಸ್ತಾರೆ ಅಂತ ಗೊತ್ತಾದ್ದೇ ರುಕ್ಮಿಣಿ ಹರಣ ಪ್ರಕರಣದಿಂದ. ಹೋಗ್ಲಿ, ದೇಶ ಭ್ರಷ್ಟತ್ವ ಬರಲಿ, ಒಂದು ರಾಜ್ಯವನ್ನು ಕಟ್ಟಿ ಆಯ್ತೋ ಇಲ್ವೋ, ಶ್ರೀಮಂತಿಗೆ ಬಂತೋ ಇಲ್ವೋ, ಮತ್ತು ಹುಟ್ಟುಗುಣ ಬಿಡೋದಿಲ್ಲ ಬಳಿ. ರುಕ್ಮಿಣಿಯನ್ನೂ ಅಪಹರಿಸಿದ್ದೆ. ಅದು ಹುಟ್ಟಿನಿಂದ ಬಂದದ್ದು. ಹೀಗೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ರಕ್ಷೆಗೆ ಬೇಕಾಗಿ ದ್ವಾರಾವತಿಯಲ್ಲಿ ನೆಲೆಯೂರಿ ಈಗ ಪುನಃ ಅಲ್ಲಿ ಎಲ್ಲ ಕೈ ಕಾಲು ತಲೆ ತುರುಕಿಸಲಿಕ್ಕೆ ಹೊರಟಿಲ್ಲ. ಅದಕ್ಕೆ ಒಳ್ಳೆ ಸಂದರ್ಭವೂ ಬಂದದೆ. ಆ ಹಸ್ತಿನಾವತಿಯ ಆಡಳಿತವೇ ಭದ್ರವಾಗಿ ಇಲ್ಲ, ಅದು ಅಲಗಾಡುತ್ತಾ ಉಂಟು. ಈ ಹೊತ್ತಿನಲ್ಲಿ ಏನಾಯ್ತು, ಇವನಿಗೆ ಬೇರೆ ಎಲ್ಲಿಯಾದ್ರೂ ಏನಾದ್ರೂ ಮಾಡೋದಕ್ಕಾಗ್ತದೋ ಅಂತ ಈ ರೀತಿ ಆಲೋಚನೆ ಮಾಡುತ್ತಾ ಇದ್ದ. ಈಗ ಒಂದು ಒಳ್ಳೆ ಹೊತ್ತು ಸಿಗಿತು. ಆ ಹಸ್ತಿನಾವತಿ ಆಸೆ ಹುಟ್ಟಿಸಿರಬೇಕು ಈ ಪಾಂಡುವಿನ ಮಕ್ಕಳಿಗೆ, ಈ ಭೀಮಾರ್ಜುನ್ರಿಗೆ. ಹಾಗೆ ಇವರ ಕಿವಿ ಊದಿ ಇಲ್ಲಿಗೆ ಕರ್ಕೊಂಡು ಬಂದು ಅದೇ ಸೈನ್ಯವನ್ನೆಲ್ಲ ಎಲ್ಲಿ ಅಡಗಿಸಿಟ್ಟಿದ್ದಾರೆ ಗೊತ್ತುಂಟವರಿಗೆ. ಇಲ್ಲಿ ತುಮಲ ಯುದ್ಧ ಆದ್ರೆ ಏನು ಗತಿಗೋತ್ರ ನಿರ್ಣಯ ಮಾಡೋದಕ್ಕಾಗೋದಿಲ್ಲ.
ಜರಾಸಂಧನಿಗೆ ಆಯುಧದಿಂದ ಸಾಯಿಸುವುದಕ್ಕೂ ಸಾಧ್ಯ ಇಲ್ಲ ಇತ್ಯಾದಿ ಆದದ್ದನ್ನು ತಿಳ್ಕೊಂಡಂತಹ ಈ ಕಳ್ಳ ಒಂದು ಉಪಾಯದಿಂದ ಈ ಅರಸ ಮಕ್ಕಳನ್ನು ಹುರಿದು ಮುಗಿಸಲಿ ಕರ್ಕೊಂಡು ಬಂದು ಅವರ ಮುಂದೆ ತಾನು ಒಬ್ಬ ಮಹಾಪ್ರಬಲ ಅಂತ ಪ್ರಕಟಿಸುವುದಕ್ಕೆ ಈಗ ಹೇಳ್ತಾ ಇದ್ದಾನೆ. ನನ್ನ ದೃಷ್ಟಿಯಲ್ಲಿ ಯುದ್ಧ ಭೂಮಿಯಲ್ಲಿ ಯಾವ ಕಾರಣಕ್ಕೆ ಆಗಲಿ ಒಬ್ಬ ಬೆನ್ನು ತೋರಿಸಿ ಕಾಲ್ ತೆಗೆದ ದೇಶಭ್ರಷ್ಟನಾಗಿ ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದ ಅಂತ ಆದ್ರೆ ನಾವು ಅವರನ್ನು ಮತ್ತೊಮ್ಮೆ ವೀಳ್ಯ ಕೊಟ್ಟು ಅಂಗೀಕರಿಸುವುದಿಲ್ಲ. ಇದು ನಮ್ಮ ಮಡಿವಂತಿಗೆ. ಆದ್ರಿಂದ ಓಡಿ ಬದುಕಿದ ಬರೇ ಭಂಡಾಚಾರ ಮಾಡೋದು ಅಂತಂದ್ರೆ ಅವನಿಗೆ ಲೀಲಾಜಾಲ, ಕಳ್ಳತನ ಮಾಡೋದು ಅಂತ ಹೇಳಿದ್ರೆ ಅವನಿಗೆ ವ್ಯಕ್ತಿತ್ವ. ಆದ್ರೆ ಒಂದು ಧನ್ಯವಾದ ಸಮರ್ಪಿಸಬೇಕು ಇವನಿಗೆ, ನಮ್ಮಂತಹ ಆಡಳಿತಗಾರರೆಲ್ಲ. ಊರಿನಲ್ಲಿ ಈಗ ಕಳ್ಳರಿಲ್ಲ, ಕಳ್ಳತನ ಯಾರೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಅವರನ್ನೇ ವಿಚಾರಿಸಿದ್ರೆ ಅವ್ರು ಹೇಳ್ತಾರೆ, ನಾವು ಕಳವು ಮಾಡೋ ಯತ್ನ ಮಾತ್ರ ಮಾಡೋದು, ನಾವು ಕದ್ದದನ್ನೆಲ್ಲ ಒಂದು ಕಡೆಯಲ್ಲಿ ರಾಶಿ ಹಾಕಿದ್ರೆ ನಿಮ್ಮ ಮೊಮ್ಮಗನಾದಂತಹ ಈ ಶ್ರೀಕೃಷ್ಣ ಅಲ್ಲಿಂದ ಅಲ್ಲಿಗೆ ಅಪಹರಿಸಿ ಬಿಡ್ತಾನೆ ಅಂತ. ಹೀಗೆ ಚೋರರ ಕುಲಗುರುವಾದ ಇವ ಏನದು ಯುದ್ಧ ಅಂತಂದ್ರೆ ಏನೋ ಏನು ಏನು ಬಲು ದೊಡ್ಡ ಭಟನೋ ನೀನು? ಎಂತೆಂಥವರನ್ನೆಲ್ಲ ಕೊಂದಿದ್ದಿ? ಕೆಲವರನ್ನೆಲ್ಲ ನೀನು ಕೊಲೆಗೈದಿದ್ದಿ ಅಂತ ನಮಗೆ ಗೊತ್ತುಂಟು. ಆದ್ರೆ ಅದರ ಹಿನ್ನೆಲೆ ಏನು ಎಂಬುದನ್ನು ವಿವೇಕಿಗಳಾದಂತಹ ನಾವು ವಿಮರ್ಶಿಸಿಕೊಂಡಿದ್ದೇವೆ. ಒಬ್ಬ ನಿನ್ನ ಹಾಗೆ ಆಗಬೇಕು ಅಂತ ಹೇಳಿಕೊಂಡು ವೇಷ ಹಾಕಿದ್ದನಂತೆ. ನೀನು ಕೆಲವು ಸಲ ಗರುಡನನ್ನೇರಿಕೊಂಡು ಎಲ್ಲೆಲ್ಲೋ ಸಂಚಾರ ಮಾಡಿದ್ಯಂತೆ, ಯಾರು ಕಂಡವರೋ ಗೊತ್ತಿಲ್ಲ. ಅದಕ್ಕೆ ಅವನು ಒಂದು ಚಿನ್ನದ ಗರುಡನನ್ನು ಮಾಡಿಕೊಂಡು ನೀನು ಕೆಲವು ಸಲ 2 ಕೈ ಇದ್ದು 4 ಕೈ ಇದ್ದ ಹಾಗೆ ಪ್ರಕಟಿಸಿದ್ಯಂತೆ. ಅವ ಸ್ವಪ್ನದಲ್ಲಿ ಕಣ್ಣೋ ಎಚ್ಚರದಲ್ಲಿ ಕಣ್ಣೋ ನನಗೆ ಗೊತ್ತಿಲ್ಲ. ಅವನು 2 ಹೊಸ ಕೈಯನ್ನೆಲ್ಲ ಕಟ್ಟಿಕೊಂಡು ಬಂದನಂತೆ. ಯಾರವ? ತಾನು ವಾಸುದೇವ ಅಂತ ಹೇಳಿಕೊಂಡು. ನಿನ್ನ ಅಪ್ಪನಿಗೆ ಹುಟ್ಟಿದವನೋ ಅಲ್ಲ ನಿನ್ನ ಹೆಸರು ಇಟ್ಟುಕೊಂಡವನೋ ಗೊತ್ತಿಲ್ಲ. ಅವನನ್ನು ಕೊಂದಿದ್ದಿ. ಆಮೇಲೆ ಅವನ ಬೆಂಬಲಿಗರಾಗಿ ಅವನ ಹೇಳಿಕೆಯಲ್ಲಿದ್ದಂತಹ ಇಬ್ಬರು ಹಂಸ ಮತ್ತು ಡಿಂಬಕ ಎಂಬ ಅಣ್ಣ ತಮ್ಮಂದರು, ಅವರಿಗೂ ಬುದ್ಧಿ ಕಡಿಮೆ. ಬ್ರಹ್ಮನ ಕುರಿತಾಗಿ ತಪಸ್ಸು ಮಾಡಿದ್ರಂತೆ. ತಪಸ್ಸು ಮಾಡಿ ಮರಣ ಬರುವುದಿದ್ರೆ ಹೇಗೆ? ಅವ ಸತ್ರೆ ತಾನು ಕಾಯುವುದು ಹೇಗೆ? ಇವನ ಜೀವ ಅವನ ಪ್ರಾಣದಲ್ಲಿ, ಅವನ ಪ್ರಾಣ ಇವನಲ್ಲಿ. ಹೀಗೆ ಬುದ್ಧಿ ಇಲ್ಲದೆ ಇದ್ದ ವರ ಕೇಳಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ಗೊತ್ತಾಗಿ ಹಂಸಡಿಂಬಕರನ್ನು ಬೆನ್ನಟ್ಟಿ ಹೋಗಿ ಒಂದು ಕಡೆಯಲ್ಲಿ ಹಂಸ ನೀರಿಗೆ ಹಾರಿದ. ಆವಾಗ ನಿನ್ನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೋ ಅಲ್ಲ ನಿನ್ನನ್ನು ನೀರಿನಲ್ಲಿ ಹಾರಿ ಮುಳುಗಿಸ್ಲಿಕ್ಕೋ ಗೊತ್ತಿಲ್ಲ. ಅದು ನೀರಿನಲ್ಲಿ ಮುಳುಗಿ ಸತ್ತ ಅಂತ ಹೇಳಿದ. ಇದನ್ನು ನಂಬಿದ ಅವ ಡಿಂಬಕ ತಲೆ ಹೊಡೆದ ಸತ್ತ. ಆಮೇಲೆ ಅವನ ಹೆಣ ತೋರಿಸಿದ್ದಿ ನೀರಿನ ಮೇಲೆ ಬಂದ ಇವನಿಗೆ. ಹೀಗೆಲ್ಲ ಉಪಾಯ ಮಾಡಿ ಕಂಸನ ಚಾಣೂರ ಮುಷ್ಟಿಕ ಅವರು ದೇಹದಲ್ಲಿ ಮಾತ್ರ ಭಾರ ಇದ್ದವರು, ಒಳಗೆ ತಿರುಳೇನು ಇರಲಿಲ್ಲ. ಅಂಥವರನ್ನು ಗುದ್ದಿ ಗುದ್ದಿ ಕೊಂದು ಕೊನೆಗೆ ಕಂಸನ ಆಜ್ಞೆಯನ್ನೇ ಎಲ್ಲಾ ಸೈನಿಕರು ಎಲ್ಲಾ ಪ್ರಜೆಗಳು ತಿರಸ್ಕರಿಸುವಂತಹ ಒಂದು ಕಾಲಘಟ್ಟವನ್ನು ನೀನು ನಿರ್ಮಿಸಿ ಕೊಲ್ಲಿರೋ ಎಂಬ ಅವನ ಆಜ್ಞೆಯನ್ನು ಯಾರು ಕೊಲ್ಲುವವರು ಅಂತ ಕೈ ತೋರಿಸಿ ನಿಲ್ಲಿಸಿ ಪ್ರಜೆಗಳನ್ನೇ ಅವನಿಗೆ ತಿರುಗಿ ನಿಲ್ಲುವಂತೆ ಮಾಡಿ ಸೈನಿಕರ ಆಯುಧವನ್ನು ಕೆಳಗೆ ಹಾಕುವಂತೆ ಮಾಡಿ, ಬಲರಾಮಕೃಷ್ಣರು ನೀವು ನನ್ನ ಅಳಿಯನಾದಂತಹ ಕಂಸನನ್ನು ಗುದ್ದಿ 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 ಕೊಲೆ ಪಾತಕಿ. ಈ ದೊಡ್ಡ ಸಿಗಲ ತೋರಿಸಲಿಕ್ಕೆ ನನ್ನ ಬಳಿಗೆ ಬಂದಿದ್ಯೋ? ಒಳ್ಳೇದಾಯ್ತು ಒಳ್ಳೇದಾಯ್ತು. ನನ್ನ ಹೆಣ್ಣು ಮಕ್ಕಳ ವೈಧವ್ಯದ ದುಃಖದಿಂದ ನಾನು ಕೂಡ ನೊಂದವನೇ. ನಿನಗಾಗಿ ಕಾದಿದ್ದೆ. ಹಸಿದ ಹೆಬ್ಬುಲಿಯ ಗವಿಗೆ ತಾನಾಗಿ ಆಕಳು ಬಂದ ಹಾಗೆ ಸಿಕ್ಕಿದಿ ಗೋಪಾಲ. ಎಲ್ಲ ಬಹಳ ಚೆನ್ನಾಯ್ತು, ಬಹಳ ಚೆನ್ನಾಯ್ತು. ಅಯ್ಯ, ಇಷ್ಟೊತ್ತು ನನ್ನ ಕುರಿತಾದಂತಹ ವಿವರಗಳನ್ನು ನಿನ್ನ ಸಭೆಯ ಮುಂದೆ ಇಟ್ಟಿಯಲ್ಲ ನೀನು. ಕೇಳುವವರು ನಿನ್ನವರೇ, ಸಭೆಯೂ ನಿನ್ನದೇ. ನಿನಗೆ ಇಷ್ಟ ಬಂದ ಹಾಗೆ ಇಲ್ಲಿ ಮಾತಾಡಬಹುದು ಅಂತ ಮಾತಾಡಿದ್ದಿ, ನನಗೆ ಅರ್ಥವಾಯ್ತು. ಕೃಷ್ಣ ನಾನು ಅಂತ ನಿನ್ನ ಮುಂದೆ ಪರಿಚಯ ಕೊಟ್ಟಾಗ ಕೇಳಿದ ಕ್ಷಣ
ನಿನ್ನ ಮುಖದಲ್ಲಿ ಉಂಟಾದ ಆ ಭಾವ, ನಿನ್ನ ಕಣ್ಣುಗಳಲ್ಲೇ ತೋರಿದ ಆ ಭಯ, ಅದೇ ನನಗೆ ಏನು ನಿನ್ನ ತಲೆಗೆ ಹೋಗಿದೆ ಅಂತ ಸ್ಪಷ್ಟವಾಗಿ ತಿಳಿಯುವಂತೆ ಮಾಡಿತು. ಆ ಭಯ ನಿವಾರಣೆಗೋಸ್ಕರ ನನ್ನ ಕುರಿತು ಲಘುವಾದ, ಪರಮ ಲಘುವಾದ ಮಾತುಗಳನ್ನಾಡಿ ನಿನ್ನವರಿಗೂ ನಿನಗೂ ಧೈರ್ಯ ಬರುವುದಕ್ಕೆ ನೀನು ಮಾಡಿದ ಪ್ರಯತ್ನ ಇದು ಅಂತ ನನಗೆ ಗೊತ್ತುಂಟು. ಇಲ್ಲವಾದ್ರೆ ಹೇಳ್ತಾ ಇದ್ದೀಯಲ್ಲ, ಹಸಿದ ಹೆಬ್ಬುಲಿಯ ಗವಿಗೆ ಬಂದ ಗೋವಿನಂತೆ ಅಂತ. ನಾನು ಬಂದದ್ದು ಹೌದು, ಗೋವಿನಂತೆ ಬಂದವನಲ್ಲ. ಬಂದ ನಿನ್ನಲ್ಲಿ ಯುದ್ಧ ಭಿಕ್ಷೆಯನ್ನೇ ಕೇಳಿದ್ದೇನೆ. ನಿನ್ನ ಮಕ್ಕಳ ವೈಧವ್ಯ ದುಃಖದ ಆ ಕಾವನ್ನು ನಂದಿಸುವುದಕ್ಕೆ ನಾನು ಬಂದೆ ಅಂತ ನೀನು ಹೇಳಿದೆಯಲ್ಲ, ಅದಕ್ಕೆ ನಿನಗೆ ಶಮನ ಮಾಡುತ್ತೇನೆ. ನಾನು ನಿನ್ನ ಅಳಿಯ ಎಲ್ಲಿ ಹೋಗಿದ್ದಾನೋ ಅಲ್ಲಿಗೆ ನಿನ್ನನ್ನು ಕಳಿಸುವ ವ್ಯವಸ್ಥೆ ಮಾಡಿಯೇ ಬಂದಿದ್ದೇನೆ. ಅದಲ್ಲ, ನೀನೇ ಆಲೋಚನೆ ಮಾಡು. ನಿನ್ನ ಅಳಿಯ ಕಂಸ, ಅವನ ಪರಿವಾರದವರು ಎಷ್ಟೊಂದು ಮಂದಿ ದುಷ್ಟ ರಕ್ಕಸರು, ಎಂತೆಂತಹ ಶಕ್ತಿ ಸಂಪನ್ನರು, ಅವರನ್ನೆಲ್ಲ ಲೀಲಾಜಾಲವಾಗಿ ನಾನು ತೆಗೆದಿದ್ದೇನೆ, ಕೊಂದಿದ್ದೇನೆ. ಅದು ಮಾತ್ರವಲ್ಲ, ನಿನ್ನಂತೆ ಏನೇನೋ ವರಗಳನ್ನು ಪಡೆದವರು, ಏನೇನೋ ಶಕ್ತಿಗಳನ್ನು ಸಂಗ್ರಹಿಸಿದವರು, ಏನೇನೋ ಅಭಿಚಾರಿಕ ಪ್ರಯೋಗಗಳನ್ನು ಮಾಡಿದವರು ಯಾರೂ ನನ್ನ ಮುಂದೆ ನನ್ನ ವಿರೋಧಿಗಳಾಗಿ ಸರಿಯಾಗಿ ಉಳಿದಿಲ್ಲ. ಈಗ ನಾನು ಬಂದಿದ್ದೇನೆ, ನಿನ್ನ ಮನೆಗೆ ನಾನು ಬಂದವ, ನಾನಾಗಿ ಬಂದವ, ನಿನಗೆ ಹೆದರಿ ಬಂದದ್ದಲ್ಲ. ಯುದ್ಧಕ್ಕೆ ನಿನ್ನನ್ನು ಕರೆದಿದ್ದೇನೆ. ಮೂವರಲ್ಲಿ ಒಬ್ಬನನ್ನು ಆರಿಸಿ ಯಾರನ್ನು ಸೋಲಿಸಬಹುದು ಎಂಬ ದೃಢವಾದ ವಿಶ್ವಾಸ ನಿನಗುಂಟು, ಅಂಥವನನ್ನು ಆರಿಸಿ ಯುದ್ಧ ಭಿಕ್ಷೆ ಕೊಡು ಅಂತ ಹೇಳಿದ್ದು. ಈ ಮಾತುಗಳನ್ನು ಬಿಡು, ಯುದ್ಧ ಮಾಡುವುದಾದ್ರೆ ನಿನ್ನಲ್ಲಿ ಯುದ್ಧ ಎಲ್ಲ ಹಾಳು ಮಾರುವವನ ಮಗನೇ. ಹೋರಾಡುವ ಭಟನೆಂದು ನಿನ್ನನ್ನು ನಾನೀಗ ಅಂಗೀಕರಿಸುವ ಸ್ಥಿತಿಯಲ್ಲೇ ಇಲ್ಲ. ಹೇಳಿದ್ದೇನು, ನನ್ನ ಹೆಣ್ಣು ಮಕ್ಕಳಿಗೆ ವೈಧವ್ಯ ದುಃಖವನ್ನು ತಂದುಕೊಂಡಂತಹ ನೀನು ಬಂದದ್ದು ಒಳ್ಳೆದಾಯ್ತು. ಯಾಕೆ ಕೊಲೆಪಾತಕಿ ನಿನಗೆ ಮರಣದಂಡನೆಯನ್ನು ವಿಧಿಸಬೇಕಾಗಿದೆ. ಇಂತಹ ಅಪರಾಧಿಯ ಸ್ಥಾನದಲ್ಲಿ ಗೋಪಕುಮಾರನಾದ ನಿನ್ನನ್ನು ಕಂಡುಕೊಂಡಂತಹ ನಾನು ವೀಳ್ಯವನ್ನು ಕೊಟ್ಟು ಬಾ ಯುದ್ಧಕ್ಕೆ ಅಂತ ಕರೆದರೆ ನಿನಗೆ ನಾನೊಂದು ಸ್ವಾಗತ ಕೊಟ್ಟು ನೀವೊಂದು ಸ್ಥಾನ ಕೊಟ್ಟ ಹಾಗಾಗ್ತದೆ. ಆದ ಕಾರಣ ನಿನಗೆ ಏನಾಗಬೇಕು ಎಂಬುದನ್ನು ನಾನು ಬಲ್ಲೆ. ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ಆ ರಕ್ತದಿಂದ ನನ್ನ ಹೆಣ್ಣು ಮಕ್ಕಳ ಹಣೆಗೆ ತಿಲಕವನ್ನು ಇಡಬೇಕು. ಆ ರಕ್ತವನ್ನು ತರ್ಪಣ ಕೊಟ್ಟು ಸತ್ತ ಕಂಸನ ಆತ್ಮಕ್ಕೆ ತೃಪ್ತಿಪಡಿಸಬೇಕು. ಆದ್ರಿಂದ ನಿನ್ನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ. ಇರು ಅಯ್ಯ ಅರಸ ಮಕ್ಕಳೇ. ತಂದೆಯ ಪಾಂಡು ಚಕ್ರವರ್ತಿಯಾಗಿ ಅಭಿಷೇಚನಗೊಳ್ಳದೇ ಇದ್ದರೂ ಕೂಡ ಅನೇಕ ಮಂದಿ ಕ್ಷತ್ರಿಯರಿಂದ ಚಕ್ರವರ್ತಿ ಎಂಬ ಹೊಗಳಿಕೆಯ ಮಾತನ್ನು ಕೇಳಿ ಸತ್ತವ. ಏನೇ ಆಗಲಿ ಪಾಂಡು ಎಂದು ನಿಮ್ಮ ಉತ್ಪತ್ತಿ ಸ್ಥಾನವೆನಿಸಿದಂತಹ ಪೃಥೆ ಅವಳ ಗರ್ಭದ ಪವಿತ್ರತೆ ಎಷ್ಟು. ಇಂತಹ ಉತ್ತಮ ಕ್ಷತ್ರಿಯಾಣಿಯಲ್ಲಿ ಶ್ರೇಷ್ಠ ಕ್ಷತ್ರಿಯನಾದಂತಹ ಪಾಂಡುವಿಗೆ ಹುಟ್ಟಿದ ನೀವು ಅರ್ಹತೆ ಉಳ್ಳವರು, ಗೌರವಾನ್ವಿತ, ಛಾತ್ರ ವರ್ಚಸ್ಸನ್ನು ಉಳ್ಳವರು. ಏನಾಯ್ತು, ಕ್ಷತ್ರಿಯರಾದಂತಹ ನಮಗೆ ಬಂಧು ಮಿತ್ರ ಉದಾಸೀನ ಎಲ್ಲ ಆಕಸ್ಮಿಕ ಆಗಂತುಕ ಹೊರತು ಅರಸರ್ಗೆ ಎತ್ತಣದು ಜಾತಿ ಎತ್ತಣದು ಸಂಬಂಧ. ದಿಗ್ವಿಜಯ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರೆ ನೀವಾಗಿ ಬರುವುದಪ್ಪ. ಜರಾಸಂಧ ಕೊಡು ರಣ ಅಂತ ಕೇಳಿದ್ರೆ
ಹಿಮ್ಮೆಟ್ಟುವಂತಹ ಒಬ್ಬ ಕ್ಷತ್ರಿಯ ಜರಾಸಂಧ ಅಂತ ನಿಮಗೆ ಯಾರು ಹೇಳಿದ್ರು ಮಕ್ಕಳೇ? ಹಾ ಹೋರಾಟಕ್ಕೆ ಅಂತಲೇ ಹುಟ್ಟಿಕೊಂಡವನ. ನಿಮಗೂ ಕೂಡ ಹಾಗೆ ನಿಮ್ಮ ಬದುಕಿನಲ್ಲಿ ಹೋರಾಟವೇ ಸ್ಥಾಯಿಯಾದದ್ದಾಗಿಯೇ ಕಾಣುತ್ತದೆ ನಮಗೆಲ್ಲ. ನಿಮ್ಮ ಕೃತಿಯಿಂದಲೂ ಹಾಗೆ ಕಾಣ್ತೇವೆ ನಾವು. ಆದ್ರಿಂದ ನೀವು ಬರುವುದು ಬಿಟ್ಟು, ಯುದ್ಧಾತುರರಾಗಿ ನನಗೆ ರಣವೀಳ್ಯವನ್ನು ಕೊಡುವುದು ಬಿಟ್ಟು, ಇವನೊಟ್ಟು ಈ ಗೋವಳ ಅವನಿಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅದಕ್ಕೆ ಅಳತೆ ಎಷ್ಟು ಅಂತ ಕೇಳ್ತಾನ. ಮರ್ಯಾದೆ ಅಂತಂದ್ರೆ ಕಪ್ಪೋ ಬೆಳ್ಳಗೋ ಹೀಗೆ ಏನೂ ಅಲ್ಲದ ಹಾಗೆಂತ ಎಲ್ಲವೂ ಆಗಿರುವ ಇವನ ಒಟ್ಟಿಗೆ, ಈ ಒಂದು ಮಹಾಶೂನ್ಯ ಸಿಂಹಾಸನದ ಅಧಿಪತಿಯ ಒಟ್ಟಿಗೆ ನೀವು ಸಿಂಹಾಸನಾಧಿಪತ್ಯಕ್ಕಾಗಿ ಹುಟ್ಟಿಕೊಂಡ ಮಕ್ಕಳು ಬಂದಿದ್ದೀರಲ್ಲ. ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲೋ ಮಕ್ಕಳೇ? ಯಾರು ಉಪದೇಶ ಮಾಡುವವರು ಇಲ್ಲೋ? ಆದ ಕಾರಣ ಇವನ ನೇತೃತ್ವದಲ್ಲಿ, ಇವನ ಹಿಂದೆ, ಅದು ಕೂಡ ಅಯ್ಯೋ ಈ ಕೊಳಕು ವೇಷ ಕಟ್ಟಿಕೊಂಡು ಎಲ್ಲೆಲ್ಲಿ ದರೆ ಹಾರಿ ಇವ ಹೇಳಿದ ಹಾಗೆ ಮಾಡಿಕೊಂಡು ಬಂದು ನಾಳೆ ಪ್ರಪಂಚದ ಮುಂದೆ ಮುಖ ತೋರಿಸಬೇಡ. ನಿಮಗೆ ದೇವರ ಆಯುಷ್ಯ ಕೊಟ್ಟಿದ್ರೆ, ಇನ್ನು ಬ್ರಹ್ಮ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಬರೆದಿದ್ರೆ, ನೀವು ಒಂದು ಕಾಲದಲ್ಲಿ ಒಂದು ಸಿಂಹಾಸನಾರೂಢರಾಗಿ ಆ ಮನೆತನದ ಹೆಸರನ್ನು ಉಳಿಸಬೇಕೋ ಬೇಡ? ಅಯ್ಯೋ ನಿಮ್ಮ ಬಾಳ್ವೆ ಹೀಗೆ ಕೆಟ್ಟು ಹೋಯ್ತಲ್ಲ, ನಿಮ್ಮ ಮುಖ ಹೀಗೆ ಸುಟ್ಟು ಹೋಯ್ತಲ್ಲ, ಗಂಡುತನವನ್ನು ತೋರಿಸಲಿಕ್ಕೆ ಬಂದಿದ್ದೀರಿ ಇವರ ದುಷ್ಟ. ಒಂದು ರಾಜ್ಯದ ದೊರೆಯಾಗಿ ಚಕ್ರವರ್ತಿಗಳಿಗೆ ಬೇಕಾದ ಆದೇಶವನ್ನು ಕೊಡುವಷ್ಟು ಸಾಮರ್ಥ್ಯವಿದ್ದು, ಬುದ್ಧಿಬಲವಿದ್ದು, ಈ ಕೃಷ್ಣನ ಜೊತೆಯಲ್ಲಿ ಬಂದ ನಮ್ಮನ್ನು, ನಮ್ಮವರನ್ನು, ನಮ್ಮ ಹಿರಿಯರನ್ನು ಹೀಗಳೆಯುವಷ್ಟು ಅಹಂಕಾರದಿಂದ ತಲೆಗೇರಿತಲ್ಲ ಹೇಳು. ಎಲ್ಲ ಕೃಷ್ಣನನ್ನು ನಮ್ಮ ಪ್ರತಿಷ್ಠಾಪನಾಚಾರ್ಯ, ಕೃಷ್ಣನೇ ನಮ್ಮನ್ನು ನೆಲೆ ಉರಿಸುವಂತಹ ಏಕಮೇವ ದ್ವಿತೀಯ ವ್ಯಕ್ತಿ ಅಂತ ನಮ್ಮಣ್ಣ ಧರ್ಮಜ ಒಂದು ದೃಷ್ಟಿಯಿಂದ ಸಿದ್ಧಾಂತಪಡಿಸಿ ತೋರಿಸಿಕೊಟ್ಟಿದ್ದಾನೆ. ನಮ್ಮ ಅಣ್ಣನಿಗೆ ಖಂಡಿತವಾದಂತಹ ಒಂದು ನಂಬಿಕೆ ಇದೆ, ಕೃಷ್ಣ ನಮ್ಮೆಲ್ಲರನ್ನು ಕಾಯುವಂತಹ ದೇವರು ಎಂಬ ದೃಷ್ಟಿಯಿಂದ. ಈಗಾಗಲೇ ನೀನು ಹೇಳಿದ ಮಾತು, ಇವನಿಗೆ ಮಾನವಿಲ್ಲ. ಹೌದು, ನಿನ್ನಂತವರ ಅಳತೆಗೆ ದೊರಕುವವನು ಕೃಷ್ಣನಲ್ಲ. ಇವನಿಗೆ ಮರ್ಯಾದೆ ಇಲ್ಲ. ಹೌದು, ನಿನ್ನಂತವರ ಮರ್ಯಾದೆ ಒಳಗೆ ನಿಲ್ಲುವವನಲ್ಲ. ಇವನು ಜಗತ್ತಿನ ಪ್ರಭು ಅಷ್ಟೇ ಅಲ್ಲ, 3 ಲೋಕವನ್ನು ರಕ್ಷಿಸುವಂತಹ ಒಬ್ಬ ರಕ್ಷಕ ಅಂತ ತಿಳಿದು ನಾವು ಅವನ ಜೊತೆಯಾಗಿ ಬಂದವರು. ಅವನಿಂದ ನಮ್ಮನ್ನು ಪ್ರತ್ಯೇಕಿಸುವುದಕ್ಕೆ ತೊಡಗಿದ್ದೀಯಲ್ಲ, ಇದು ನಿನ್ನ ರಾಜಕೀಯದ ಭ್ರಷ್ಟಾಚಾರ ಅಂತ ತಿಳ್ಕೊ. ಆದ್ದರಿಂದ ನಿನ್ನನ್ನು ಎಚ್ಚರಿಸ್ತೇನೆ. ಇವತ್ತು ನಾವು ಯುದ್ಧಕ್ಕೆ ಬಂದ ಕ್ರಮ ನಿನ್ನಲ್ಲಿ ಹೀಗೆ ಹೋರಾಡಬೇಕು ಅಂತ ತಿಳಿದು ಬಂದವರು ನಾವು. ಇವನ ನಿರ್ದೇಶನಂತೆ ಬಂದವರು ನಾವು. ನಿನ್ನ ಅಂಗಳದಲ್ಲಿ ನಿಂತು ನಿನ್ನಲ್ಲಿ ಯುದ್ಧವನ್ನು ಕೇಳ್ತಾ ಇದ್ದೇವೆ. ನಿನ್ನಲ್ಲಿ ದಿಟ್ಟತೆ ಇದ್ರೆ, ಎಂಟರ್ತಾ ಇದ್ರೆ ಹೋರಾಡು. ನಮ್ಮಲ್ಲಿ ಯುದ್ಧಕ್ಕೆ ಅಣಿಯಾಗು. ಈ ನಮ್ಮಲ್ಲಿ ಅಂತಂದ್ರೆ ಬೇರೆ ಬೇರೆಯ ಒಬ್ಬೊಬ್ಬರಲ್ಲಿ. ಅದು ಸರಿ. ನಾನು ಅವನನ್ನು ಮಾತ್ರ ಆಕ್ಷೇಪಿಸಿದ್ದು. ಈಗ ನಿನ್ನನ್ನು ಆಕ್ಷೇಪಿಸಲಿಲ್ಲ, ಮತ್ತೊಬ್ಬನನ್ನು ಆಕ್ಷೇಪಿಸಲಿಲ್ಲ. ಇವನ ನೆಗೆಯಣೆಯೋ ಹಾಗೆ ನಾನು ತಿರಸ್ಕರಿಸಿ. ನೀನ್ ಹೇಳೋದೇನು ಅಂತ? ಇವ ಯಾರು? ಅವನಲ್ಲಿಯೂ ನಿನಗೆ ಸರಸವೇನು? ಸರಸಕ್ಕೆ, ಸಮರಕ್ಕೆ, ಸಂವಾದಕ್ಕೆ ಸಮಾನತೆ ಬೇಕು ಎನ್ನುತ್ತಿರುವ ನೀನು ಆ ಶ್ರೀಕೃಷ್ಣನಲ್ಲಿ ಸರಸವಾಕ್ಕುಗಳಿಂದ ಸಮರಕ್ಕೆ ಸಲ್ಲವನು ಎಂದು ತಿರಸ್ಕರಿಸುವುದೇಕೆ? ನಾವಿಬ್ಬರೂ ಕ್ಷತ್ರಿಯರು, ಹೋರಾಟಕ್ಕೆ ಸಮರ್ಥರೂ ಹೌದು. ಆದುದರಿಂದ ಶ್ರೀಹರಿಯಲ್ಲಿ ನಿನಗೆ ಸರಸವೂ ಬೇಕಾಗಿಲ್ಲ, ಸಮರವೂ ಬೇಕಾಗಿಲ್ಲವೆಂದಾದರೆ ನಮ್ಮೊಡನೆ ಹೋರಾಟಕ್ಕೆ ಅಣಿಯಾಗು. ನಾನು ಭೀಮನು, ಕ್ಷತ್ರಿಯರೇ ಆದುದರಿಂದ, ಇನ್ನೂ ಯುದ್ಧಕ್ಕೆ ಆಸಕ್ತಿಯುಳ್ಳವರು ಆದ್ದರಿಂದ ಈ ಕ್ಷಣನೂ ಆಗು. ನಿನ್ನ ಸ್ವವನ್ನು ಹೀರಿ ಇದುವರೆಗೆ ಯಾವ ಯೋಗ್ಯತೆಯಿಂದ ನೀನು
ಅರ್ಜುನರೇ, ಇಷ್ಟು ಚೆನ್ನಾಗಿ ನಿಮ್ಮ ತಲೆಯನ್ನು ಇವ ತೊಳೆದಿದ್ದಾನೆ ಅಂತ ನನಗೆ ಗೊತ್ತಾದ ಈಗ. ಯಾರಿವನು? ಶ್ರೀಹರಿ. ಆ? ಶ್ರೀಹರಿ ಅಲ್ಲ ಕೃಷ್ಣ. ಅಲ್ಲ ಹರಿಶ್ರೀಯ, ಏನೋ ಶ್ರೀಹರಿ. ಲೋಕೋದ್ಧಾರಕ್ಕಾಗಿ ಜನ್ಮವೆತ್ತಿದ ಶ್ರೀಹರಿ. ನಿಮಗೆ ಯಾರು ಹೇಳಿದ್ದಾರೋ ಅವರಿಗೆ ಇವ ಏನೋ ಹೆಚ್ಚು ಕೊಟ್ಟಿರ್ಬೇಕು. ಯಾಕೆ? ಶ್ರೀಹರಿ ಅಂತ ಹೇಳಬೇಕಿದ್ರೆ ನೀವು ಯಾವ ಅರ್ಥದಲ್ಲಿ ಹೇಳ್ತೀರಿ ಅಂತ ನನಗೆ ಗೊತ್ತಾಗೋದಿಲ್ಲ. ಇವ ವಸುದೇವ ದೇವಕಿಯರಿಗೆ 8ನೇ ಸಂತಾನವಾಗಿ ಹುಟ್ಟಿದವ ಅನ್ನೋದು ಇತಿಹಾಸ ಪ್ರಸಿದ್ಧ. ಇನ್ನು ಇವನನ್ನು ವಾಸುದೇವ ಎಂಬ ಮೂಲ ಮಂತ್ರಕ್ಕೆ ಅನ್ವಯಗೊಳಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಕ್ಕೆ ಮೂರ್ತಿ ಮಾಡಿದವರು ಯಾಕೆ ಮಾಡಿದರೋ ನನಗೆ ಹೇಳಿ ಬರೋದಿಲ್ಲ. ನಾನು ತಿಳಿದಂತೆ ಹರಿ ಅಂತ ಒಬ್ಬ ಇದ್ರೆ ಅವ ಈ ಪ್ರಪಂಚಕ್ಕೆ ಮೊದಲೇ ಇದ್ದವ. ಅವನನ್ನೇ ಇನ್ನೊಂದು ವಿಭಾಗದವರು ಹರ ಅಂತ ಹೇಳ್ತಾರೆ. ಹೀಗೆ ನಾವು ತಿಳಿದ ಶಾಸ್ತ್ರದ ಪ್ರಕಾರ ಹರನನ್ನಾಗಲಿ ಹರಿಯನ್ನಾಗಲಿ ಪ್ರಾಪಂಚಿಕವಾದ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಿಸುವುದಿದ್ರೆ ಅದು ಅವರವರ ಅಭಿಪ್ರಾಯವನ್ನು ಮಾತ್ರ ಮುಂದಿಟ್ಟು ಮತೀಯವಾದಂತಹ ಸ್ವಾತಂತ್ರ್ಯದ ಒಳಗೆ ಮತೀಯವಾದಂತಹ ಒಂದು ಬೇಲಿಯ ಒಳಗೆ ತಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬಹುದಷ್ಟೇ. ಇಲ್ಲಿ ನಮ್ಮಂಥವರ ತಲೆ ತಿನ್ನುತ್ತಿರುವ ಪ್ರಶ್ನೆ ಹೇಗೆ ಅಂತಂದ್ರೆ, ಹೇಗೆ ಕೃಷ್ಣ ಅನ್ನುವ ಭಗವಂತನೋ ಅಲ್ಲ ಕೃಷ್ಣ ಎನ್ನುವ ವಸುದೇವನ ಮಗನು? ಮಗನಾದ್ರೆ ದೇವರಲ್ಲ, ದೇವರ ಹೌದಾಗಿದ್ರೆ ಮಗನಲ್ಲ. ಯಾಕೆ? ಯಾವನು ಇತಿಹಾಸಕ್ಕೆ ಸೇರಿ ಹೋಗ್ತಾನೋ ಅವನು ದೇವರಾಗೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸಕ್ಕೆ ಅತೀತನಾಗಿರ್ಬೇಕು. ಇತಿಹಾಸಕ್ಕೆ ಸೇರಿದವನು ಅಂತಾದ್ರೆ ಮಾತ್ರ ಅವ ಇಂಥ ಕಡೆಯಲ್ಲಿ ಹುಟ್ಟಿದ, ಮಥುರೆಯಲ್ಲಿ ಹುಟ್ಟಿದ, ನಂದಗೋಕುಲದಲ್ಲಿ ಬೆಳೆದ, ಈಗ ದ್ವಾರಾವತಿಯಲ್ಲಿ ಇದ್ದಾನೆ ಅಂತ ಹೇಳಬಹುದಾಗ್ತದೆ. ಭಗವಂತ ಅಂತಾದ್ರೆ ದ್ವಾರಾವತಿಯಲ್ಲಿ ಇದ್ದಾನೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಮಥುರೆಯಲ್ಲಿ ಹುಟ್ಟಿದ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮುಖ್ಯ ಈ ಮತೀಯವಾದಂತಹ ಭಾವನೆಯಲ್ಲಿ ಮನುಷ್ಯ ಭ್ರಾಂತನಾಗಿ ತಾನು ನಂಬಿದ್ದೇ ಸತ್ಯ ಅಂತ ಹೇಳ್ತಾನೆ ಹೊರತು ಇದು ವಿಶಾಲವಾದಂತಹ ನಾವು ನಂಬಿಕೊಂಡು ಬಂದಂತಹ ವೈದಿಕ ಸಂಸ್ಕಾರ ಎಂಬ ಮತದ ಕತ್ತಲೆಯಲ್ಲಿ ಕುರುಡರಾದಂತಹ ನಾವು ಸಾಗುತ್ತಾ ಇರೋದು ಅಂತ ವಿದ್ವಾಂಸರು ನಮಗೆ ಹೇಳಿದ್ದಾರೆ. ಹೋಗ್ಲಿ, ವಿಶ್ವಾಸವೇ ಯದ್ಭಾವ್ಯಂ ತದ್ಭವತಿ. ಇವನು ಶ್ರೀಹರಿ, ನಿಮ್ಮ ದೇವರು ಅಲ್ವೋ? ಈ ಹರಿ ಸಹಿತ ಹರಿದಹಿತಲಿಗಾಗುವಡೆ ವಿವೇಕದಲ್ಲಿ ಮೂಡುತ್ತಿರುವಂತಹ ದೇವರು ಯಾರೋ ಗೊತ್ತಿಲ್ಲ. ಆದ್ರೆ ಭಾವನೆ ಅಂತಂದ್ರೆ ಕನಸಿನ ಲೋಕ. ಈ ಕನಸಿನ ಲೋಕದಲ್ಲಿ ನಿನಗೆ ಕಂಡದ್ದೇ ಈ ನಿನ್ನ ಹತ್ತಿರ ಮಲಗಿದವನಿಗೆ ಕಾಣುತ್ತದೆ ಅಂತ ಇಲ್ಲ. ಪ್ರಪಂಚದಲ್ಲಿ ಸತ್ಯ ಅಂತ ನಾವು ಒಪ್ಪುವುದಿದ್ರೆ ಒಂದು ಪ್ರತ್ಯಕ್ಷವಾಗಿ ಕಾಣುವುದು, ಅದಕ್ಕೆ ಇತಿ ಇರಬಹುದು, ಮಿತಿ ಇರಬಹುದು. ಇನ್ನೊಂದು ಕೇವಲ ವಿವೇಕದಲ್ಲಿ ಜ್ಞಾನದಲ್ಲಿ ಕಾಣುವಂತಹದ್ದು ಸತ್ಯ. ಈ ಭ್ರಾಮಕವಾದಂತಹ ಭೂಮಿಕೆಯಲ್ಲಿ ಏನನ್ನು ನಾವು ಕಾಣುತ್ತೇವೋ ಅದು ಕೇವಲ ಮತೀಯ. ನಿಮ್ಮ ಮತದಂತೆ ಯಾರೋ ಹೇಳಿಬಿಟ್ಟಿದ್ದಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಆದೀತು, ನಿಮ್ಮ ದೇವರು ನಿಮಗೆ. ನಿಮ್ಮ ದೇವರ ಯಾವುದೇ ಅನುಗ್ರಹಕ್ಕೆ ನಾನು ಹಣ್ಣುಕಾಯಿ ಇಟ್ಟು ನನಗೆ ಜಯವಾಗಲಿ ಅಂತ ಪ್ರಾರ್ಥಿಸುವವನಲ್ಲ. ನಾನು ನಂಬಿದಂತಹ ಒಂದು ಸಿದ್ಧಾಂತ ಉಂಟು. ನಾನು ಉಗ್ರ ಭೈರವ ದೇವರು ಉಪಾಸನೆ ಮಾಡಿದ್ದೇನೆ, ನನ್ನ ಫಲವನ್ನು ನಾನು ಪಡೆದಿದ್ದೇನೆ. ಆದ್ರಿಂದ ನೀವು ಪೂಜೆ ಮಾಡುವ ಈ ಹರಿ ಅವ ನಿಮ್ಮ ಕಡೆಗಿರ್ಲಿ, ನಿಮಗೆ ಅನುಗ್ರಹಕಾರಕನಾಗಿ. ಅವನನ್ನು ನಾನು ಯುದ್ಧಕ್ಕೆ ಅಂಗೀಕರಿಸುವುದಿಲ್ಲ. ಆದ್ರೆ ಒಂದು ಯುದ್ಧಕ್ಕೆ ಹೆದರುವವ ನಾನು ಅಂತ ತಿಳ್ಕೊಂಡಿದ್ದೀನಿ. ಮತ್ತೇನು? ನಿಮ್ಮ ಸೈನ್ಯವನ್ನು ನೀವು ಅಲ್ಲಿಂದ ಕರ್ಕೊಂಡು ಬಂದದಿದ್ರೆ ಆ ಸೈನಿಕರನ್ನು ಇಲ್ಲಿಗೆ ಕರೆಸಿಕೊಳ್ಳತಕ್ಕದ್ದು ಇಷ್ಟೂ ಸಾಲದು ಅಂತಾದ್ರೆ
ಆಯುಧಗಳ ಸಂಗ್ರಹ ಹಾ. ಕಡಿಮೆ ಉಂಟು ಅಂತಾದ್ರೆ ನನ್ನ ಆಯುಧ ಶಾಲೆಯನ್ನು ನಾನು ನಿಮಗೆ ಬಾಗಿಲು ತೆರೆದು ತೋರಿಸ್ತೇನೆ. ಹಾ. ನಿಮಗೆ ಬೇಕಾದ ಆಯುಧಗಳನ್ನು ನೀವು ಸಂಗ್ರಹಿಸಿಕೊಳ್ಳತಕ್ಕದ್ದು. ಒಟ್ಟು ಮತಿತಾರ್ಥ ಏನು ಅಂತಂದ್ರೆ ಒಬ್ಬ ಭೀಮನಿಗೋ ಒಬ್ಬ ಅರ್ಜುನಿಗೋ ಒಬ್ಬ ಕೃಷ್ಣನಿಗೋ ಅಂತ ಏನು ಹಾ. ಈ ಪ್ರಪಂಚದಲ್ಲಿ ನಿಮ್ಮ ಹಸ್ತಿನಾವತಿಯ ಮುದುಕ ಭೀಷ್ಮನನ್ನು ಒಬ್ಬನನ್ನು ಬಿಟ್ರೆ ಇಡೀ ಹಸ್ತಿನಾವತಿಯವರು ಬಂದು ಈ ಮಗಧ ದೇಶವನ್ನು ಮುತ್ತಿದರೆ ಕೂತ ಈ ಸ್ಥಾನದಿಂದ ಅಲುಗಾಡದೆ ಕೇವಲ ಆಜ್ಞಾಶಕ್ತಿಯಿಂದ ಪೂರೈಸುವುದಕ್ಕಾಗೋದಿಲ್ಲ ಅಂತ ಆದ್ರೆ ಎದ್ದು ಕ್ರಿಯಾಶಕ್ತಿಯಿಂದ ಸಂಪೂರ್ಣ ನಾಮಾವಶೇಷ ಮಾಡಿ ಮಾಗಧ ಅಂತ ಈ ಹಣ್ಣಾದ ಮೀಸೆಗೆ ತುಪ್ಪದಾಗಿಸಿಯೇನು ಆ ಅನುಮಾನ ಉಂಟು? ಎಲ್ಲರೂ ತಯಾರಾಗಿ ಬನ್ನಿ. ಮಾಗಧ ಹಾ. ಅಯ್ಯ ಜರಾಸಂಧ, ಏನೇನು 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 ನಿನ್ನ ಕಲ್ಪನೆಗಳು ದೊಡ್ಡಸ್ತಿಗೆಯೋ. ಏನು ನಮಗೆ ಸೈನ್ಯವನ್ನು ಬೇಕಾದರೆ ನೀನು ಒದಗಿಸ್ತಿ, ಆಯುಧಗಳನ್ನು ಒದಗಿಸುತ್ತಿ, ಯಾರಲ್ಲಿ ಬೇಕಾದರೂ ಯುದ್ಧ ಮಾಡುವ ಶಕ್ತಿ ಸಾಮರ್ಥ್ಯ ಪರಾಕ್ರಮ ನಿನ್ನಲ್ಲಿ ಉಂಟು. ಅಯ್ಯ ಮೊದಲಾಗಿ ನಾನು ನಿನ್ನಲ್ಲಿ ಕೇಳಿದ್ದೇನು, 3 ಮಂದಿ ಬಂದಿದ್ದೇವೆ, ಯಾರಾದರೊಬ್ಬನನ್ನು ಆಯ್ಕೆ ಮಾಡಿ ಯುದ್ಧಕ್ಕೆ ಸಿದ್ಧನಾಗು. ಅದರಲ್ಲಿ ನನ್ನನ್ನು ನೀನು ಮೊದಲೇ ಯುದ್ಧಕ್ಕೆ ಅಯೋಗ್ಯ ಅಂತ ತಳ್ಳಿ ಹಾಕಿದೆ. ಯಾಕೆ? ಈ ಹಿಂದೆ ಯುದ್ಧ ಮಾಡಿ ಭಯಪಟ್ಟು ಪಲಾಯನ ಮಾಡಿ ಎಲ್ಲಿಯೋ ಸಮುದ್ರ ಮಧ್ಯದಲ್ಲಿ ಜೀವದಾಸೆಯಿಂದ ಅಡಗಿ ಕುಳಿತವನು ಅಂತ ನಿನ್ನ ಆಪಾದನೆ. ಅಷ್ಟೂರಿನಿಂದ ಪರಾಭವಗೊಂಡು ಭಯಪಟ್ಟ ನಾನು ಪುನಃ ನಿನ್ನ ಮುಂದೆ ಬಂದು ನಿಂತು ಕೊಡು ಯುದ್ಧ ಭಿಕ್ಷೆ ಅಂತ ಕೇಳಬೇಕಾದ್ರೆ ಇದು ನಿನ್ನ ಪ್ರೇರಣೆಯಿಂದ ಅಲ್ವಲ್ಲ. ನಾನು ವಿಶ್ವಾಸದಿಂದಲೇ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕಾಗಿಯೇ ಬಂದವನು. ನೀನು ಯುದ್ಧಕ್ಕೆ ನಾನು ಆಗಬಹುದು ಅಂತಂದ್ರೆ ಈಗಲೂ ಯಾರನ್ನು ನೀನು ರಣಹೇಡಿದ್ದ ತಿಳಿದಿದ್ಯೋ, ಯಾರನ್ನು ಕಪಟಿ ಅಂತ ಹೇಳ್ತಾ ಇದ್ಯೋ, ನಾನೇ ಸಿದ್ಧನಾಗಿದ್ದೇನೆ, ಅದು ಏಕಾಂಗಿಯಾಗಿ. ಅಥವಾ ಕೃಷ್ಣನಲ್ಲಿ ಯುದ್ಧ ಮಾಡುವುದು ಬೇಡ ಅಂತ ನಿನ್ನ ಮನಸ್ಸಿನಲ್ಲಿದ್ರೆ, ಜಯದಲ್ಲಿ ಏನಾದರೂ ಶಂಕೆ ನನಗೆ ಉಂಟಾಗುವುದಾದ್ರೆ ಭೀಮನನ್ನು ಆಯ್ಕೆ ಮಾಡು. ನಾನು ಹೇಳಿದ್ದೇನೆ, ಭೀಮ ಅಥವಾ ಅರ್ಜುನ. ಮಲ್ಲ ಯುದ್ಧದಲ್ಲಿ ಪ್ರವೀಣನಾದಂತಹ ಭೀಮ, ನೀನು ಮಲ್ಲ ಯುದ್ಧದಲ್ಲಿ ಮಹಾಸಾಹಸಿ ಅಂತ ನಾನು ಕೇಳಿದ್ದೇನೆ. ಅದೇನೋ ಹೊಸ ಕ್ರಮದ ಯುದ್ಧಗಳು ನಿನ್ನದುಂಟಂತೆ, ಜರಾಸಂಧೀಯವಾದ ಕೆಲವು ಪಟ್ಟುಗಳು, ಕೆಲವು ಹಿಡಿತಗಳು, ಕೆಲವು ಪೆಟ್ಟುಗಳು ಅಂತೆಲ್ಲ ಹೊಸ ಕ್ರಮ ನೀನು ತಂದಿದ್ಯಂತೆ. ಅದನ್ನೆಲ್ಲ ಭೀಮನು ಕೂಡ ಸಹಿಸುವುದಕ್ಕೋ ಪ್ರತಿಭಟಿಸುವುದಕ್ಕೋ ಶಕ್ತನಾಗಿದ್ದಾನೆ. ಸಮದಂಡಿಯಾಗಿ ನಿನ್ನಲ್ಲಿ ಹೋರಾಡಿಯಾನು. ಆ ಭೀಮನನ್ನು ಆಯ್ಕೆ ಮಾಡು. ಅಥವಾ ಅದು ಬೇಡ ಅಂತಾದ್ರೆ ಅವನ ತಮ್ಮ ಕಿರಿಯವನಾದ ಅರ್ಜುನ, ಅವರಲ್ಲಿ ಆದರೂ ಆದೀತು. ಯುದ್ಧ ಮಾಡಿ ನೀನು ನಮ್ಮಲ್ಲಿ ಒಬ್ಬನನ್ನು ಸೋಲಿಸಿದ್ದಾದ್ರೆ ನಾವು ಸೋತೆವು ಅಂತ ಒಪ್ಪಿಕೊಂಡು ನಿನ್ನ ಜಯವನ್ನು ಹಾರೈಸ್ತೇವೆ. ಅದು ಬಿಟ್ಟು ಸುಮ್ಮನೆ ನಿನ್ನ ಪ್ರಯತ್ನ ಇವರನ್ನು ಪ್ರತ್ಯೇಕವಾಗಿ ಮಾತಾಡಿಸಿ ಕೃಷ್ಣನಿಂದ ಬೇರ್ಪಡಿಸಿ ನಾವು ಕ್ಷತ್ರಿಯರು ಇವರು ಗೋವಳರು ಅಂತ ಒಂದು ಭೇದ ಭಾವವನ್ನು ಹುಟ್ಟಿಸಿ ಅವರನ್ನು ತನ್ನ ಕಡೆ ಮಾಡಿಕೊಳ್ಳುವ, ಇದೆಲ್ಲ ನಮಗೆ ಅರ್ಥ ಆಗ್ತದೆ. ಆದರೆ ಈಗ ಕೊನೆಯದಾಗಿ ನಮ್ಮ 3ರಲ್ಲಿ ಒಬ್ಬರನ್ನು ಆಯ್ಕೆ ಮಾಡು, ಯುದ್ಧಕ್ಕೆ ತಯಾರಾಗು. ನಿನ್ನ ಸೇನೆಯೂ ಬೇಡ, ಆಯುಧವೂ ಬೇಡ, ಸಹಾಯವೂ ಬೇಡ, ಯಾವುದೂ ಬೇಡ, ಏಕಾಂಗಿಯಾಗಿ ನಾವು ಹೋರಾಡುತ್ತೇವೆ. ಅದೇ ಒಂದು ಮಾತ್ರ ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ, ಮಾತು ಏನು ಬೇಕಾದರೂ ನೀನು ಬೆಳೆಸಬಹುದು. ಇವತ್ತು ನಿನ್ನ ಅಂತ್ಯ, ನಿನ್ನ ಸಾವು, ಯುದ್ಧಕ್ಕೆ ನೀನು ನಮ್ಮನ್ನು ಆಯ್ಕೆ ಮಾಡಿ ಪ್ರಾರಂಭ ಮಾಡಿದಿ ಅಂತಾದ್ರೆ ಅದು ಸಿದ್ಧ, ಸಂದೇಹವೇ ಇಲ್ಲ. ಯಾರಾದೀತು ಹೇಳು. ಏನು ನಿನ್ನ ಹಾಗೆ ನನ್ನನ್ನು ನೀನು ಅರ್ಥೈಸಿಕೊಂಡಿದ್ದೆ ಹೇಗೆ? ಯಾಕೆ? ಮರಣ ಸಿದ್ಧ ಸಿದ್ಧ ಅಂತ ಹೇಳಿದ್ರೆ ಮುಂದರಿಸಿಯಾನು ಅಂತ. ಅದು ನಿನ್ನ ಹುಟ್ಟುಗುಣ. ಹ ಎಲ್ಲಿ ಸೋಲ ಬರ್ತದೆ, ಹ ಎಲ್ಲಿ ಪೆಟ್ಟು ಬೀಳ್ತದೆ, ಹ ಅಲ್ಲಿ ತಪ್ಪಿಸಿಕೊಳ್ಳೋದು. ಹ ಅದಕ್ಕೆ ಹೇಳಿದ್ದ ನಾನು, ಹ ಓಡಿ ಬದುಕಿದ ಹ ಕೋಡಿ ಇವ ಬಂದಿದ್ದಾನಲ್ಲ ಈಗ. ನೀನು ಬರುವಿ. ಹ ಅದಕ್ಕೆ ನಾನು ಹೇಳಿದ್ದು ಇವನಿಗೆ ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ ಅಂತ. ಹ ನಾವೆಲ್ಲ ಓಡಿದ್ರೆ ಮತ್ತೆ ಬರುವುದಿಲ್ಲ, ಹ ಸತ್ರೆ ಮತ್ತೆ ಹುಟ್ಟಿಕೊಳ್ಳೋದಿಲ್ಲ. ಸರಿ. ತಿಳಿತಾ ಇಲ್ಲ? ಹ ಸತ್ರೆ ಹುಟ್ಟಿಕೊಳ್ಳದಿದ್ರೆ ಮತ್ತೆ ಹೇಗೆ? ಹ ಏನೋ ಆಗುವುದಾಗ್ತದೆ. ಸತ್ತ ಹ. ಮೇಲೆ ಏನಾಗ್ತದೆ? ಜರಾಸಂಧನಂತವರೆಲ್ಲ ಹುಟ್ಟಿಕೊಳ್ಳೋದು ಒಮ್ಮೆ, ಹ. ಸಾಯುವುದು ಒಮ್ಮೆ. ಹ. ಇನ್ನು ನಿನ್ನ ಹಾಗೆ ಈಗ ಇವರೆಲ್ಲ ಹೇಳಿದ್ರಲ್ಲ ಭಾವುಕರು, ಹ. ಎಷ್ಟೋ ಸಲ ಹುಟ್ಟುತ್ತಾನೆ, ಎಷ್ಟೋ ಸಲ ಅವತಾರ ಬಿಡ್ತಾನೆ, ಹೋಗ್ತಾನೆ ಬರ್ತಾನೆ ಅಂತಲ್ಲ. ಹ. ಆ ಆವರ್ತನಕ್ಕೆ, ಆ ಪರ್ಯಾಯಕ್ಕೆ ಇದ್ದವರಲ್ಲ ನಾವು. ಹ.
ಗಂಡುಸಾಗಿ ಹುಟ್ಟಿದವ, ಹಾ ಗಂಡುಸಾಗಿಯೇ ಬೆಳೆದವ. ಹಾ ಯಾರ ದೇಣಿಗೆಯೂ ಇಲ್ಲ ನನ್ನ ಬದುಕಿನ ಉತ್ಕರ್ಷದಲ್ಲಿ. ಹಾ. ನನ್ನದ್ದಾದ ಸಾಧನೆ, ನನಗೆ ಕೊಟ್ಟ ಉಪದೇಶ ನನ್ನ ಪುರೋಹಿತರದ್ದು, ಚಂಡ ಕೌಶಿಕರದ್ದು. ಹಾ. ಇದು ಬಿಟ್ರೆ ಬೇರೇನುಂಟು? ಹಾ. ಏನು ಯುದ್ಧಕ್ಕೆ ನಾನು ಹಿಂದೆ ನಿಲ್ಲುವವನು. ಅಲ್ವಾ? ಆದ್ರಿಂದಲೇ ಹೇಳಿದ್ದು, ಹಾ. ಸೈನ್ಯ ಬೇಕಾದ್ರೂ ತರಿಸಿಕೊಳ್ಳಿ, ಹಾ. ಆಯುಧವನ್ನು ಬೇಕಾದ್ರೂ ಕೊಟ್ಟೇನು ಅಂತ ಹೇಳಿದ್ರೆ ನಾನು ದೊಡ್ಡಸ್ತಿಗೆ ಅಲ್ಲ, ಅದು ಹಾ. ನನ್ನ ಎದೆಗಾರಿಕೆ. ಹಾ. ನಾನೇನು ನೀವು ಬಂದಿದ್ದೀರಿ ಇಷ್ಟೆಲ್ಲ ಮಾತನಾಡಿದ್ದೀರಿ ಅಂತ ಹೇಳಿದ ಕೂಡಲೇ ಬೆವರಿದೆ ಹಾ. ಅಥವಾ ಬೆದರಿದೆ ಹಾ. ಅಂತ ಸ್ಥಾಪಿಸಲಿಕ್ಕೆ ನೀನು ಅನ್ಯಥಾ ಸಾಹಸ ಮಾಡಬೇಡ. ಹಾ. ಈಗ ನಿನ್ನನ್ನು ಕೂಡ ಹಾ. ನಾನು ಆರಿಸಿಕೊಳ್ಬೇಕಲ್ವ? ಕೂಡದ ಆಗದ ನಾನು ತೀರ್ಮಾನಿಸಿ ಆಗಿಯದೆ ಏನು ಅಂತ ಪ್ರಕಟ ಆಗಿಯದೆ. ಆಗಿದೆ ನಿನ್ನಯ ನನ್ನ ತೀರ್ಮಾನಕ್ಕೆ ಹಾ. ಬದಲು ಹ್ಮ್. ನಾನು ಆಡುವವನಲ್ಲ. ಹಾ. ಇತ್ತೀಚೆಗೆ ನೀನು ಘನವಿಕ್ರಮಿ ಆಗಿದ್ದೀಯೋ ಏನೋ ನನ್ಗೆ ಗೊತ್ತಿಲ್ಲ. ಹಾ. ನನ್ನ ಅನುಭವಕ್ಕೆ ಸಿಕ್ಕಿದ್ದನ್ನು ಮುಂದಿಟ್ಟು ನೋಡಿದರೆ ಹಾ. ಮತ್ತು 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 ಹಾ. ಯುದ್ಧ ಮಾಡಿ ಹಾ. ಇತ್ಯರ್ಥ ಆಗದೆ ಹಾ. ಸಮಯ ಮುಂದರಿಸುವುದೋ ದಿನ ಮುಂದರಿಸುವುದೋ ನನಗೆ ಹೇಳಿಸಿದ್ದಲ್ಲ. ಹಾ. ಉದಾಸೀನ ಹಿಡಿದು ಹೋಗಿದೆ ನಿನ್ನಲ್ಲಿ ಯುದ್ಧ ಮಾಡಿ ನನಗೆ. ಹಾ. ಕೊನೆಗೆ ನಾನು ಬಾರದೇ ಇದ್ದ ಸ್ಥಳದಲ್ಲಿ ಹೋಗಿ ನೀನು ಕೂತಿದ್ದಿ. ಹಾ. ಈಗ ಹೊಸ ತಯಾರಿಯಿಂದ ಇದ್ರೂ ಇರಬಹುದು. ಹಾ. ಅಯ್ಯ, ನಮಗೆಲ್ಲ ಆಯುಷ್ಯಕ್ಕೊಂದು ಮಿತಿ ಉಂಟು. ಹಾ. ಈಗ ನಾನು ವಾರ್ಧಕ್ಯವನ್ನು ಅನುಭವಿಸ್ತಾ ಇದ್ದೇನೆ. ಹಾ. ಇನ್ನು ಈ ಸಲ ಹೋದ್ರೆ ಮತ್ತೊಮ್ಮೆ ನೋಡೋಣ ಹಾ. ಎಂಬ ನಿರೀಕ್ಷೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬಿಡೋದಕ್ಕೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ಹಿಡಿದರೆ ಹಾ. ಒಂದು ಇತ್ಯರ್ಥ ಮಾಡಬೇಕು. ಹಾ. ಹಿಡೀಲಿಕ್ಕೆ ನೀನು ಸಿಕ್ಕಿದರೆ ತಾನೆ. ಹಾ. ಯಾಕೆ ಎಷ್ಟು ಹೊತ್ತಿಗೆ ಪಲಾಯನ ಮಾಡಬೇಕು ಅಂತ ನಿನಗೆ ಗೊತ್ತಿರ್ತದೆ. ಓಹೋ. ನಾವು ಪಲಾಯನವಾದಿಗಳಲ್ಲ. ಹಾ. ನನ್ನ ಸ್ವಭಾವ ನಿನಗೆ ಗೊತ್ತುಂಟು. ಹ್ಮ್. ನಾನು ಏನ್ ನಂಬಿದ್ದೇನೆ ಅದನ್ನು ನಾನು ಬಿಡುವವನಲ್ಲ. ಹಾ. ನಾನು ಏನು ತೀರ್ಮಾನಕ್ಕೆ ಬಂದಿದ್ದೇನೆ ಹಾ. ಅದನ್ನು ಮತ್ತೊಮ್ಮೆ ಬದಲಾಯಿಸುವವನಲ್ಲ. ಹಾ. ಜಗಜಟ್ಟಿನ ಹಾ. ಜಟ್ಟಿ ಕಾಳಗದಲ್ಲಿ ಗಟ್ಟಿಗ ಅಂತ ನಿನಗೆ ಗೊತ್ತುಂಟು. ಹಾ. ಸೈನ್ಯ ಬೇಡ ಇದ್ರೆ ಬೇಡ. ಬೇಡ. ನಿನ್ನ ಯುಕ್ತಿ ನನಗೆ ಅರ್ಥ ಆಗ್ತದೆ. ಹಾ. ಯಾಕೆ ಅಂತಂದ್ರೆ ಈ ಸಲ ನೀನು ಹೇಳಿದೆಯಲ್ಲ, ಹಾ. ಮುದುಕ ನಿನ್ನನ್ನು ಮುಗಿಸಲಿಕ್ಕೆ ಬಂದಿದ್ದೇವೆ ಅಂತ. ಹಾ. ಆದೀತು, ರಕ್ತಪಾತ ಆಗಬೇಕು ಅಂತ ನನಗೇನಿಲ್ಲ. ಹಾ. ಯಾಕೆ ಸೈನ್ಯ ನಿಮ್ಮದು ಉಳಿಲಿ, ಹಾ. ನಮ್ಮ ಸೈನ್ಯವು ಯಾಕೆ ಸಾಯ್ಬೇಕು ನನಗೆ ಬೇಕಾಗಿ. ಹ್ಮ್. ಆದ ಕಾರಣ ಹ್ಮ್. ಮೂವರಲ್ಲಿ ಒಬ್ಬನನ್ನ ಆರಿಸು ಅಂತ ಹೇಳಿದ ಮಾತಿನ ಧ್ವನಿಯನ್ನು ಗ್ರಹಿಸಿ ಹಾ. ನಾನೀಗ ಮಲ್ಲ ಯುದ್ಧಕ್ಕೆ ಸಿದ್ಧನಾಗಬೇಕು ಅಂತ ಅರ್ಥೈಸಿಕೊಳ್ತೇನೆ. ಸರಿ. ಹಾಗಾದ್ರೆ ಆಯುಧ ಗ್ರಹಣ ಮಾಡಿ ಯುದ್ಧ ಮಾಡೋದಲ್ಲ. ಅಲ್ಲ. ಆಯುಧ ಗ್ರಹಣ ಮಾಡಿ ಯುದ್ಧ ಮಾಡೋದಲ್ಲ ಅಂತ ಆದ್ರೆ, ಹಾ. ನೀನು ಆಗದು ಅಂತ ಆದ್ರೆ, ಹಾ. ಮತ್ತೆ ಯಾದವರಲ್ಲಿ ನಾನು ಯಾರನ್ನ ಆರಿಸುವುದು? ಹ್ಮ್. ಒಂದು ವೇಳೆ ಆಗುದಿದ್ರೆ ಹಾ. ನೀನು ಆಗೋದಿಲ್ಲ ಅಂತ ನನಗೆ ಭ್ರಷ್ಟತ್ವ ಕಲ್ಪಿಸಿ ಆಗಿ ಹೋಗಿದೆ. ಮತ್ತೆ ನಿಮ್ಮ ಅಣ್ಣ ಒಬ್ಬ ಬಲರಾಮ, ಅವ ಹಾ. ಎಲ್ಲಿದ್ದಾನೋ ಈಗ ಯಾರಿಗೊತ್ತು. ಸದ್ಯ ಇಲ್ಲ. ಹ್ಮ್. ಅವನ ಆದೀತು. ಹ್ಮ್. ಅವ ಈ ಹೊತ್ತಿಲ್ಲ. ಹ್ಮ್. ಯದುಗಳ ಸುದ್ದಿ ನನ್ನ ಹತ್ರ ಹೇಳ್ಬೇಡ. ಯಾಕೆ ಅಂತಂದ್ರೆ ಬಿಡು. ನಾನು ಕೊನೆಗೆ ತೀರ್ಮಾನಕ್ಕೆ ಬಂದೇನೆ, ಈ ಹ್ಮ್. ಜಾತಿಯನ್ನು ಹೊಡೆದ್ರೆ ಇನ್ನು ಕೈ ತೊಳಿಲಿಕ್ಕೆ ಊರಿನಲ್ಲಿ ನೀರು ಸಾಕಾಗೋದಿಲ್ಲ. ಏನು ಬೇಕಾದ್ರೂ ತೀರ್ಮಾನ ಮಾಡು. ಆದ್ದರಿಂದ ಹಾ. ಮಹಾಕಳ್ಳರು, ಹಾ. ರುಕ್ಮಿಣಿ ಸ್ವಯಂವರದಲ್ಲಿ ನೋಡಿದ್ದೇನೆ, ಒಬ್ಬೊಬ್ಬ ಒಂದೊಂದು ತರದ ವೇಷ ಹಾಕೊಂಡು ಬಂದು ಹಾ. ವ್ಯಾಪಾರ ಮಾಡುತ್ತಾ, ಬಳೆ ಮಾರುತ್ತಾ, ಹಾ. ಆಮೇಲೆ ಹೆಂಗಸರಿಗೆ ಬೇಕಾದಂತಹ ಕುಂಕುಮದ ಕರಡಿಗೆಯನ್ನು ಮಾರುತ್ತಾ, ಅರಸಿನವನ್ನು ಮಾರುತ್ತಾ ಎಲ್ಲ ಇದ್ದುಕೊಂಡು ಹಾ. ಕೊನೆಗೆ ಅಲ್ಲಿ ಕಳ್ಳತನ ಆಯ್ತು ಅಂತ ನಾವೆಲ್ಲ ಎದ್ದು ನಿಲ್ಲುವಾಗ ಇವರೆಲ್ಲ ವೇಷ ಬದಲಾಯಿಸಿ
ಒಬ್ಬೊಬ್ಬ ಒಂದೊಂದು ಕಡೆಯಿಂದ ಕೈಗೆ ಸಿಕ್ಕಿದ್ದರಿಂದೆಲ್ಲ ಹೊಡೆಯುವ ಜಾತಿ. ನಿಮ್ಮ ಗುಂಪು ಯುದ್ಧ ಉಂಟಲ್ಲ, ಅದು ರಾಮಾಯಣ ಕಾಲದ ಕಿಷ್ಕಿಂಧೆಯವರ ಯುದ್ಧ ಅಂತ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಆದ್ದರಿಂದ ನಿನ್ನ ಜಾತಿಯವರಿಗೆ ನಮಸ್ಕಾರ. ಬಿಡು. ನಿನ್ನ ಜಾತಿಯವರಿಗೆ ನಮಸ್ಕಾರ ಅಲ್ಲ, ನೀನಿದ್ದ ಊರಿಗೆ ನಮಸ್ಕಾರ. ಬಿಡು. ನಿನ್ನನ್ನು ನಿವಾರಿಸಿ ಇಟ್ಟಿದ್ದೇನೆ. ಹಾ. ನೀನಾಗದು ಬೇಡ. ಅಳುಕುವ ಭಟ ಅಂತ ತಿಳ್ಕೊಳ್ಬೇಡ. ಹಾ. ಮತ್ತೆ ನೀನು ಅರ್ಜುನನ್ನು ಹೇಳಿದೆಯಲ್ಲ, ಹೌದು ಅರ್ಜುನ. ಸಂಗರಾದಿ ಸಮರ್ಥನಾಗೀಗ ಭೀಮಗೆ ಇದ್ದನಾಗವವಿದು, ಭೀಮಗೆ ಇದ್ದನಾಗವವಿದು ವ್ಯರ್ಥವಾಗಲು ಕಡೆಗಿದ್ಯರ್ಥ ನಿಮಗೆದ್ದನು. ಅರ್ಜುನ ಪರಾಕ್ರಮಿ ಅಂತ ನೀನೇ ಹೇಳ್ತಿ. ಹ್ಮ್. ಆದ್ರೆ ನಾನು ತಿಳಿದ ಹಾಗೆ ಅವ ಧನುರ್ವಿದ್ಯೆಯಲ್ಲಿ ನಿಪುಣ. ಹೌದು. ಕಟ್ಟಿಕಳಗ ಮಾಡ್ಯಾನು. ಹಾ. ಆದ್ರೆ ಅದರಲ್ಲಿ ಪ್ರಬುದ್ಧನಲ್ಲ. ಹಾ. ನೀನೇ ಹೇಳಿದ ಹಾಗೆ ಅಲ್ವಾ? ಹ್ಮ್. ಭೀಮ ಯಾರು? ಮಲ್ಲ, ಹಾ, ಸಾಹಸಿ. ಸಾಹಸಿ. ಹಾ. ಹಾಗಾದ್ರೆ ಅವನು ಯಾರು ಮಲ್ಲಯುದ್ಧ ವಿದ್ಯೆಯಲ್ಲಿ ಪರಿಣತರೋ ಹಾ. ಅವರಲ್ಲಿ ಎದೆ ಒಡ್ಡಿ ನಿಂತು ಹಾ. ನೀನೋ ನಾನು ಅಂತ ಆಹ್ವಾನ ಕೊಡುವವ ಅಂತಲ್ವ? ನಿಸ್ಸಂಶಯವಾಗಿ. ಈಗ ಹೇಳು. ಹಾ. ಈಗ ಹೇಳಯ್ಯ. ಹಾ. ಜರಾಸಂಧ ಎಂತ ಮುದುಕ ಅಂತ ಈಗ ಹೇಳು. ಹಾ. ಯಾರಾದೀತು? ಏನಾದರೂ ಮಾಡಿ ಹಾ. ಸದ್ಯ ಜಯಿಸಿದರೆ ಸಾಕು ಹಾ. ಎಂಬ ಧೂರ್ತತನದ ರಾಜಕೀಯ ಬುದ್ಧಿ ನನಗಾದರೆ ಹಾ. ನಾನು ಭೀಮನನ್ನೇ ಒಪ್ಪಿಸುವಂತ ನಿನ್ನಲ್ಲಿ ಹೇಳಿಯನು. ಈಗ ಭೀಮ ಆಗಬಹುದು. ಆಗಬಹುದು ಅಂತ ಏನು? ಹಾ. ಒಂದು ಪೆಟ್ಟು ಕೊಟ್ರೆ ಹಾ. ಆ ಪೆಟ್ಟನ್ನು ತಡ್ಕೊಳ್ಳುವವಾಗವೆ. ಹಾ. ನೀನೇ ಹೇಳಿದ ಹಾಗೆ ಈ ವಿದ್ಯೆ ಉಂಟಲ್ಲ, ಹಾ. ಇದು ಕೇವಲ ಯುದ್ಧಕ್ಕಾಗಿ ನಾನು ಕಲಿತದ್ದೇ ಅಲ್ಲ. ಹಾ. ಇದೊಂದು ಕ್ರೀಡಾತ್ಮಕವಾಗಿ ಕಲಾತ್ಮಕವಾಗಿ ಹಾ. ಪ್ರದರ್ಶನಕ್ಕೆ ಅಂತ ಕಲಿತದ್ದು. ಹಾ. ಆದ್ರೆ ಮುಂದೆ ಅದೇ ಹಾ. ನನ್ನ ಯುದ್ಧ ನೀತಿಯಲ್ಲಿ ಪ್ರಬುದ್ಧವಾದದ್ದು ಅಂತ ಹಾ. ಪ್ರಪಂಚ ಒಪ್ಪಿಯಾಗಿ ಹೋಗಿದೆ. ಓಹೋ. ಮಲ್ಲ ಯುದ್ಧದಲ್ಲಿ ಹಾ. ನಮ್ಮದ್ದೇ ಆದ ಒಂದು ಹೊಸ ಪದ್ಧತಿ ಉಂಟು. ಹಾ. ಅದು ಮಾತ್ರ ಅಲ್ಲ, ಅದಕ್ಕೆ ಕೆಲವು ನಿರ್ಣಯಗಳನ್ನು ನಾನು ಮಾಡಿದ್ದುಂಟು. ಹಾ. ಈ ಹೊತ್ತಿಗೂ ಊರಿನಲ್ಲಿ ಕೆಲವರು ಜರಾಸಂಧಿ ಅಥವಾ ಮಾಗಧಿ ಅಂತ ಇದನ್ನು ಅಂಗೀಕರಿಸ್ತಾರೆ ಅಂತ ನೀನೇ ಹೇಳಿದೆಯಲ್ಲ. ಹಾ. ಆದ ಕಾರಣ ಹಾ. ಅಷ್ಟು ವಿದ್ಯೆ ಅಲ್ಲದಿದ್ರು ಹ್ಮ್. ಈ ವಿದ್ಯೆಯ ಇನ್ನೊಂದು ಮುಖದಲ್ಲಿ ಚೆನ್ನಾಗಿ ಪರಿಣತಮತಿ ಭೀಮ ಅಂತ ಕೇಳಿದ್ದೆ. ಹಾ. ಕ್ಷತ್ರಿಯನ ಹಾ. ಅವನು ಕ್ಷತ್ರಿಯ. ಹಾ. ನಾನು ತಿಳಿದಂತವ ಎಲ್ಲಿಯೂ ಬೆನ್ನು ತೋರಿಸಿ ಹೋದದ್ದಿಲ್ಲ ಹಾ. ಯುದ್ಧದಲ್ಲಿ. ಹಾ. ಹಾಗಾಗಿ ನೀನು ಯಾಕಾಗಿಯೋ ಗೊತ್ತಿಲ್ಲ, ಹಾ. ನಿನಗೆ ಎರಡೂ ಗೊತ್ತಿದ್ದುದರಿಂದ ಹಾ. ಭೀಮನೇ ಆದೀತು. ಹಾ. ಅರ್ಜುನ ಸಲ್ಲನು. ಹಾ. ಯಾಕೆ ಈಗ ಸೋಲಿಸುವುದು ಒಂದೇ ಅಂತಾದ್ರೆ ಹಾ. ಅಯ್ಯ ನನ್ನ ವ್ಯಕ್ತಿತ್ವಕ್ಕದು ಭೂಷಣವ ಹೇಳು. ಹಾ. ನಾನು ಸ್ಪರ್ಧೆ ಕೊಡೋದಿದ್ರೆ ಹಾ. ಯಾರಲ್ಲಿ ಕೊಡಬೇಕು? ನನ್ನಂಥವನಲ್ಲಿ. ಹಾ. ಆದ ಕಾರಣ ಭೀಮನನ್ನು ಒಪ್ಪಿಸು. ಹಾ. ಯುದ್ಧ ನಿರ್ಣಯ ನಾನು ಮಾಡ್ತೇನೆ. ಶಾಬಾಸ್. ಈಗ ನಿನ್ನ ಮೊಮ್ಮಗ ಅಂತ ಹೇಳುವುದಕ್ಕೆ ನನಗೂ ಹೆಮ್ಮೆ ಉಂಟು. ಹ. ಅಯ್ಯ, ಹ. ಭೀಮನನ್ನ ಆಯ್ದುಕೊಂಡಿಯಲ್ಲ, ಹೌದು. ಸೊಗಸಾಯ್ತು. ಭೀಮಸೇನ, ಕೃಷ್ಣ, ಕೇಳಿದೆಯಲ್ಲ ಓಹೋ, ಯಾರನ್ನ ಆಯ್ಕೆ ಮಾಡಿದ್ದಾನೆ? ನನ್ನನ್ನೇ. ಹಾ. ಆದ್ದರಿಂದ ಕೇಳಿದ್ದು ಕೊಡ್ತೇನೆ ಅಂತ ಹೇಳಿದ್ದೇನಲ್ಲ, ಹೌದು. ಈಗ ಇದು ರಣವೀಳ್ಯವನ್ನು ಕೊಡ್ತೇನೆ. ಹಾ. ಮೂವರಿಗೂ ಕೊಡ್ತೇನೆ. ಹಾ. ಆದರೆ ಯುದ್ಧ ಮಾತ್ರ ಭೀಮನಲ್ಲಿ. ಅದೇ ರೀತಿಯಲ್ಲಿ ನಾವು ಅದನ್ನು ಸ್ವೀಕರಿಸ್ತೇವೆ. ಈ ಹೊತ್ತು ವಿಶ್ರಾಂತಿ ಪಡೆಯುವ. ಓಹೋ. ಯಾಕೆ? ಹಾ. ಇದು ಕಲಾ ಪ್ರದರ್ಶನ, ಸಭ್ಯವಾದಂತಹ ಗಾರ್ಹಸ್ಥ್ಯ ಕಾರ್ಯಸ್ಥ. ಆದೀತು. ಆದ್ದರಿಂದ ಹಾ. ಎಲ್ಲರೂ ನನ್ನ ಆತಿಥ್ಯವನ್ನು ಸ್ವೀಕರಿಸಿ. ಹಾ. ಆಮೇಲೆ ಹಾ. ಇದು ಉಪಚಾರಕ್ಕೆ ಗಂಧ, ಹಾ. ಆಮೇಲೆ ಚಂದನ, ಹಾ. ಆಮೇಲೆ ಏನೇನು ಪರಿಮಳ ದ್ರವ್ಯ, ಹಾ. ಆಮೇಲೆ ಕಿಂಚಿತ್ ಕಾಣಿಕೆ, ಹಾ. ಇಷ್ಟನ್ನೂ ನಿಮಗೆ ಸಮರ್ಪಿಸ್ತೇನೆ. ಹಾ. ನಾಳೆ ಅಮಾವಾಸ್ಯೆ ಒಂದು ದಾಟ್ಲಿ. ಹಾ. ಅದು ಅದು ಎರಡು ಬಲಮೋ ಗರಿದಿ ನಿಂದುವು, ಉಳಿದ ಹೊರವಾಹಿನಿ ಕೃತ ಸಂಚರಣ ಕಾರ್ತಿಕ ಶುದ್ಧವು ಶುದ್ಧ ವಾದ್ಯಗಳು ಹವ ಆರಂಭ. ಭೀಮ ಕೃಷ್ಣಾರ್ಜುನರೇ, ಹಾ. ಕಾರ್ತಿಕ ಶುದ್ಧ ಪಾಡ್ಯ ಈ ಹೊತ್ತು. ಹೌದು. ಯಾಗಮಂಟಪದಿಂದ ಮೊನ್ನೆ ಬಂದಿದ್ದೇವೆ ನಾವು. ಓಹೋ. ವಿಶ್ರಾಂತಿಯನ್ನು ಪಡೆದದ್ದಾಯ್ತು. ಹ್ಮ್. ನಿಮ್ಮ ಸೈನಿಕರನ್ನು ಬರೆಸಿಕೊಂಡಿದ್ದೇವೆ. ಹಾ. ಅದು ಹೊರಗೆ ಮೋಹರಿಸಿ ನಿಂದಿವೆ. ಎರಡು ಬಲ, ಹೌದು. ನನ್ನವರು ನಿಮ್ಮವರು. ಶಿಸ್ತುಬದ್ಧವಾದಂತಹ ಜಟ್ಟಿ ಕಾಳಗ ಅಂತಂದ್ರೆ ಹೀಗೆ. ಹಾ. ಆದ್ದರಿಂದ ಹಾ. ನೋಟಕರಾಗಿ ಅವರು ನಿಲ್ಲಲಿ. ಹಾ. ಈ ಹೊತ್ತು ಯುದ್ಧ ಪ್ರಾರಂಭವಾಗಲಿ. ಹಾ. ಇದರ ಕೊನೆ ಯಾವಾಗಲೂ ಗೊತ್ತಿಲ್ಲ. ಹಾ.
ಒಂದೋ ಭೀಮ, ಇಲ್ಲದಿದ್ದರೆ ಜರಾಸಂಧ. ಆದ್ರೆ ಕೃಷ್ಣ ಏನು ಇದು ಕೇವಲ ಹುಡುಗಾಟಿಕೆಯ ಡೊಂಬರಾಟ ಆಗಕೂಡದು. ಕೂಡದು. ನೀನು ಇದರ ಮರ್ಮವನ್ನು ತಿಳಿದವ. ಹಾ. ಗೊತ್ತು ನನಗೆ. ಎಳವೆಯಲ್ಲಿಯೇ ನೀನು ಅಂಗ ಸಾಧನೆ ಮಾಡಿದವ. ಹಾ. ಬಲರಾಮ ಕೃಷ್ಣರನ್ನು ಎದುರಿಸುವ ಜಟ್ಟಿಗಳಿಲ್ಲ, ಚಾಣೂರ ಮುಷ್ಟಿಗಳು. ಹಾ. ನನಗೂ ಒಂದು ಹಾ. ಆಸೆ. ಏನು? ಆ ಬಕ, ಆ ಶಕಟ, ಧೇನುಕ, ಆ ಪ್ರಲಂಬ, ಹಾ, ಆ ಚಾಣೂರ ಮುಷ್ಟಿಕ, ನಾವೇ. ಅದಕ್ಕಿಂತ ಹೆಚ್ಚಿಗೆ ಹಾ. ಆ ಕುವಲಯ ಪೀಡವೆಂಬಂತಹ ಆನೆ, ಹಾ. ಇದನ್ನೆಲ್ಲ ಇಷ್ಟು ಸಣ್ಣ ಪ್ರಾಯದ ಹುಡುಗ ಈ ಕೃಷ್ಣ, ಜೊತೆಗೆ ಬಲರಾಮ ಹೇಗೆ ಗುದ್ದಿ ಕೊಂದ್ರು? ಹಾ. ನನ್ನ ತಲೆಗೆ ಹೊದ್ದಿ ಹೀಗೆ. ಹಾ. ಅದು ಏನೋ ಒಂದು ಕುತಂತ್ರ, ವಿದ್ಯಾಪ್ರೌಢಿಮೆ, ವಿದ್ಯೆ. ಆ ಹಾ. ವಿದ್ಯೆಯ ತಂತ್ರ ನಿನ್ ಗೊತ್ತು. ಹಾ. ಪ್ರದರ್ಶನದಲ್ಲಿ ಮೋಸವನ್ನೇ ಮಾಡುತ್ತೀಯೋ ಎಂಬುದು ಸಂದೇಹ. ಹಾ. ಪ್ರದರ್ಶನದಲ್ಲಿ. ಹಾ. ಆದರೆ ಗೊತ್ತುಂಟಲ್ಲ ಅದರ ಮರ್ಮ. ಹಾ. ಹೇಗೆ ಹಿಡಿದರೆ ಸರಿ, ಹಾ. ಹೇಗೆ ಹಿಡಿದರೆ ಸರಿಯಲ್ಲ, ಹಾ. ಹೇಗೆ ಹೊಡೆಯುವುದು ಸರಿ, ಹಾ. ಹೇಗೆ ಹೊಡೆದರೆ ಸರಿಯಲ್ಲ. ಮನಸ್ಸು ಮಾಡಿದರೆ ತೀರ್ಮಾನ ಕೊಡಬಲ್ಲ ಆಚಾರ್ಯ ಸ್ಥಾನ ಕೊಡಬಹುದು. ಹಾ. ನಾವು ಕೇಳಿದ್ದೇವೆ, ಹಾ. 64 ದಿವಸ ಪೂರ್ತಿ ಬೇಕಾಗಲಿಲ್ಲಂತೆ ಗುರುಕುಲದಲ್ಲಿದ್ದದ್ದನ್ನು ಸಂಪಾದಿಸಲಿಕ್ಕೆ. ಹಾ. ಮತ್ತೆ ಅಲ್ಲಿ ಏನು ಉಳಿಲಿಲ್ಲ ಅಂತ ಕೇಳಿದ್ದೇವೆ. ಹಾ. ಪ್ರಾಮಾಣಿಕವಾಗಿ ತೀರ್ಮಾನ ಕೊಡಲಿಕ್ಕೆ ನಿನಗೆ ದೇವರು ಒಳ್ಳೆ ಬುದ್ಧಿ ಕೊಟ್ರೆ ಹಾ. ನೀನು ಸರಿಯಾದ ತೀರ್ಮಾನ ಕೊಡಬಲ್ಲ ನ್ಯಾಯಾಧೀಶ. ಆದ್ದರಿಂದ ಭೀಮ ಜರಾಸಂಧರಿಗಾಗತಕ್ಕ ಈ ಯುದ್ಧದಲ್ಲಿ ಹಾ. ನೀನೇ ತೀರ್ಮಾನ ಹೇಳುವ ಹಾ. ಒಬ್ಬ ಮಧ್ಯಸ್ಥನಾಗಬೇಕು. ಅದು 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 ಹೃದಯದ ವೈಶಾಲ್ಯ. ಅನುಮಾನ ಏನು? ಹಾ. ಮನೆ ಬೀಗದ ಕೈ ಕಳ್ಳನಲ್ಲೇ ಕೊಡಬೇಕು ಅಂತ ಒಂದು ನಾನು ನುಡಿ ಉಂಟು. ಹಾ, ಹಾ. ಅಂದ್ರೆ ನೀನು ಕಳ್ಳ ಅಂತಲ್ಲ, ಪ್ರಾಮಾಣಿಕ, ನಿಷ್ಪಕ್ಷಪಾತವಾದಂತಹ ತೀರ್ಮಾನ ನಾನು ಮಾಡ್ತೇನೆ. ನನ್ನ ನಂಬುಗೆ ಹಾ. ನೀನು ಒಪ್ಪಿದಿ ಅಂತಾದ್ರೆ ಹಾ. ಅರ್ಜುನ ನೀನು ಕೂಡ ಉತ್ಸಾಹಿತಾನೆ. ಹೌದು. ನೀನು ರಂಗದಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗದ ಹಾಗೆ ನಿಂತು ನೋಡಬಹುದು. ಆಗಲಿ. ಹಾಗಾದ್ರೆ ತೊಡಗುವನ ಹಾ. ಭೀಮ. ಭೀಮಸೇನ, ಹಾ. ನಿನ್ನನ್ನು ಸಣ್ಣದಾಗಿ ಕಂಡು ನಿನ್ನನ್ನು ಆರಿಸಿದ್ದಲ್ಲ ಮತ್ತೇನು? ಈ ಮೊದಲೇ ನಿನಗೆ ಅರ್ಥವಾಗಿದೆ. ಹಾ. ನನ್ನ ಅಧಟು ಎಂತಹದ್ದು ಅಂತ. ಹಾ. ನಾನು ಅದನ್ನು ಪ್ರೀತಿಸುವ. ಹ್ಮ್. ನನಗೆ ಒಂದು ಹೆದರಿಕೆ ಇತ್ತು. ಈ ಮಲ್ಲ ಯುದ್ಧ, ಇದರದ್ದಾದ ಧರ್ಮ ಮರ್ಮ, ಹಾ. ತಂತ್ರ ನನ್ನ ಅಳಿವಿನಲ್ಲೇ ಅಳಿದು ಹೋದೀತೋ, ಮುಂದೆಲ್ಲ ಆಯುಧ ಪ್ರಯೋಗದಿಂದಲೇ ಕೊಲ್ಲುವುದು. ಹೌದು. ಆಯುಧ ಪ್ರಯೋಗದಿಂದ ಶತ್ರು ದಮನ ಮಾಡಬಹುದು. ಅದಕ್ಕೂ ಅದಕ್ಕೂ ಬೇಟೆಗೂ ಏನು ವ್ಯತ್ಯಾಸ? ಹಾ. ನನ್ನದು ಹೇಗೆ ಅಂತಂದ್ರೆ ಗಂಡುತನ. ಆಯುಧ ಪ್ರಯೋಗ ಅಲ್ಲ, ನಮ್ಮ ಮೈಯ ಬಲ. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮನೋಬಲ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಬುದ್ಧಿಯ ಬಲ. ಈ ದೇಹ, ಮನಸ್ಸು, ಬುದ್ಧಿ, ಹಾ. ಅರ್ಥಾತ್ ಇಚ್ಛಾ, ಕ್ರಿಯಾ, ಜ್ಞಾನ, ಹಾ. ಈ ಮೂರು ಶಕ್ತಿಯ ಸಮಾವೇಶ ಇದ್ದರೆ ಮಾತ್ರ ಈ ಮಲ್ಲ ಯುದ್ಧದಲ್ಲಿ ಎಷ್ಟು ಆನೆ ಶಕ್ತಿ ಇದ್ದವನನ್ನಾದ್ರೂ ಬೀಳಿಸ್ಲಿಕ್ಕಾಗ್ತದೆ. ನಿನ್ಗೆ ಗೊತ್ತುಂಟು ಹಾ. ಅಲ್ವಾ? ಹ್ಮ್. ಆದ್ರಿಂದ ಎಂತೆಂತಹ ಶಕ್ತಿವಂತರು ಪರ್ವತಾಕೃತಿಯವರೆಲ್ಲ ಬಂದು ನಿನಗೆ ತಾಗಿ ಈ ಮೊದಲು ಮಣ್ಣು ತಿಂದು ಹೋಗಲಿಲ್ಲ. ಓಹೋ. ಜರಾಸಂಧನಿಗೆ ಈ ಮಲ್ಲ ಯುದ್ಧ ಪ್ರದರ್ಶಿಸಲಿಕ್ಕೆ ಒಂದೇ ಒಂದು ಸಂದರ್ಭ ಸಿಗಲಿಲ್ಲ. ಹಾ. ನನಗೆಲ್ಲ ಸಿಕ್ಕಿದ್ದು ಹೇಗಿದ್ದವರು, ಹೀಗೆ ಈ ಕೀಟಲೆ ಮಾಡುವವರು ಯಾದವರು, ಹಾ. ಮತ್ತೆ ಅದೇ ಈ ಕೃಷ್ಣನ ಆಗಿದ್ದವರು. ಹ್ಮ್. ಕೃಷ್ಣನು ನೇರ ನನ್ನಲ್ಲಿ ಯುದ್ಧ ಮಾಡಲಿಲ್ಲ. ಹ್ಮ್. ಇವನ ಅಣ್ಣ ಬಲರಾಮ ಅವ ಬಂದ ಹೇಗೆ ಯುದ್ಧ ಮಾಡಿದ್ದಲ್ಲ, ಹಾ. ನನ್ನ ರಥವನ್ನು ಎತ್ತಿ ಬೀಸಾಡಿದ್ದು. ಈ ನೇರ ಕ್ರಮದಿಂದ ನಾನು ಇಷ್ಟು ಅಭ್ಯಾಸ ಮಾಡಿದ್ದಕ್ಕೆ ಒಂದು ಪ್ರಯೋಗದಲ್ಲಿ ಹಾ. ಆಗತಕ್ಕ ಸುಖಾನುಭವ ಏನು ಎಂಬುದನ್ನು ಅನುಭವಿಸಬೇಕೋ ಬೇಡ. ಹ್ಮ್. ಯಾವನೇ ಒಬ್ಬ ಕಲಾವಿದನಿಗೆ ಹಾ. ತನ್ನ ಕಲೆಯಲ್ಲಿ ಒಂದು
ಸ್ವಾನುಭವದಿಂದ ಉಂಟಾಗುವ ಆತ್ಮಾನುಭೂತಿ ಅಂತ ಒಂದುಂಟು. ಹ್ಮ್. ಅದಕ್ಕೆ ನಾನು ನಿನ್ನನ್ನು ಆರಿಸಿದ್ದೆ. ಹಾ. ಗಜ ಸಹಸ್ರ ಬಲ ಉಳ್ಳವ ಭೀಮ ಅಂತ ಕೃಷ್ಣನೂ ಹೇಳಿದ. ಹೌದು. ಊರಿನಲ್ಲಿಯೂ ಸುದ್ದಿ ಉಂಟು. ಹಾ. ಆದ್ರೆ ನಿನಗೆ ನಾನು ಕೇಳೋದು, ಹ್ಮ್. ಹೌದೋ ಅಲ್ಲೋ ಅಂತ ಇತ್ಯರ್ಥ ಮಾಡುವವರು ಯಾರಾದ್ರೂ ಸಿಕ್ಕಿದ್ದಾರ? ಹಾ. ಇಲ್ಲ ಇಲ್ಲ. ಹೌದು ಅಲ್ಲ ಅಂತ ಇತ್ಯರ್ಥ ಆಗಬೇಕಾಗಿದ್ರೆ ಹ್ಮ್. ಇದೋ ಹ್ಮ್. ಇದೋ ಹ್ಮ್. ಘನವಿಕ್ರಮಿಯೂ ಬಲು ದೊಡ್ಡ ವಿದ್ವಾಂಸನೂ ಈ ವಿದ್ಯೆಯಲ್ಲಿ ಹೌದು. ಆದ ಜರಾಸಂದನಿಗೆ ತಾಗಿ ಹಾ. ನೀನು ಉಳಿದರೂ ಆ ಪ್ರಶಸ್ತಿ ಉಳಿಯುತ್ತದೆ, ಹಾ. ಅಳಿದರೂ ಆ ಪ್ರಶಸ್ತಿ ಉಳಿಯುತ್ತದೆ. ಹಾ. ಈಗಾಗಲೇ ಸಾವಿರಾನೇ ಬಲ ಉಳ್ಳವ ಜರಾಸಂಧ ಅಂತ ಸ್ಥಾಪಿಸಲ್ಪಟ್ಟದೆ. ಹಾ. ಆದ ಕಾರಣ ಪರೀಕ್ಷೆ ಕೊಡ್ತೀಯಾ? ಓ, ಸಿದ್ಧನಾಗಿದ್ದೇನೆ. ಎಲ್ಲ ಜರಾಸಂಧ ನನ್ನಲ್ಲೇ ಯುದ್ಧಕ್ಕೆ ಆಹ್ವಾನ ಕೊಟ್ಟದ್ದರಿಂದ ನಾನು ನಿನ್ನ ಬಗ್ಗೆ ಅಭಿಮಾನ ತಾಳ್ತಾ ಇದ್ದೇನೆ. ಯಾಕೆಂದರೆ ಈ ತನಕ ಈ ಭೀಮ ಈ ಜಗತ್ತಿನ ಕ್ಷತ್ರಿಯರ ಮುಂದೆ ತೋರಿಸಿದ ಅಸಾಧಾರಣ ಪ್ರದರ್ಶನಗಳು ಇದು ಇತಿಹಾಸ ಪ್ರಸಿದ್ಧವಾಗುವುದಕ್ಕೆ ಸಾಲದು ಸಾಲದು ಹೆಚ್ಚು ನಾನು ಮಾಡಬೇಕಾಗಿದೆ ಅಂತ ಭಾವಿಸಿಕೊಂಡಿದ್ದೆ. ಹಾಗಾದ್ರೆ ವರ್ತಮಾನ ಪ್ರಪಂಚದಲ್ಲಿ ತಲೆ ಎತ್ತಿ ಮೆರೆದಂತಹ ಒಬ್ಬ ಜರಾಸಂಧನಲ್ಲಿ ಹೋರಾಡಿದರೆ ಆ ಕಾಲಕ್ಕೆ ಅವನನ್ನು ಗೆದ್ದರು ಸೋತರು ಈ ಭೀಮಸೇನ ಮಾಡಿದ ಯುದ್ಧಕ್ಕೆ ಸರಿಯಾದಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ದಾಖಲೆ ನಿರ್ಮಾಣವಾಗುತ್ತದೆ. ಈ ಸಿದ್ಧಾಂತಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದಲೇ ಅದಟ ಕಲಿ ಚೌದಂತ ಅಂತ ಹೇಳಲ್ಪಟ್ಟ ಭೀಮಸೇನ ಇವತ್ತು ನಿನ್ನಲ್ಲಿ ಏನು ಅದಟು ಇದೆ ನೋಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಒಂದು ವಿಷಯ ಏನು, ಈ ಭೀಮಸೇನ ಈ ತನಕ ಗದಾಯುದ್ಧದಲ್ಲಿ ಚಂಡ ಪ್ರಚಂಡ ಅಂತ ಹೇಳಲ್ಪಟ್ಟವ. ನನಗೆ ಕೊಡಲ್ಪಟ್ಟ ರುಧಿರಮುಖಿ ಎಂಬ ಗದೆಯನ್ನು ನಾನು ಬೀಸಿದೆ ಅಂತಾದ್ರೆ ಈ ಪ್ರಪಂಚದಲ್ಲಿರುವ ಯಾವತ್ತೂ ಕ್ಷತ್ರಿಯರು ಅಥವಾ ರಾಕ್ಷಸರು ಅದರ ಪೆಟ್ಟಿನಿಂದ ಧರಾತಳಕ್ಕೆ ಹೊರಗುವುದು ಮಾತ್ರ ಅಲ್ಲ, ಅವರ ಜೀವ ಸುರಲೋಕವನ್ನು ಸೇರ್ತದೆ ಅಂತ. ಇಲ್ಲಿ ಗದಾಯುದ್ಧದ ಪ್ರಶ್ನೆ ಇಲ್ಲ, ಹೇಳ್ತೇನೆ. ಅದು ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಯಾಕೆ ಗೊತ್ತೋ, ನೀನು ಗದಾಯುದ್ಧದಲ್ಲಿ ಪ್ರವೀಣತೆಗಿಂತಲೂ ನೀನು ಮಲ್ಲ ಯುದ್ಧದಲ್ಲಿ ಪ್ರವೀಣ ಅಲ್ವಾ? ನಿನ್ನ ಕ್ಷೇತ್ರಕ್ಕೆ ಬಂದು ನಿನ್ನ ರಾಜಾಂಗಣದಲ್ಲಿ ನಿಂತು ನಿನ್ನನ್ನು ನಾನು ಮಲ್ಲ ಯುದ್ಧದಲ್ಲಿ ಸೋಲಿಸಿದರೆ ಅದು ಬಹಳ ದೊಡ್ಡ ಕೀರ್ತಿಕಾರಕವಾದ ಪ್ರಸಂಗವಾಗುತ್ತದೆ. ಆದ್ದರಿಂದ ನಿನಗೆ ತಿಳಿದಂತಹ ಯಾವತ್ತು ಮಾಗಧೀಯವೋ ಅಲ್ಲ ಬಾಹುಕಂಟಕವೆಂಬ ಯುದ್ಧ ಕ್ರಮವೋ ಸವ್ಯವೋ ಅಪಸವ್ಯವೋ ಅಥವಾ ಪರಿಧಾವನವೋ ಪರಿಮೋಕ್ಷವೋ ಈ ಯಾವುದೇ ರೀತಿಯಾದಂತಹ ಮಲ್ಲ ಯುದ್ಧದಲ್ಲಿ ನಿನ್ನನ್ನು ಸರಿಸಾಟಿಯಾಗಿ ಹೋರಾಟ ನಡೆಸಿ ನಿನ್ನನ್ನು ತೃಪ್ತಿಪಡಿಸುವುದು ಮಾತ್ರ ಅಲ್ಲ, ನಿನ್ನನ್ನು ಕೊಲ್ಲುವುದಕ್ಕೂ ನಾನು ಸಮರ್ಥನಾಗಿದ್ದೇನೆ. ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಯಾಕೆ ಅಂತಂದ್ರೆ ಗದಾಯುದ್ಧ ಪ್ರಯೋಜನ ಇಲ್ಲ ಗೊತ್ತುಂಟು. ನಿಮ್ಮನ್ನು ಕರ್ಕೊಂಡು ಬಂದ ಅವನಿಗೆ ಆಯುಧದಿಂದ ಘಾಸಿ ಆಗೋದಿಲ್ಲ ಅಂತ ಗೊತ್ತಿದ್ದೆ. ನಿಮ್ಮನ್ನು ಕರ್ಕೊಂಡು ಬಂದದ್ದು ಎಂಬುದನ್ನು ನಾನು ನನ್ನ ವಿವೇಕದಿಂದ ತರ್ಕಿಸಿ ಗಂಡುತನವನ್ನು ಉಳಿಸಬೇಕು ಎಂಬ ಹಠದಿಂದ ಈ ಮಲ್ಲ ಯುದ್ಧಕ್ಕೆ ವೀಳ್ಯವನ್ನು ಕೊಟ್ಟದ್ದು ಎಂಬುದನ್ನು ನೀನು ಮರೆಯಬಾರದು. ಮರೆಯಲಿಲ್ಲ. ಆದ್ರಿಂದ ಸಿದ್ಧನಾಗಿದ್ಯಲ್ಲ, ಸರಿ ತೊಡಗೋಣ. ಭಯಂಕರವಾದ ಯುದ್ಧ ಈ ಯುದ್ಧ. ಇದು ಪವನಜ ರಾವಣರ ಯುದ್ಧ ಅಂತ ಜಗತ್ತು ಕೊಂಡಾಡಬೇಕು. ಆ ರೀತಿಯಾದ ಹೋರಾಟ ನಡೆದು ಹೋಯಿತು. ಅಷ್ಟೇ ಅಲ್ಲ, ಚಾಣೂರ ಮುಷ್ಟಿಕರನ್ನು ಕೊಲ್ಲುತ್ತಿರುವ ಕೃಷ್ಣ ಬಲರಾಮನ ಯುದ್ಧವೋ ಎಂಬಂತೆ ಕಂಗೊಳಿಸಿತು. ಆದರೆ ಈ ಜರಾಸಂಧನನ್ನು ಕೊಲ್ಲುವ ನನ್ನ ಪ್ರಯತ್ನದಲ್ಲಿ ನಾನು ಪೂರ್ಣ ಸಫಲನಾಗಲಿಲ್ಲವಲ್ಲ ಅಂತ ಆ ಕಡೆ ಈ ಕಡೆ ನೋಡುತ್ತಾ ನೋಡುತ್ತಾ ಹಗಲು ರಾತ್ರಿ ಬೇಸರದೆ ಹೋರಾಟ ನಡೆಸಿದ ನಾವು
13 ದಿನ ಯುದ್ಧ ಮಾಡಿದೆವು, ಆಗಲಿಲ್ಲ. 14ನೇ ದಿನ ರಾತ್ರಿ ಇದು. ಹೇಗೆ ಯುದ್ಧ ಮಾಡಲಿ ಅಂತ ಆಲೋಚಿಸ್ತಾ ಇದ್ದಾಗಲೇ ಇವನನ್ನು ಸೀಳಿ ಎಸೀತೇನೆ ಎಸೆದೆ. ಸಾಕಾಗಲಿಲ್ಲ, ಪುನಃ ಕೂಡಿ ಬರುವುದಕ್ಕೆ ತೊಡಗಿತು. ಆಗ ಮತ್ತೊಮ್ಮೆ ನನ್ನ ಅಪ್ಪನಾದ ವಾಯುದೇವನನ್ನು ಸ್ಮರಿಸಿಕೊಂಡು ಆಕಾಶಕ್ಕೆ ಹಾರಿಸಿದೆ. ಸಾಕಾಗಲಿಲ್ಲ, ಮತ್ತೆ ಇವನು ಒಂದಾಗಿ ಕೂಡಿ ಬರ್ತಾ ಇದ್ದಾನೆ. ಏನು ಮಾಡಲಿ? ಕೃಷ್ಣನ ಕಡೆಗೆ ನೋಡ್ತೇನೆ. ಅರ್ಥವಾಯ್ತು. ನಾನು ಆ ಕಡೆಗೆ ನೋಡುತ್ತಾ ಇದ್ದವ. ಹಲವು ಬಾರಿ ಸೀಳಿ ಬಿಸುಟರು ಒಂದಾಗುತ್ತಾನೆ. ರಹಸ್ಯ ಭೀಮನಿಗೆ ಅರ್ಥವಾಗಲಿಲ್ಲ. ಇವನು ಜರಾಸಂಧ, ಜರೆ ಎಂಬ ರಾಕ್ಷಸಿಯಿಂದ ಸಂಧಿಸಲ್ಪಟ್ಟವನು, ಭೀಮನಿಂದ ವಿಭಜಿಸಲ್ಪಡುವುದಿಲ್ಲ. ಅದಕ್ಕೊಂದು ಉಪಾಯ ಸಾಂಕೇತಿಕವಾಗಿ ಕುಡಿತಲ್ಲಿಂದಲೇ ತೋರಿಸಿಬಿಡ್ತೇನೆ. ಒಂದು ಎಲೆಯನ್ನು ಸೀಳಿ ಇಬ್ಬಾಗ ಮಾಡಿ ಹಿಂದು ಮುಂದಾಗಿ ಹಿಡಿದು ತೋರಿಸಿದ್ರೆ ಅರ್ಥ ಮಾಡಿಕೊಂಡ. ನೋಡೋಣ. ಅರ್ಥವಾಯಿತು. ಕೊನೆಗೂ ಕಳ್ಳತನವೇ ಸತ್ಯತನ ಅಂತ ಮಾಡಿ ತೋರಿಸಿಬಿಟ್ನಲ್ಲ ಇವ. ನಾನು ಹೇಳಿ ಎಲ್ಲಿಗೂ ಹೋಗಲಿಲ್ಲ. ಬೇಕು ಏನೋ ಮಾಡ್ಯಾನು, ಏನೇನು ಮಾಡ್ಯಾನು ಅಂತ ಕೃಷ್ಣ. ಒಳ್ಳೆದಾಯ್ತು. ಭೀಮಸೇನ, ಅರ್ಜುನ, ಕೃಷ್ಣ, ಯಾವ ಕಾರ್ಯವನ್ನು ಉದ್ದೇಶಿಸಿ ನಾವು ಬಂದಿದ್ದೆವೋ ಆ ಕಾರ್ಯ ಸಂಪೂರ್ಣವಾಯಿತು. ಜರಾಸಂಧನ ವಧೆಯಾಯಿತು. ಆ ವಧೆಯಾದದ್ದರಿಂದ ನಮ್ಮ ಕಾರ್ಯಸಿದ್ಧಿಯೇನೂ ಆಯಿತು. ನೋಡು, ಪ್ರಜಾವರ್ಗವೆಲ್ಲ ಬಹಳ ಉದ್ವಿಗ್ನರಾಗಿದ್ದಾರೆ. ಇವನ ಮಕ್ಕಳು, ಹೆಂಡಂದಿರು ಎಲ್ಲರೂ ಶೋಕದಲ್ಲಿ ಮುಳುಗಿದ್ದಾರೆ. ಇವರು ಯಾರನ್ನೂ ನಾವು ಹಿಂಸಿಸಬಾರದು. ಇವನ ಮಗ ಸಹದೇವನನ್ನು ಕರೆದು ಸಿಂಹಾಸನವನ್ನೇರಿಸಿ ಪಟ್ಟ ಕಟ್ಟಿ ಧಾರಾಳವಾಗಿ ನಿಮ್ಮ ರಾಜ್ಯ ನಿಮಗೇ ಇರಲಿ, ರಾಜಸೂಯಕ್ಕಾಗುವಾಗ ಆಮಂತ್ರಣ ಬಂದೀತು, ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಸಮಾಧಾನಪಡಿಸಿ ಸೆರೆಮನೆಯಲ್ಲಿರುವ ಅರಸರನ್ನೂ ನಾವು ಬಿಡುಗಡೆ ಮಾಡಬೇಡ. ಮೊದಲು ಆ ಕಾರ್ಯವನ್ನು ಮಾಡಬೇಕು. ಅವರೆಲ್ಲರನ್ನೂ ಬಿಟ್ಟು ಈ ಮಗಧ ರಾಜ್ಯದಲ್ಲಿ ಒಂದು ಶಾಂತಿಯನ್ನು ಸ್ಥಾಪಿಸಿ ವಿಜಯಿಗಳಾದ ನಾವು ಈಗ ಅಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಹೋಗಿ ನಿನ್ನ ಅಣ್ಣನಿಗೆ ಈ ವಾರ್ತೆಯನ್ನು ಮುಟ್ಟಿಸಬೇಕು. ಹೌದು, ನಮ್ಮ ಶುಭಾರಂಭ ರಾಜಸೂಯದ್ದು ಆಯಿತು ಅಂತ ಅವನಿಗೂ ಸಮಾಧಾನವಾದೀತು. ಒಳ್ಳೆದಾಯ್ತು. ಜರಾಸಂಧ ಒಬ್ಬ ಹೋದದ್ದರಿಂದ ಅವನ ಪಂಗಡದವರೆಲ್ಲ ನಮಗೆ ಅಧೀನರಾಗಿ ಬರ್ತಾರೆ. ಭಯಪಡಬೇಡಿ, ಶುಭವಾಗಲಿ ಅಂತ ಹಾರೈಸುತ್ತಾ ಆ ಕಡೆಗೆ ಹೋಗೋಣ.